ಹಾಗೆ ಈ ದಿವಸದ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ನಾವು ನಮ್ಮವರೇ ಆದಂತಹ ಶ್ರೀಯುತ ರವೀಂದ್ರ ಶೆಟ್ಟಿ ಬಳಂಜ ಅವರನ್ನು ಕೇಳಿಕೊಂಡಾಗ ಅತ್ಯಂತ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಈ ದಿವಸದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ದೀಪ ಬೆಳಗುವ ಮೂಲಕ ಕೊಡಬೇಕು ಅಂತ ಹೇಳಿ ಅವರನ್ನು ಕೇಳಿಕೊಂಡು ವೇದಿಕೆಗೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಪಾಶಕರಗಳಿಂ ಶಂಖ ಚಕ್ರಂಗಳಂ ಪಿಡಿದು ನಲಿದು ಶ್ರೀಕಂಠನಾಜ್ಞೆಯಂ ಶ್ರೀಕಾಂತ ನೆಡೆಗೈದಲ ಕರಿಗ್ರೀವಂಗೆ ಹಯವದನ ಮಾದುದು ಆಲೋಕನುತ ಗಣಪ ವಿಶ್ವಕ್ಸೇನನು ಈ ಕೃತಿಗೆ ಸರ್ವಸಿದ್ಧಿಯ ನೀಯಲಿ. ಆಲೋಕನುತ ಗಣಪ ವಿಶ್ವಕ್ಸೇನನು ಈ ಕೃತಿಗೆ ಸರ್ವಸಿದ್ಧಿಯ ನೀಯಲಿ. ಶ್ರೀ ಜನಾರ್ದನ ಸ್ವಾಮಿ ಹಾಗೂ ಪರಿವಾರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳು ಮಾಡುತ್ತಾ, ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥ ಸೀತಾಯ ಪತೆ ನಮಃ. ವಸುದೇವಸುತಂ ದೇವಂ ಕಂಸ ಚಾನೂರಮರ್ದನಂ ದೇವಕಿ ಪರಮಾನಂದಂ ಶ್ರೀಕೃಷ್ಣಂ ಜಗದ್ಗುರು ವಂದೇ ನಮಸ್ತಭ್ಯಂ. ಅಧಿಕ ಮಾಸ ಅಂದರೆ ಪುರುಷೋತ್ತಮ ಮಾಸ ಅಂತಲೂ ಹೇಳ್ತಾರೆ. ಈ ಮಾಸದಲ್ಲಿ ನಾವು ದೇವರನ್ನು ಎಷ್ಟು ಪ್ರಾರ್ಥಿಸಿಕೊಂಡರೂ ಎಷ್ಟು ನೆನಪಿಸಿಕೊಂಡ್ರೂ ಅದು ನಮ್ಮ ಜೀವನಕ್ಕೆ ಅತ್ಯಂತ ಅಮೂಲ್ಯವಾದದ್ದು. ಯಾಕೆಂತ ಹೇಳಿದ್ರೆ 5 ವರ್ಷದ ಹಿಂದೆ ಇದೇ ಗಮಕವನ್ನು ನಾವು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹೈಸ್ಕೂಲ್ ಕನ್ನಡ ಸ್ಕೂಲಲ್ಲಿ ಮಾಡಿದ್ದೆವು. ಆ ಸಂದರ್ಭದಲ್ಲೂ ನಾನು ಅತಿಥಿಯಾಗಿ ಆಗಮಿಸಿದ್ದೆ. ಆದ್ದರಿಂದ ಈ ಕಾರ್ಯಕ್ರಮ ಅತ್ಯಂತ ಪ್ರಾಚೀನವಾದಂತಹ ಒಂದು ಈ ಕಲೆಯನ್ನು ನಾವು ಪೋಷಿಸಿರುವಂಥದ್ದು, ಸಹಕಾರ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಆದ್ದರಿಂದ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿ. ಹಾಗೂ ಈ ದಿವಸದ ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನ ಕಾವ್ಯದಿಂದ ಆಯ್ದಂತಹ ಸೀತಾರಾಮರ ನಿಂದಾಸ್ತುತಿಯ ಕಾವ್ಯದ ವಾಚನ ವ್ಯಾಖ್ಯಾನವನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಕಲಾವಿದರಲ್ಲಿ ವಿನಯಪೂರ್ವಕವಾಗಿ ಕೇಳಿಕೊಳ್ತಾ ಇದೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ತಸ್ಮೈ ಶ್ರೀ ಗುರವೇ ನಮಃ. ಕಡು ಕರುಣಿ ನೀನೆಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ಎನ್ನಿಂದ ಪ್ರತಿ ದಿವಸದಲ್ಲಿ ನುಡಿದು ಮರೆಯಗಲೇ ಎನ್ನಿಂದ ಪ್ರತಿ ದಿವಸದಲ್ಲಿ ನುಡಿದು ಮರೆಯಗಲೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ
रघुनाथाय नाथाय सीतायाः पतये नमः। सरस्वती नमस्तुभ्यं सरस्वती सरस्वती नमस्तुभ्यं वरदे कामरूपिणी। वाचनारम्भं करिष्यामि सिद्धिर्भवतु मे सदा सिद्धिर्भवतु मे सदा। ಕ್ಷೇತ್ರದ ಭಗವಾನ್ ಜನಾರ್ದನ ಸ್ವಾಮಿಯನ್ನು ಹಾಗೂ ಕ್ಷೇತ್ರದಲ್ಲಿ ನೆಲೆಯಾಗಿರ್ತಕ್ಕಂಥ ಎಲ್ಲ ದೈವ ದೇವರುಗಳನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಗಮಕ ಕಲಾ ಪರಿಷತ್ತು ಬೆಳ್ತಂಗಡಿಯ ವತಿಯಿಂದ ನಡೀತಾ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮುಂಭಾಗದಲ್ಲಿ ಉಪಸ್ಥಿತರಿರತಕ್ಕಂತಹ ಗುರುಗಳಾದಂತಹ ಶ್ರೀಧರ್ ಸರ್ ಅವರೇ ಹಾಗೂ ಸೇರಿರತಕ್ಕಂಥ ಎಲ್ಲ ಗಣ್ಯರೇ, ಅಭ್ಯಾಗತರೇ, ವಿಶೇಷವಾಗಿ ಇವತ್ತು ನಮಗೊಂದು ಅವಕಾಶ ಸಿಕ್ಕಿದೆ. ಕುವೆಂಪು ವಿರಚಿತ ಶ್ರೀ ರಾಮಾಯಣ ದರ್ಶನಂ ಈ ಕಾವ್ಯದಿಂದ ಲಂಕೇಶನೊಲಿಸಿದ ಮಾರೀಚನಂ ಎಂಬ ಕಥೆಯನ್ನು ನಾವಿದೀಗ ಆರಂಭಿಸ್ತಾ ಇದ್ದೇವೆ. ಕಿಷ್ಕಿಂಧ ಕಥೆಯ ಆಧಾರಿತವಾಗಿರ್ತಕ್ಕಂತಹ 2 ಭಾಗಗಳನ್ನು ಈ ಸಂದರ್ಭದಲ್ಲಿ ನಾವು ತಗೊಳ್ತಾ ಇದ್ದೇವೆ. ಒಂದು ಲಂಕೇಶನೊಲಿಸಿದ ಮಾರೀಚನ, ಮತ್ತೊಂದು 2ನೆಯ ಕಥಾ ಪ್ರಸಂಗ ಓ ಲಕ್ಷ್ಮಣ ಅಂತ ಹೇಳಿ. ಈ 2 ವಿಚಾರಗಳನ್ನು ಇವತ್ತು ನಾವು ಮಂಥನ ಮಾಡಲಿಕ್ಕಿದ್ದೇವೆ. ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಏನಾದರೂ ತಪ್ಪುಗಳಾದಲ್ಲಿ ಹೊಸ ಪ್ರಯೋಗ, ನಮಗೆ ಅವಕಾಶಗಳು ಸಿಕ್ಕಿದಾಗ ಅದನ್ನು ಬಳಸಿಕೊಳ್ಳುವಂಥದ್ದು ಧರ್ಮ. ಆ ನಿಟ್ಟಿನಲ್ಲಿ ನಾವು ಅವಕಾಶಗಳನ್ನು ಬಳಸಿಕೊಂಡು ಇದೀಗ ಆ ವ್ಯಾಖ್ಯಾನ ಮತ್ತು ವಾಚನ ಪ್ರವಚನವನ್ನು ಇಲ್ಲಿ ನೀಡ್ತಾ ಇದ್ದೇವೆ. ಏನಾದರೂ ತಪ್ಪುಗಳು ಬಂದಾಗ ಅದನ್ನು ಹಂಸಕ್ಷೀರ ನ್ಯಾಯದಂತೆ ಸ್ವೀಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಇದೀಗ ವಾಚನ ವ್ಯಾಖ್ಯಾನವನ್ನು ಇದೀಗ ಆರಂಭ ಮಾಡ್ತಾ ಇದ್ದೇವೆ. ಕತೆ ಲಂಕೇಶನೊಲಿಸಿದನು ಮಾರೀಚನಂ ಇದೀಗ ಆರಂಭ. ಏಳು ವೀಣೆಯೇ ಏಳು ಹೇ ಅಮೃತ ಭಾಷಿಣಿಯೇ ಹೇಳು ಮುಂದಣ ಕಥಾ ಕಾವ್ಯಮಂ ಕೇಳ್ವರ್ಗೆ ರಸವಶತೆಯಿಂ ಕಲಾ ಪುಲಕಮಂ ಪಲ್ಲವಿಪಂತೆ ತನ್ನಯ ಮನೋಹರಿಯ ಲಂಕೇಶ್ವರಿಯ ದೈತೆ ಮಂಡೋದರಿಯ ನೆಯ್ಯ ಮೋಹ ಸರಸಿಯೊಳಾಡಿ ತಡಿಗೇರ್ದ ಮತ್ತೆ ಸನ್ನಿಭ ಪುಲಸ್ತ್ಯಜಂ ಮೀಸೆಗೈಯಾಗಿ ಕಿರುನಗೆ ಬರಸಿ ತಂಬೂಲಂ ಹೃದಯ ರಾಗಮನಧರ ಕಿತ್ತಂತೆ ಕೆಂಪೆಸೆಗೆ ಒರೆದ ನಿಂತೋ ಪಳಿಗೆ ಪ್ರಿಯೆಯೇ ಪಯಣಮಿದೆ ನಾಳೆ ಪ್ರಿಯೆ ಪಯಣಮಿದೆ ನಾಳೆ ದೂರಂ ಮಹತ್ತರಂ ಅನಿವಾರ್ಯಮಂ ದಿಟ್ಟಂ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನದಲ್ಲಿ ಆರಂಭದ ಕಥೆ ನಮಗೆಲ್ಲ ಗೊತ್ತಿರುವಂಥದ್ದೇ. ಶ್ರೀರಾಮಚಂದ್ರ ವನವಾಸಕ್ಕೆ ಹೋದ ಸಂದರ್ಭದಲ್ಲಿ ರಾವಣನ ತಂಗಿಯಾಗಿರ್ತಕ್ಕಂಥ ಶೂರ್ಪಣಖಿ ಲಕ್ಷ್ಮಣನ ಹತ್ರ ಬರ್ತಾಳೆ. ಅದಕ್ಕಿಂತ ಆರಂಭದ ಕಥೆಗಳು ಹಿಂದಿನ ಸಂಪುಟದಲ್ಲಿ ಬರುತ್ತದೆ. ಲಕ್ಷ್ಮಣನ ಹತ್ರ ಬಂದು ತನ್ನ ಆಸೆಯನ್ನು ಹೇಳಿಕೊಳ್ಳುತ್ತಾಳೆ, ವಿನಂತಿಸಿಕೊಳ್ಳುತ್ತಾಳೆ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಅವಳ ವಿನಂತಿಯನ್ನು, ಅವಳ ಆಸೆಯನ್ನು, ಅವಳ ದುರಾಸೆಯನ್ನು ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಅದನ್ನು ತಿರಸ್ಕರಿಸಿ ಲಕ್ಷ್ಮಣ ಶೂರ್ಪಣಖಿಯ ಮೇಲೆ ಅಥವಾ ಚಂದ್ರನಖಿಯ ಮೇಲೆ ಖಡ್ಗಾಸನವನ್ನು ಪ್ರಯೋಗ ಮಾಡ್ತಾನೆ. ಖಡ್ಗಾಘಾತಕ್ಕೆ ಒಳಗಾಗಿರ್ತಕ್ಕಂತಹ ಶೂರ್ಪಣಖಿ ಅಥವಾ ಚಂದ್ರನಖಿ ತನ್ನ ಪ್ರಣಯದ ನಿರಾಶೆಯಿಂದ
ತನ್ನ ಬೇಸರವನ್ನು ಮತ್ತು ತನಗೆ ಆಗಿರ್ತಕ್ಕಂಥ ನೋವನ್ನು ಕರದೂಷಣರ ಹತ್ರ ಹೋಗಿ ಹೇಳುತ್ತಾಳೆ. ಇದು ಆರಂಭದಲ್ಲಿರ್ತಕ್ಕಂತಹ ಸಂಗತಿಗಳು. ಕರದೂಷಣರ ಹತ್ರ ಹೋಗಿ ಹೇಳಿದ ಸಂದರ್ಭದಲ್ಲಿ ತನ್ನ ಸಹೋದರಿಗೆ ಆಗಿರ್ತಕ್ಕಂಥ ತೊಂದರೆಯನ್ನು ಕರದೂಷಣರು ಸಹಿಸುವುದಿಲ್ಲ. ಅವರಿಗೆ ಕೋಪ ಬಂದು ಅವರು ಲಕ್ಷ್ಮಣನ ಮೇಲೆ ಮತ್ತು ರಾಮನ ಮೇಲೆ ದಾಳಿ ಮಾಡುತ್ತಾರೆ. ತನ್ನ ಸಹೋದರಿಗೆ ಆಗಿರ್ತಕ್ಕಂತಹ ಖಡ್ಗಾಘಾತ ಮತ್ತು ಪ್ರಣಯ ನಿರಾಸೆ, ಈ ಎರಡಕ್ಕೂ ಕೂಡ ಪರಿಹಾರ ಸಿಗಬೇಕು, ಅವರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಹೇಳಿ ಕರದೂಷಣರು ರಾಮ ಮತ್ತು ಲಕ್ಷ್ಮಣರ ಮೇಲೆ ದಾಳಿ ಮಾಡ್ತಾರೆ. ದಾಳಿ ಮಾಡಿ ಆ ಸಂದರ್ಭದಲ್ಲಿ ರಾಮ ಮತ್ತು ಲಕ್ಷ್ಮಣರು ಇರುವರು ಕೂಡ ಸೇರಿ ಆ ಕರದೂಷಣರನ್ನು ನಿರ್ನಾಮ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ನಿರ್ನಾಮ ಮಾಡ್ತಾರೆ. ನಿರ್ನಾಮ ಮಾಡಿದ ಸಂದರ್ಭದಲ್ಲಿ ಚಂದ್ರನಕ್ಕಿ ಅಂದ್ರೆ ಶೂರ್ಪನಕ್ಕಿಗೆ ಬಹಳ ಬೇಸರ ಆಗ್ತದೆ, ಬಹಳ ದುಃಖ ಆಗ್ತದೆ. ಕರದೂಷಣರ ಸಾವಿನಿಂದ ಆಘಾತಕ್ಕೊಳಗಾಗ್ತಾಳೆ ಚಂದ್ರನಕ್ಕಿ. ಅದರ ಜೊತೆಗೆ ಲಕ್ಷ್ಮಣನ ಪ್ರಣಯ ತನಗೆ ಸಿಗಲಿಲ್ಲ, ಲಕ್ಷ್ಮಣ ನನಗೆ ಖಡ್ಗಾಘಾತವನ್ನು ಮಾಡಿದ ಎಂಬ ಬೇಸರದಿಂದ ದುಃಖದಿಂದ ಅವಳು ನೇರವಾಗಿ ಹೋಗುವುದು ಅಣ್ಣನಾಗಿರ್ತಕ್ಕಂಥ ಲಂಕೇಶನ ಬಳಿಗೆ. ಲಂಕೇಶನ ಬಳಿಗೆ ಹೋಗಿ ತನಗೆ ಆಗಿರ್ತಕ್ಕಂಥ ನೋವನ್ನು ತೋಡಿಕೊಳ್ಳುತ್ತಾಳೆ ಅಣ್ಣನಾಗಿರ್ತಕ್ಕಂಥ ರಾವಣನ ಬಳಿಯಲ್ಲಿ. ಈ ರೀತಿಯಾಗಿ ಕರದೂಷಣರು ಸಾವಿಗೀಡಾಗಿದ್ದಾರೆ, ನನಗೆ ಪ್ರಣಯ ಆಘಾತವಾಗಿದೆ, ಖಡ್ಗಾಘಾತವಾಗಿದೆ, ಇದಕ್ಕೆಲ್ಲದಕ್ಕೂ ಕಾರಣ ರಾಮ ಲಕ್ಷ್ಮಣರು ಅಂತ ಹೇಳಿ ಈ ಸಂದರ್ಭದಲ್ಲಿ ತನ್ನ ಸಹೋದರಿಗೆ ಆಗಿರ್ತಕ್ಕಂಥ ನೋವಿಂದ ಕುಪಿತಗೊಳ್ಳುತ್ತಾನೆ, ಕೋಪಗೊಳ್ಳುತ್ತಾನೆ. ರಾವಣ ಕೋಪಗೊಂಡು ಆ ರಾಮ ಲಕ್ಷ್ಮಣರಿಗೆ ಸರಿಯಾದ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅಂತೇಳಿ ನಿರ್ಧರಿಸಿ ಅವತ್ತು ಒಂದು ವಿಶೇಷವಾದಂತಹ ಔತಣಕೂಟವನ್ನು ಏರ್ಪಡಿಸಿರ್ತಾಳೆ ಮಂಡೋದರಿ. ಅದು ವೇಲಾದ್ರಿ ವನದಲ್ಲಿ. ವೇಲಾದ್ರಿ ವನದಲ್ಲಿ ವಿಶೇಷವಾಗಿ ರಾವಣನ ಪತ್ನಿಯಾಗಿರ್ತಕ್ಕಂತಹ ಮಂಡೋದರಿ ಒಂದು ಔತಣಕೂಟವನ್ನು ಏರ್ಪಡಿಸಿರ್ತಾಳೆ. ಆ ಸಂದರ್ಭದಲ್ಲಿ ರಾವಣ ತನ್ನ ತಂಗಿ ಶೂರ್ಪನಖಿಗೆ ಆಗಿರ್ತಕ್ಕಂತಹ ಆಘಾತ ಮತ್ತು ನೋವು ಆ ಎರಡರಿಂದ ಸ್ವಲ್ಪ ಜರ್ಜರಿತನಾಗಿರ್ತಾನೆ. ಅವ ತನ್ನ ಹೆಂಡತಿಗೆ ಬಂದು ಹೇಳುತ್ತಾನೆ, ಮಂಡೋದರಿಗೆ ಬಂದು ಹೇಳುತ್ತಾನೆ, ನೋಡು, ಇವತ್ತು ನಾವು ಔತಣಕೂಟವನ್ನು ಏರ್ಪಡಿಸಿದ್ದೇವೆ, ಆದರೆ ನನಗೊಂದು ತುರ್ತು ಕಾರ್ಯಕ್ರಮ ಇದೆ, ನಾನು ಅಲ್ಲಿಗೆ ತೆರಳುವುದಿದೆ. ಆ ತೆರಳುವ ಕಾರಣದಿಂದಾಗಿ ನೀನು ಔತಣಕೂಟವನ್ನು ಒಂದಷ್ಟು ದಿವಸಗಳ ಕಾಲ ಮುಂದೂಡಬೇಕು ಅಂತ ಹೇಳಿ. ಆಗ ಮಂಡೋದರಿ ಸ್ವಲ್ಪ ಕೋಪಗೊಳ್ಳುತ್ತಾಳೆ, ಕೋಪದ ಜೊತೆಗೆ ಸ್ವಲ್ಪ ಬೇಸರಗೊಳ್ಳುತ್ತಾಳೆ. ಎಷ್ಟಾದರೂ ಹೆಂಡತಿಯವಳು, ಗಂಡನ ಮೇಲೆ ಮುನಿಸಿಕೊಳ್ಳುವಂಥದ್ದು ಸಾಮಾನ್ಯದ ಸಂಗತಿ. ಮಂಡೋದರಿ ಕೇಳುತ್ತಾಳೆ, ಏನು ನಮ್ಮ ಔತಣಕೂಟಕ್ಕಿಂತ ನಿಮಗೆ ಇನ್ನೊಂದು ಕೆಲಸ ಜಾಸ್ತಿ ಆಯ್ತಾ? ಇಲ್ಲ ಇಲ್ಲ, ನೀವು ಔತಣಕೂಟವನ್ನು ಮುಗಿಸಲೇಬೇಕು, ತುರ್ತು ಕಾರ್ಯದ ಅದನ್ನು ಮುಂದೂಡಿ, ಆದ್ದರಿಂದ ಔತಣಕೂಟಕ್ಕೆ ತಾವು ಬರಬೇಕು ಅಂತೇಳಿ ವಿನಂತಿಸಿಕೊಂಡಾಗ, ಇಲ್ಲ ಇಲ್ಲ ಆಗೋದಿಲ್ಲ, ನನಗೆ ತುರ್ತಾಗಿ ನನಗೆ ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಕಾರ್ಯಕ್ಕೆ ಹೋಗ್ಲಿಕ್ಕಿದೆ, ಅದರಿಂದ ನಾನು ನಿನ್ನ ಜೊತೆಗೆ ಔತಣಕೂಟದಲ್ಲಿ ಸೇರ್ಪಡೆ ಆಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರಾವಣ ಹೇಳ್ತಾನೆ. ಅಷ್ಟೊತ್ತಿಗೆ ಮಂಡೋದರಿ ಕೇಳ್ತಾರೆ, ಏನಿದು, ಏನು ಸಮಸ್ಯೆ, ಏನಾದರೂ ನಿಮಗೆ ಸಮಸ್ಯೆ ಆಗಿದೆಯಾ? ಯಮನಿಂದ ಸಮಸ್ಯೆ ಆಗಿದೆಯಾ, ಅಥವಾ ರಾಮ ಲಕ್ಷ್ಮಣರಿಂದ ಏನಾದರೂ ಸಮಸ್ಯೆ ಆಗಿದೆಯಾ, ಅಥವಾ ಇಂದ್ರನಿಂದ ದೇವೇಂದ್ರನಿಂದ ಏನಾದರೂ ನಿಮಗೆ ಸಮಸ್ಯೆ ಆಗಿದೆಯಾ ಅಂತ ಹೇಳಿ ಕೇಳಿದಾಗ ಅವ ಹೇಳ್ತಾನೆ ಮಂಡೋದರಿ ಹತ್ರ, ಯಮನಿಂದಾಗಲಿ ಇಂದ್ರನಿಂದಾಗಲಿ ಸಮಸ್ಯೆ ಆಗಿದ್ದಲ್ಲ, ನಮಗೆ ದಾಶರಥಿಯಿಂದ ಸಮಸ್ಯೆ ಆಗಿದೆ, ರಾಮ ಲಕ್ಷ್ಮಣರಿಂದ ಸಮಸ್ಯೆ ಆಗಿದೆ. ಆದ್ದರಿಂದ ಆ ಸಮಸ್ಯೆಯನ್ನು ಸರಿ ಮಾಡುವುದಕ್ಕೋಸ್ಕರ ನನ್ನ ತಂಗಿ ಶೂರ್ಪನಖಿಗೆ ನ್ಯಾಯ ಒದಗಿಸಿಕೊಡುವುದಕ್ಕೋಸ್ಕರ ನಾನು ತೆರಳುತ್ತಾ ಇದ್ದೇನೆ, ಆದ್ರಿಂದ ನಿನಗೆ ನಿನ್ನ ಔತಣಕೂಟದಲ್ಲಿ ಭಾಗವಹಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ರಾವಣ ತನ್ನ ಹೆಂಡತಿಗೆ ಸಮಾಧಾನ ಮಾಡ್ತಾನೆ. ಆಗ ಮಂಡೋದರಿ ಹೇಳ್ತಾಳೆ, ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ, ಹಿರಿಯರಿಗೆ ಹಿರಿಯ ಕೋಟಲೆ ಹಿರಿದೆ, ಕಿರುಕುಳರ ಕಿರುಕುಳ ಮೆಪ್ಪಿರಿದು ಮೃಗರಾಜನೇ ಮದ ಕರಿಯದಂತ ಬಂಗ್ಲಕಿಪನೆ, ನೊರ ಝುನುಸಿಗಳ ಕಿರಿಯ ಕಿರಿಕಿರಿಗೆ ರೋಸಿದ ಪನತೆ, ಆ ದಶರಥನ ಮಗಂ ರಾಮನೆಂಬೋ ನೀ ನಮ್ಮ ಜನಸ್ಥಾನಂ ಅಜನಮಾಯ್ತೆಂದು ಬಂದಿದೆ ವಾರ್ತೆ, ಸೋದರರ್ ಕದನ ಕೀವಾಶರ್
ಕರದೂಷಣರ್ ನಮ್ಮ ಕುಲಭೂಷಣರ್ ಕಾದಿ ಮಡಿದರಲ್ಲದೆ ತಂಗೆ ಚಂದ್ರನಖಿಗವ ಮಾನಮಾದತ್ತು ಪ್ರತಿಫಲಂ ಮಾರ್ಕೊಳ್ಳದೆಯ ಬರಿದೆ ಬಿಟ್ಟಿಪುದ ಭಗಿನಿಯಂ ಭಂಗಿಸಿದ ನರ್ಧಾಂಗಿಯಂ ಭಗಿನಿಯಂ ಭಂಗಿಸಿದ ನರ್ಧಾಂಗಿಯಂ. ರಾವಣನ ಹೆಂಡತಿಯಾಗಿರ್ತಕ್ಕಂಥ ಮಂಡೋದರಿ ಕೇಳ್ತಾಳೆ, ಅದು ಸಮಸ್ಯೆ ಉಂಟಾ ಅಂತ ಹೇಳಿ. ಕೊನೆಗೆ ಅವ ಹೇಳ್ತಾನೆ, ಹೌದು, ದಾಶರಥಿಗಳಿಂದ ನನಗೆ ಸಮಸ್ಯೆ ಇದೆ ಅಂತ ಹೇಳಿ, ರಾಮಲಕ್ಷ್ಮಣರಿಂದ ನನಗೆ ಸಮಸ್ಯೆ ಇದೆ ಅಂತ ಹೇಳಿ. ಆಗ ಮಂಡೋದರಿ ಹೇಳ್ತಾಳೆ, ನಿಮ್ಗೆ ದೊಡ್ಡ ವಿಷಯವಾ? ಯಮ ಕೆರಳಿದ್ರೆ ನೀವು ಬಿಡೋದಿಲ್ಲ, ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂಥ ದೇವೇಂದ್ರನೇ ಬಂದ್ರೆ ನೀವು ಬಿಡೋದಿಲ್ಲ, 3 ಲೋಕಕ್ಕೂ ನೀವು ಸವಾಲೆಸೆಯುವಂತ ಶಕ್ತಿ ಸಾಮರ್ಥ್ಯ ಪರಾಕ್ರಮ ಇರುವವರು ನೀವು, ದಾಶರಥಿಗೆ ನೀವು ಹೆದರುತ್ತೀರಾ ಅಂತ ಹೇಳಿ. ರಾವಣ ಒಂದು ಮಾತು ಹೇಳ್ತಾನೆ, ಸಿಂಹ ಆನೆಗೆ ಹೆದರುವುದಿಲ್ಲ, ಆನೆಯ ಜೊತೆಗೆ ಸರಿಸಮವಾಗಿ ಯುದ್ಧ ಮಾಡ್ತದೆ, ಜಗಳ ಮಾಡ್ತದೆ, ಅಥವಾ ಅದರ ವಿರುದ್ಧ ಹೋರಾಟ ಮಾಡುತ್ತದೆ. ಆದರೆ ಸಿಂಹ ಹೆದರುವುದು ನೊಣಗಳಿಗೆ, ಸೊಳ್ಳೆಗಳಿಗೆ ಹೆದರುತ್ತದೆ ನೊಣ. ಆ ರೀತಿಯಾಗಿ ರಾವಣ ಹೇಳ್ತಾನೆ, ಹೇಗೆ ಕಾಡಿನ ರಾಜನಾಗಿರ್ತಕ್ಕಂಥ ಸಿಂಹ ನೊಣ ಮತ್ತು ಸೊಳ್ಳೆಗಳಿಗೆ ಹೆದರಿ ತನ್ನನ್ನು ತಾನು ಬಚ್ಚಿಕೊಳ್ಳುತ್ತದೋ ಅಥವಾ ತನ್ನನ್ನು ತಾನು ಒಂದು ಸ್ವಲ್ಪ ಹಿಂದಕ್ಕೆ ಸರಿತದೋ, ಅದೇ ರೀತಿ ನಾನು ಆನೆಯಂತ ವ್ಯಕ್ತಿಗಳ ಹತ್ರ ಯುದ್ಧ ಮಾಡಲಿಕ್ಕೆ ಸರಿಸಮನಿದ್ದೇನೆ. ಆದರೆ ದಾಶರಥಿ ಅಂತ ನೊಣ ಸೊಳ್ಳೆಗಳ ಜೊತೆಗೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಕಷ್ಟದ ವಿಚಾರ, ಆದರೂ ಬಿಡೋದಿಲ್ಲ. ನೆನಪಿದೆಯಾ ಮಂಡೋದರಿ? ಹಿಂದೆ ನಾನೊಮ್ಮೆ ಜನಕ ಮಹಾರಾಜನ ಮಗಳಾಗಿರ್ತಕ್ಕಂಥ ಸೀತಾಮಾತೆಯನ್ನು ಒಲಿಸಬೇಕು, ಸೀತೆಯನ್ನು ಒಲಿಸಿಕೊಳ್ಳಬೇಕು ಅಂತ ಹೇಳಿ ಹರಧನಸ್ಸನ್ನು ಎತ್ತಲಿಕ್ಕೆ ಮತ್ತು ಮುರಿಲಿಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ನನ್ನಿಂದ ಆಗಲಿಲ್ಲ. ನಾನು ಜನಕ ಮಹಾರಾಜನಿಗೆ ಹೇಳಿದ್ದೆ, ತಪಸ್ಸು ಮಾಡಿ ಶಕ್ತಿಯನ್ನು ಪಡ್ಕೊಂಡು ಬರ್ತೇನೆ, ಅಲ್ಲಿಯವರೆಗೆ ನಿನ್ನ ಮಗಳನ್ನು ಬೇರೆಯವರಿಗೆ ಕೊಡಬಾರದು ಅಂತ ಹೇಳಿ. ಆದರೆ ಜನಕ ಮಹಾರಾಜ ನನಗೆ ಮೋಸ ಮಾಡಿಬಿಟ್ಟ. ನಾನು ಈಚೆ ಬಂದು ತಪಸ್ಸು ಮಾಡುವಾಗ ಶಿವನನ್ನು ಒಲಿಸಿಕೊಂಡ ಸಂದರ್ಭದಲ್ಲಿ ಆ ಕಡೆ ಜನಕ ಮಹಾರಾಜ ಸೀತೆಯನ್ನು ರಾಮನಿಗೆ ಕೊಟ್ಟು ಬಿಟ್ಟ. ಮಂಡೋದರಿ, ಇವತ್ತು ಕಾಲ ಕೂಡಿ ಬಂದಿದೆ. ಆ ರಾಮ ಮತ್ತು ಲಕ್ಷ್ಮಣ ಇಬ್ಬರನ್ನು ಸೋಲಿಸಿ ರಾಮನ ಮಡದಿಯಾಗಿರ್ತಕ್ಕಂಥ ಸೀತೆಯನ್ನು ನಿನಗೆ ತಂದು ದಾಸಿ ಮಾಡ್ತೇನೆ ಅಂತ ಹೇಳಿ ಮಂಡೋದರಿಗೆ ಕೋಪದಲ್ಲಿ ಉತ್ತರವನ್ನು ಕೊಡ್ತಾನೆ. ಅದರಿಂದ ಔತಣ ಕೂಟಕ್ಕೆ ತೆರಳಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತನ್ನ ಬೇಸರದ ಸಂಗತಿಯನ್ನು ಹೇಳ್ತಾನೆ. ಸೀತೆಯ ವಿಚಾರ ಗೊತ್ತಾದ ತಕ್ಷಣ ಎಷ್ಟಾದರೂ ಕೂಡ ಹೆಣ್ಣವಳು, ಒಂದು ರೀತಿಯ ಮಾತ್ಸರ್ಯ ಭಾವನೆ, ಅವಳು ಕೋಪಿಸಿಕೊಂಡು ಮಂಡೋದರಿ ತನ್ನ ಕೋಣೆಯೊಳಗೆ ಹೋಗಿಬಿಡ್ತಾಳೆ. ಆಗ ರಾವಣ ಯೋಚನೆ ಮಾಡ್ತಾನೆ, ಎಷ್ಟಾದರೂ ಕೂಡ ಹೆಣ್ಣು, ಇನ್ನೊಂದು ಹೆಣ್ಣಿನ ಬಗ್ಗೆ ಗಂಡನಾದವ ಮಾತಾಡಿದಾಗ ಮಾತ್ಸರ್ಯ ಬರುವಂಥದ್ದು ಸಹಜ, ಅದು ಹೆಣ್ಣಿನ ಗುಣ. ಆದ್ರಿಂದ ಅದಕ್ಕೆ ನಾನು ಚಿಂತೆ ಮಾಡುವುದಿಲ್ಲ, ನನ್ನ ಕೆಲಸವನ್ನು ಸಾಧಿಸ್ತೇನೆ. ನಾನೀಗ ಹೋಗಿ ರಾಮನ ಹೆಂಡತಿಯಾಗಿರ್ತಕ್ಕಂಥ ಸೀತೆಯನ್ನು ಅಪಹರಿಸಿಕೊಂಡು ಅಥವಾ ಅವಳನ್ನು ಎತ್ತಿಕೊಂಡು ಬಂದರೆ ರಾಮ ನಿರ್ವೀರ್ಯನಾಗಿ ಬಿಡ್ತಾನೆ, ಅವನು ಬಲಹೀನನಾಗಿ ಬಿಡ್ತಾನೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ನಾನು ರಾಮ ಲಕ್ಷ್ಮಣನನ್ನು ಸೋಲಿಸಬಹುದು ಅಂತೇಳಿ ಅವನು ಯೋಚನೆ ಮಾಡ್ತಾನೆ. ಯೋಚನೆ ಮಾಡಿ ಮುಂದಕ್ಕೆ ಕಣ್ತನಕ್ಕೆ ಸಾಜಂ ಸವತಿ ಮಚ್ಚರಂ ಪೆರ್ಮೆ ವೆಂಡಿತಿಯ ಬಗೆಯ ನೋವೆಂಗೆನ್ನಯದ ಟೀಕೆಯಂ ಮಾಡಿ ಚಂದ್ರನಖಿ ಇದ್ದೆಡೆಗೆ ನಡೆದನ ಕಾಂತಕ್ಕೆ ಲಂಕಾಧಿಪಂ ಚುಂಗುಳಂ ತಿನೆ ಮೊಗಂ ಗೆಟ್ಟು ಸಂಬ್ಲಾನಮಾದ ಮಲರಂತಿದ್ದಾಕೆಯಂ ಕಾಣು ತೆರ್ದೆ ಇರಿದಣ್ಣಂಗೆ ತನ್ನ ರಸಿಕ್ಕೆ ಮೂಗು ಮುರಿದಂತೆ ಸಂತೈಸಿದನು ಇಂತು ನುಡಿಗಿಡಿಯ ನುಗುಳಿ ಸೋದರಿ ಸತ್ತನಂದೇ ತಿಳಿ ಈ ನಿನ್ನ ಬದನ ಬಲ್ಮೀಕವಂ ಕೀರ್ತನ್ನ ಚಿತ್ತಪಣಿಯಂ ಕೆರಳ್ಚಿದಾತನ್ ಚಿತ್ತಪಣಿಯಂ ಕೆರಳ್ಚಿದಾತನ್. ಈ ರೀತಿಯಾಗಿ ತನ್ನ ಮಡದಿಯಾಗಿರ್ತಕ್ಕಂಥ ಮಂಡೋದರಿಗೆ ಸಮಾಧಾನವನ್ನು ಮಾಡಿ ನೇರವಾಗಿ ತನ್ನ
ತಂಗಿಯಾಗಿರ್ತಕ್ಕಂತಹ ಲಕ್ಷ್ಮಣನಿಂದ ಖಡ್ಗಾಘಾತ ಹಾಗೂ ಪ್ರಣಯ ಆಘಾತವನ್ನು ಹೊಂದಿರತಕ್ಕಂತಹ ಶೂರ್ಪನಖಿ ಬಳಿಗೆ ಬರ್ತಾನೆ. ಅಣ್ಣನಾಗಿರ್ತಕ್ಕಂಥ ರಾವಣ ಬಂದು ತನ್ನ ತಂಗಿ ಆಗಿರ್ತಕ್ಕಂಥ ಶೂರ್ಪನಖಿಯನ್ನು ಸಮಾಧಾನ ಮಾಡ್ತಾನೆ. ಶೂರ್ಪನಖಿ, ನಿನ್ನ ಕೋಪವನ್ನು ಬಿಡು, ನಿನ್ನ ದುಗುಡವನ್ನು ಬಿಡು, ನಿನ್ನ ಬೇಸರವನ್ನು ಬಿಡು. ಅಣ್ಣನಾಗಿರ್ತಕ್ಕಂಥ ನಾನು ನಿನ್ನ ಜೊತೆಗಿದ್ದೇನೆ, ನಿನಗೆ ಪೂರ್ಣ ಸಹಕಾರವನ್ನು ಕೊಡ್ತೇನೆ. ನಿನಗೆ ಖಡ್ಗಾಘಾತವನ್ನು ಮಾಡಿರ್ತಕ್ಕಂತಹ ಯಾರು ಆ ಲಕ್ಷ್ಮಣ ಇದ್ದಾನಲ್ವಾ, ಆ ರಾಮ ಇದ್ದಾನಲ್ವಾ, ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡ್ತೇನೆ. ಆದ್ರಿಂದ ನೀನು ಯೋಚನೆ ಮಾಡಬೇಡ ಅಂತ ಹೇಳಿ ರಾವಣ ಶೂರ್ಪನಖಿಗೆ ಭರವಸೆಯನ್ನು ಕೊಡ್ತಾನೆ. ಆ ಸಂದರ್ಭದಲ್ಲಿ ಶೂರ್ಪನಖಿ ಹೇಳ್ತಾಳೆ, ಅಣ್ಣ ರಾವಣ, ರಾಮ ಲಕ್ಷ್ಮಣರು ಅಷ್ಟು ಸುಲಭದ ವಿಚಾರ ಅಲ್ಲ. ನೀನು ಗುಡುಗನ್ನು ನಡುಗಿಸಿರಬಹುದು, ಯಮನನ್ನು ನಡುಗಿಸಿರಬಹುದು, ದೇವೇಂದ್ರನಾಗಿರ್ತಕ್ಕಂಥ ಇಂದ್ರಲೋಕದ ಅಧಿಪತಿಯಾಗಿರ್ತಕ್ಕಂಥ ದೇವೇಂದ್ರನನ್ನೇ ನಡುಗಿಸಿರಬಹುದು. ಆದರೆ ರಾಮ ಸಾಮಾನ್ಯನಲ್ಲ. ಅವ ಒಂದು ಪಡೆ, ಅವನು ಒಂದು ಸೈನ್ಯ ಇದ್ದಾಗೆ. ಕೇವಲ ರಾಮ ಮಾತ್ರ ಅಲ್ಲ ಅಣ್ಣ ರಾವಣ, ರಾಮನ ಜೊತೆಗೆ ಲಕ್ಷ್ಮಣ ಇದ್ದಾನೆ. ಆದ್ರಿಂದ ಅವರಿಬ್ಬರನ್ನು ಜೊತೆಯಾಗಿ ಸೋಲಿಸುವಂಥದ್ದು ಬಹಳ ಕಷ್ಟದ ಸಂಗತಿ. ಆದ್ರಿಂದ ನೀನು ಬಾಹುಬಲದ ಬಗ್ಗೆ ಮಾತ್ರ ಯೋಚನೆ ಮಾಡಬೇಡ. ಬಾಹುಬಲದ ಜೊತೆಗೆ ಸ್ವಲ್ಪ ತಲೆಯ ಬಲವನ್ನು ಉಪಯೋಗಿಸು, ಸ್ವಲ್ಪ ಯೋಚನೆ ಮಾಡು. ಯೋಚನೆ ಮಾಡಿ ಉಪಾಯದಿಂದ ಕಾರ್ಯತಂತ್ರವನ್ನು ರೂಪಿಸು. ಉಪಾಯದಿಂದ ರಾಮ ಲಕ್ಷ್ಮಣರ ಮೇಲೆ ಯುದ್ಧ ಮಾಡಬೇಕೇ ಹೊರತು ಬಾಹುಬಲವನ್ನು ನೆಚ್ಚಿಕೊಂಡು ನೀನು ರಾಮ ಲಕ್ಷ್ಮಣರ ಮೇಲೆ ಯುದ್ಧಕ್ಕೆ ಹೋಗಬೇಡ ಅಂತೇಳಿ ಮಂಡೋದರಿ ಮಾತು ಹೇಳ್ತಾಳೆ. ಆಗ ರಾವಣ ಹೇಳ್ತಾನೆ, ನೀನು ಹೆಣ್ಣಾದರೂ ಕೂಡ ನಿನ್ನ ಬುದ್ಧಿವಂತಿಕೆಯನ್ನು ನಾನು ಮೆಚ್ಚಿದೆ. ಖಂಡಿತವಾಗಿಯೂ ನಿನ್ನ ಮಾತನ್ನು ನಾನು ಮೀರೋದಿಲ್ಲ. ಉಪಾಯದಿಂದಲೇ ಉಪಾಯಪರನಾಗಿ ನಾನು ರಾಮ ಲಕ್ಷ್ಮಣರ ವಿರುದ್ಧ ಯುದ್ಧಕ್ಕೆ ಸಾರ್ತೇನೆ ಹೊರತು ತನ್ನ ಕೇವಲ ಬಾಹುಬಲವನ್ನು ಮಾತ್ರ ಪ್ರಯೋಗ ಮಾಡುವುದಿಲ್ಲ ಅಂತ ಹೇಳಿ ರಾವಣ ಮಂಡೋದರಿಗೆ ಮಾತನ್ನು ಕೊಡ್ತಾನೆ. ಮಾತನ್ನು ಕೊಟ್ಟು ಅತ್ಯಂತ ಆವೇಶದಿಂದ ಈ ರೀತಿ ಹೇಳ್ತಾನೆ. ಭಗಿನಿ ಉಪದೇಶಮಂ ಕೇಳ್ದನಾವೇಶದಿ ಸಮನಿಸಿತು ಕೋಪಕ್ಕೆ ಕಾಮದ ಹದಂ ಕಣಿವೆ ಬುರುಳುವ ಝರಿಯ ಜಲಕ್ಕೆ ಕಾಲುವೆ ರಚಿಸಿದಂತೆ ಲಭಿಸಿದುದು ರಾವಣನ ಸಹಜ ಕಾಮದ ಕಪಿಗೆ ರಾಜಕಾರಣ ಭಣಿಯ ಬಿಣಿಯೋಣಿ ರೋಮಾಂತಿಸಿತು ರತಿರೋಮ ಹರ್ಷಣದಿ ಭಾವಜ ಪ್ರಾಣ ಪಶುತಾಂ ಚಂದ್ರನಖಿಯಂ ಕೇಳ್ದ ವೈದೇಹಿ ವರ್ಣನೆಯ ಮೃತ್ಯು ಪಾಥೇಯಮಂ ಮನಮಿಕ್ಕುಮೇರು ತನು ಮಧ್ಯಮೇ ವರಾರೋಹೆ ತಪ್ತ ಕಾಂಚನ ವರ್ಣೆ ಪೀನ ಕುಚೆ ಸುಶೋಣಿ ಗಗನ ವಿಸ್ತೀರ್ಣೆ ನೇಣೀಂದ್ರಿಗಳಿಂದ್ರಾಣಿ ನೆನೆದನೊಂದೊಂದು ಪದಮಂ ಸಚಿತ್ರಮಂ ಮೋಹ ಸೊರೆಯುಂಟೀ ಕಲ್ಪನೆ ಕೆರಳಿದಾತ್ಮಕ್ಕೆ ಸಾಹಸನ್ಮೋದಂ ಮದಿಸುವಂತೆ. ಈ ರೀತಿಯಾಗಿ ಮಂಡೋದರಿ ಶೂರ್ಪನಖಿ ತನಗೆ ಆಗಿರ್ತಕ್ಕಂಥ ನೋವನ್ನು ರಾವಣನ ಹತ್ರ ತೋಡಿಕೊಳ್ಳುತ್ತಾಳೆ. ಶೂರ್ಪನಖಿ ಕೇವಲ ರಾಮ ಲಕ್ಷ್ಮಣರ ಬಗ್ಗೆ ಮಾತ್ರ ಹೇಳುವುದಲ್ಲ, ರಾಮ ಲಕ್ಷ್ಮಣರ ಜೊತೆಗೆ ಸೀತೆಯ ವಿಚಾರವನ್ನು ಹೇಳ್ತಾಳೆ. ಸೀತೆಯ ಸೌಂದರ್ಯವನ್ನು ವರ್ಣನೆ ಮಾಡ್ತಾಳೆ. ಒಂದು ಕಡೆಯಿಂದ ರಾವಣನಿಗೆ ತನ್ನ ತಂಗಿಗೆ ಆಗಿರ್ತಕ್ಕಂಥ ನೋವು, ಇದರಿಂದ ಕೋಪ. ಇನ್ನೊಂದು ಕಡೆಯಿಂದ ತಂಗಿ ಶೂರ್ಪನಖಿ ಸೀತೆಯ ಸೌಂದರ್ಯದ ವರ್ಣನೆಯನ್ನು ಮಾಡಿದ್ದಾಳೆ. ಒಂದು ಕಡೆಯಿಂದ ಕಾಮದ ತಾಪ. ಈ ಕೋಪದ ತಾಪಕ್ಕೆ ಕಾಮ ತುಪ್ಪ ಸುರಿದಂತಾಯಿತು. ಎರಡೂ ಕಡೆಯಿಂದ, ಒಂದು ಕಡೆಯಿಂದ ಸೀತೆಯನ್ನು ನೋಡಬೇಕು, ಸೀತೆಯನ್ನು ಒಲಿಸಿಕೊಳ್ಳಬೇಕು, ಸೀತೆಯನ್ನು ನನ್ನ ವಶ ಮಾಡಿಕೊಳ್ಳಬೇಕು ಅಂತ, ಇನ್ನೊಂದು ಕಡೆಯಿಂದ ರಾಮ ಲಕ್ಷ್ಮಣನಿಗೆ ತಕ್ಕ ಶಾಸ್ತಿ ಮಾಡಬೇಕು ಅಂತೇಳಿ ಎರಡೂ ಉದ್ದೇಶದಿಂದ ರಾವಣ ಉತ್ಸುಕನಾಗ್ತಾನೆ. ಕವಿ ಹೇಳುತ್ತಾನೆ, ಒಂದು ಎತ್ತರದ ಪ್ರದೇಶದಿಂದ ಒಂದು ಜಲಪಾತ ಹರಿತಾ ಇದೆ. ಆ ಜಲಪಾತಕ್ಕೆ ಮಧ್ಯದಲ್ಲಿ ಕಟ್ಟೆಯನ್ನು ಕಟ್ಟಿದ್ರೆ ಹೇಗಿರ್ಬೋದು? ಕಟ್ಟೆಯನ್ನು ಕಟ್ಟಿ ನಾನು ನೀರನ್ನು ನಿಲ್ಲಿಸ್ತೇನೆ, ಜಲಪಾತದಿಂದ ಹರಿತಾ ಇರತಕ್ಕಂಥ ನೀರನ್ನು ನಿಲ್ಲಿಸ್ತೇನೆ ಅಂತ ಹೇಳಿದ್ರೆ ಆ ಯೋಚನೆ ಹೇಗಿರ್ಬೋದು? ಅದು ಮೂರ್ಖತನದ ಯೋಚನೆ. ಅದು ಆ ರೀತಿಯಾಗಿದೆ ನಮ್ಮ ರಾವಣನ ಯೋಚನೆ.
ರಾವಣ ಯೋಚಿಸ್ತಾ ಇರುವಂತದ್ದು ಜಲಪಾತದಿಂದ ಇಳಿತಾ ಇರತಕ್ಕಂಥ ನೀರಿಗೆ ಮಧ್ಯದಲ್ಲಿ ಅಣೆಕಟ್ಟು ಕಟ್ಟುವಂತ ಯೋಚನೆ. ರಾಮಲಕ್ಷ್ಮಣರನ್ನು ಸೋಲಿಸಬೇಕು, ಸೀತೆಯನ್ನು ಒಲಿಸಿಕೊಳ್ಳಬೇಕು, ನನ್ನವರನ್ನಾಗಿ ಮಾಡಿಕೊಳ್ಳಬೇಕು, ಮಂಡೋದರಿಗೆ ದಾಸಿಯನ್ನಾಗಿ ಮಾಡಬೇಕು ಅಂತ ಹೇಳಿ. ಆದರೆ ಅವನ ಯೋಚನೆಗಳು ಅವನ ಆಸೆ ಎಷ್ಟರ ಮಟ್ಟಿಗೆ ಈಡೇರುತ್ತದೆ ಎಂಬುದೇ ಪ್ರಶ್ನೆ. ಮುಂದಕ್ಕೆ ಅವನು ಯೋಚನೆ ಮಾಡ್ತಾನೆ, ರಾವಣ ಕೇವಲ ನನ್ನೊಬ್ಬನಿಂದ ಈ ಕೆಲಸವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದರೆ ಯಾರು ನನಗೆ ಸಹಾಯ ಮಾಡ್ತಾರೆ? ಆಗ ಅವನಿಗೆ ನೆನಪಿಗೆ ಬರುವುದು ಅವನ ಮಾವ ಮಾರೀಚ. ಅವ ಯೋಚನೆ ಮಾಡ್ತಾನೆ, ನಾನು ಒಬ್ಬ ಹೋಗಿ ಈ ಕೆಲಸವನ್ನು ಸಾಧಿಸುವುದಿಲ್ಲ, ನಾನು ಮಾರೀಚನ ಹತ್ರ ಹೋಗಿ, ನನ್ನ ಮಾವನಾಗಿರ್ತಕ್ಕಂಥ ಮಾರೀಚನ ಹತ್ರ ಹೋಗಿ ಸಹಾಯ ಕೇಳುತ್ತೇನೆ. ಖಂಡಿತವಾಗಿ ಮಾರೀಚರು ನನಗೆ ಸಹಾಯ ಮಾಡ್ತಾರೆ ಎಂಬ ಧೈರ್ಯದಿಂದ ಲಂಕೆಯಲ್ಲಿರ್ತಕ್ಕಂಥ ತನ್ನ ಅರಮನೆಯಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಸೇನಾಧಿಪತಿಗಳಿಗೆ, ತನ್ನ ಪತ್ನಿ ಮಂಡೋದರಿಗೆ ಯಾರಿಗೂ ತಿಳಿಸದೆ ನೇರವಾಗಿ ಗಗನ ಮಾರ್ಗವಾಗಿ ಮಾರೀಚ ಮಹರ್ಷಿಗಳ ಆಶ್ರಮಕ್ಕೆ ಹೋಗ್ತಾನೆ ರಾವಣ. ಮಾರೀಚ ಮಹರ್ಷಿಗಳ ಆಶ್ರಮಕ್ಕೆ ಗಗನಯಾನದಲ್ಲಿ ಹೋಗಿ ಅಲ್ಲಿ ಮಾರೀಚ ಮಹರ್ಷಿಗಳ ಆಶ್ರಮದ ಎದುರುಗಡೆ ಇಳಿತಾನೆ. ಇಳಿದು ಮಾರೀಚ ಮಹರ್ಷಿಗಳನ್ನು ಭೇಟಿ ಮಾಡ್ತಾನೆ. ಹೇಗೆ? ದೈತೇಂದ್ರನಂ ನೋಡಿ ಕಂಡಿದಿರದ್ದು ಹೋಗಿ ಬಯಸಿದನು ಸೊಗಬರವನ ಕಾಟಕಾಸೂತಂ. ದೊರೆಯನು ಪಚರಿಸಿದನು ದೊರೆನಿರಿಗೆಯಿಂ ಮತ್ತೆ ನುಡಿಸಿದನ್ ರಕ್ಕಸವಳಿಗೆ ಪೆರ್ಮೆ ನೀನಾಗಿಯೂ ನನ್ನಾಶ್ರಮ ಕೈ ತುಂದುದೇ ದಿಟ್ಟಂ. ತಪಕ್ಕೆ ತಾನಿಂದೆ ಸಿದ್ಧಿ ದೊರೆತಂತೆ, ತಪಕ್ಕೆ ತಾನಿಂದೆ ಸಿದ್ಧಿ ದೊರೆತಂತೆ, ಋಷಿ ಸಂಕಟಕ್ಕೆ ಕಂಕಣಗಟ್ಟಿ ಪುಣಿದ್ದಾರ್ಯ ಕಂಟಕನ ಸಾತ್ವಿಕ ಜಟಾವಲ್ಕಲದ ಮುನಿಯ ವೇಷಮಂ ಕಂಡು ಕಿರುನಗೆ ಬೆರಸಿ ಲಂಕೇಶ್ವರಂ. ನೇರವಾಗಿ ರಾವಣ ರಾಮಲಕ್ಷ್ಮಣರನ್ನು ಸೋಲಿಸಬೇಕು, ಸೀತೆಯನ್ನು ಒಲಿಸಿಕೊಳ್ಳಬೇಕೆಂಬ ದೃಷ್ಟಿಯಿಂದ ಸಹಾಯಕ್ಕಾಗಿ ತನ್ನ ಮಾವನಾಗಿರ್ತಕ್ಕಂಥ ಮಾರೀಚ ಮಹರ್ಷಿಗಳ ಆಶ್ರಮಕ್ಕೆ ಹೋಗಿ ಇಳಿತಾನೆ. ಇಳಿದ ಸಂದರ್ಭದಲ್ಲಿ ತಾಟಕಿಯ ಮಗನಾಗಿರ್ತಕ್ಕಂಥ ಮಾರೀಚರು ಇದೀಗ ಮಹರ್ಷಿಗಳಾಗಿದ್ದಾರೆ. ಇಂದ್ರನ ವೈರಿ ಆಗಿರ್ತಕ್ಕಂತಹ ರಾವಣನನ್ನು ಅತ್ಯಂತ ಗೌರವದಿಂದ, ಪ್ರೀತಿಯಿಂದ, ರಾಜ ಮರ್ಯಾದೆಯಿಂದ ರಾವಣನನ್ನು ಬರಮಾಡಿಕೊಳ್ತಾರೆ ಮಾರೀಚ ಮಹರ್ಷಿಗಳು. ಮಾರೀಚ ಋಷಿಗಳು ಬರಮಾಡಿಕೊಂಡು ಕುಳ್ಳಿರಿಸ್ತಾರೆ. ಬಂದದ್ದೇನು ಅಂತ ಕೇಳುತ್ತಾರೆ, ವಿಚಾರಿಸ್ತಾರೆ. ಆಗ ರಾವಣ ಹೇಳ್ತಾನೆ, ಏನ್ ಸ್ವಾಮಿ, ನಿಮ್ಮ ಈ ಮುನಿವೇಷವನ್ನು ನೋಡಿ ನನಗೆ ನಗು ಬರ್ತಾ ಇದೆ. ನಿಮ್ಮ ಶಕ್ತಿ, ನಿಮ್ಮ ಪರಾಕ್ರಮ, ನಿಮ್ಮ ತಾಕತ್ತು ಎಲ್ಲಿಗೆ ಹೋಯಿತು? ವಿಧಿಗೆ ಸೋತು ಕಲಿಯಾದರೂ ಕೂಡ ನೀವೀಗ ಮುನಿಯಾಗಬೇಕಾದಂತ ಸ್ಥಿತಿ ಬಂತಲ್ವಾ ಅಂತ ಹೇಳಿ ಮಾರೀಚ ಋಷಿಗಳಿಗೆ ಅಳಿಯಲಾಗಿರ್ತಕ್ಕಂಥ ರಾವಣ ಕೊಂಕು ಮಾತನಾಡ್ತಾನೆ. ಎಲ್ಲಿ ಹೋಯಿತು ನಿಮ್ಮ ಶಕ್ತಿ? ನಿಮ್ಮ ತಾಯಿಯಾಗಿರ್ತಕ್ಕಂಥ ತಾಟಕಿಯನ್ನು ವಿಶ್ವಾಮಿತ್ರರ ಆದೇಶದ ಮೇರೆಗೆ ರಾವಣ ಬಾಣ ಬಿಟ್ಟು ಸಾಯಿಸಿದ್ನಲ್ವಾ? ಏನು ಮಾಡಿದ್ರಿ ರಾಮನಿಗೆ ನೀವು? ಮಾವ ಮಾತಾಡಿ, ಏನ್ ಮಾಡಿದ್ರಿ ನೀವು? ನಿಮ್ಮ ತಾಯಿ ತಾಟಕಿ ಪ್ರೇತಾತ್ಮವಾಗಿ ಕಾಡಲ್ಲಿ ತಿರುಗುತ್ತಾ ಇದ್ದಾಳೆ. ನಿಮ್ಮ ತಾಯಿಯ ಆತ್ಮನಿಗೆ ನೀವು ಮೋಕ್ಷ ಕೊಡುವುದಿಲ್ವಾ? ನಿಮ್ಮ ತಾಯಿಯ ಆತ್ಮನಿಗೆ ನೀವು ಸುಖ ಕೊಡುವುದಿಲ್ವಾ? ನಿಮ್ಮ ತಾಯಿಯನ್ನು ಕೊಂದಿರತಕ್ಕಂಥ ರಾಮ ಇನ್ನು ಅತ್ಯಂತ ಸುಖದಿಂದ ಜೀವಿಸ್ತಾ ಇದ್ದಾನಲ್ವಾ? ನೀವು ವಿಧಿಗೆ ಸೋತು ಋಷಿಯಾಗಿದ್ದೀರಿ. ನಿಮ್ಮ ಕಲಿತ್ವ, ನಿಮ್ಮ ವೀರತ್ವ, ನಿಮ್ಮ ಪರಾಕ್ರಮ ಎಲ್ಲಿ ಹೋಯಿತು? ಮಾರೀಚರು ಹೇಳ್ತಾರೆ, ಎಲ್ಲ ಪ್ರಯತ್ನ ಆಗಿದೆ, ಎಲ್ಲ ಪ್ರಯತ್ನದಲ್ಲಿ ಸೋತು ಈಗ ಋಷಿಯಾಗಿರೋದು, ಈ ಬಟ್ಟೆಯನ್ನು ಧರಿಸಿರುವಂತದ್ದು. ಆದ್ರಿಂದ ಎಲ್ಲಾ ರೀತಿಯ ಪ್ರಯತ್ನ ಮಾಡಿದ್ದೇನೆ. ರಾವಣ, ರಾಮ ಲಕ್ಷ್ಮಣರ ಬಗ್ಗೆ ನೀನು ಸಣ್ಣದಾಗಿ ಯೋಚಿಸಬೇಡ, ಅವರು ಸಾಮಾನ್ಯರಲ್ಲ. ಆದ್ರಿಂದ ಎಲ್ಲಾ ಪ್ರಯತ್ನವನ್ನು ಮಾಡಿ ಈ ಪರಿಸ್ಥಿತಿಗೆ ನಾನು ಬಂದಿದ್ದೇನೆ ಅಂತ ಹೇಳಿದಾಗ ರಾವಣ ಕೋಪಗೊಂಡು ತನ್ನ ಮಾವನಾಗಿರ್ತಕ್ಕಂಥ ಮಾರೀಚ ಋಷಿಗಳಿಗೆ ಈ ರೀತಿಯಾಗಿ ಹೇಳ್ತಾನೆ. ಮಾವ
ನಿನ್ನನೆಂತು ಮರೆಯಲಪುಮೇ ಕೃತಜ್ಞನೆಂ ನಿನಗೆ ಗುಳಂ ಓ ಮಹಾಮತಿಯ ಬಾಳ್ವರ್ಗೆ ಮೇಣು ಮಾಳ್ವರ್ಗೆ ನಿನ್ನ ನುಸಿರಲ್ತೆ ಕೇಳ್ ದೊರೆ ಬಲ್ಮೆಗಿಲ್ಲದಿದೆ ಮಂತ್ರಿ ಜಾಣ್ಮೆಯ ಮರ್ಕೆ ಪೇಳ್ ಗೆಲ್ಗುಮೆ ನರತನಂ ಪಿಂತನಿತು ಸೂಳ್ಗೆ ರಾಜಕಾರಣದೊಳಂ ರಣದೊಳಂ ಮೇಣಂತೆ ಸ್ವಂತ ಸಂತೋಷ ಕಾರಣದೊಳಂ ನನಗೆ ನೀ ನೆರವಾದುದಂ ಮರೆಯನ ನಿನಗುಮಾನಂತೆ ನೆರವಿತ್ತನೆಂಬುದೇ ನನಗೆ ಪೆರ್ಮೆ ಕಷ್ಟದೊಡೆ ನವೆದೆ ನೀ ಸಾಹಸಕ್ಕೆ ಬರ್ದುಕನೆ ಬಲಿಯ ನಿತ್ಯ ತೆತ್ತೆ ಕಲಿಯಾದೊಡಂಬಳಲಿದೆ ಬಿದಿಗೆ ಸೋದೆ ಯತಿ ವೃತ್ತಿಯಂ ಪಿಡಿದೆ ಮಾರೀಚ ಮುನಿವರ್ಯ ಮರುಗುವೆನು ನಿನಗೆ ಮಾರೀಚ ಮುನಿವರ್ಯ ಮರುಗುವೆನು ನಿನಗೆ. ರಾವಣನ ಮಾತು ಕೇಳಿ ಮಾರೀಚ ಮಹರ್ಷಿಗಳು ತುಂಬ ಮರುಗ್ತಾರೆ, ತುಂಬ ಬೇಸರಗೊಳ್ಳುತ್ತಾರೆ. ಅನೇಕ ರೀತಿಯಲ್ಲಿ ರಾವಣನ ಮನಸ್ಸನ್ನು ಪರಿವರ್ತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಮಾರೀಚರ ಉದ್ದೇಶ ಏನು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ರಾಮ ಲಕ್ಷ್ಮಣರ ವಿರುದ್ಧ ರಾವಣ ಹೋಗಬಾರದು ಅಂತ ಹೇಳಿ, ಹೋದ್ರೆ ಸಾವು ಖಚಿತ ಅಂತೇಳಿ ಮಾರೀಚರಿಗೆ ಗೊತ್ತಿತ್ತು. ಮಾರೀಚರು ಅನೇಕ ಪ್ರಯತ್ನ ಮಾಡಿದ್ರು ಕೂಡ ಒಪ್ಪಿಕೊಳ್ಳೋದಿಲ್ಲ. ರಾವಣ ಹೇಳ್ತಾನೆ, ಸ್ವಾಮಿ ಮಾರೀಚ ಋಷಿಗಳೇ, ನಿಮ್ಮ ಈ ವೇಷವನ್ನು ನೋಡಿ ನನಗೆ ಬಹಳ ಬೇಸರ ಆಗ್ತಾ ಇದೆ. ನೀವು ಒಬ್ಬ ರಾಜನಾದವನಿಗೆ ಮಂತ್ರಿಗಳ ಬುದ್ಧಿಶಕ್ತಿ ಬಹಳ ಮುಖ್ಯ, ಆಳ್ವಿಕೆ ಮಾಡಬೇಕು ಅಂತ ಹೇಳಿದ್ರೆ. ನೀವು ನನಗೆ ಅನೇಕ ಸಂದರ್ಭಗಳಲ್ಲಿ ರಾಜ್ಯಭಾರ ಮಾಡೋ ಸಂದರ್ಭದಲ್ಲಿ ನನಗೆ ಸಹಾಯ ಮಾಡಿದ್ದೀರಿ, ನನಗೆ ಸಲಹೆಗಳನ್ನು ಕೊಟ್ಟಿದ್ದೀರಿ ಮಂತ್ರಿಯ ರೂಪದಲ್ಲಿ. ಯಾವ ರೀತಿಯಾಗಿ ರಾಜ್ಯಭಾರ ಮಾಡಬೇಕು, ಯಾವ ರೀತಿಯಾಗಿ ಮಾಡಬಾರದು ಅಂತ ತಿಳಿಸಿಕೊಟ್ಟಿದ್ದೀರಿ. ಅದೆಲ್ಲವೂ ನನಗೆ ನೆನಪಿದೆ, ಸ್ಮರಣೆ ಇದೆ. ಆದರೆ ಈ ಸಂದರ್ಭದಲ್ಲಿ ಮಾತ್ರ ನನ್ನ ಮಾತನ್ನು ನೀವು ಮೀರಬಾರದು. ನನಗೆ ನೀವು ಸಹಾಯ ಮಾಡಬೇಕು ಮಾವನಾಗಿ. ನನಗೀಗ ಎರಡು ರೀತಿಯಲ್ಲಿ ಸಂಕಷ್ಟ ಎದುರಾಗಿದೆ. ಒಂದು ಕಡೆಯಿಂದ ರಾಮ ಲಕ್ಷ್ಮಣರ ಸೋಲಿಸುವಂಥದ್ದು, ಇನ್ನೊಂದು ಕಡೆಯಿಂದ ಶೂರ್ಪನಖಿ ಒತ್ತಡ. ನನ್ನ ತಂಗಿ ಆಗಿರ್ತಕ್ಕಂಥ ಶೂರ್ಪನಖಿ ಖಡ್ಗಾದ ಆಘಾತಕ್ಕೆ ಒಳಗಾಗಿದ್ದಾಳೆ. ಆದ್ರಿಂದ ನೀವು ಇದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಮತ್ತೆ ಮತ್ತೆ ವಿನಂತಿಸಿಕೊಳ್ಳುತ್ತಾರೆ. ಆಗ ಮುಂದುವರಿಸಿ ಮಾರೀಚ ಮಹರ್ಷಿಗಳು ಈ ರೀತಿಯಾಗಿ ಹೇಳುತ್ತಾರೆ ರಾವಣನಿಗೆ. ಖಂಡದ ಖದಿಗೆ ಕಿಡಿಕಡಿ ಹೋಗಿ ಕೂಗಿದನ್ ರಾಕ್ಷಸೇಶ್ವರಂ ವ್ಯಾಘ್ರ ಘರ್ಜನೆಗೆ ಮಲೆ ನಡುಗುವಂದದಿ ನಡುಗೆ ವ್ಯಾಘ್ರ ಗರ್ಜನೆಗೆ ಮಲೆ ನಡುಗುವಂದದಿ ನಡುಗೆ ಮಾರೀಚ ಪರ್ಣಶಾಲೆ ತೆಗೆ ತೆಗೆ ಅಧೈರ್ಯಮಂ ಬಿಡು ಹೇ ಕರೀಂದ್ರ ಬಲಶಾಲಿ ವೀರಶ್ರೀಯ ಓ ಕುಳಿಯ ಹೊಸಗೆ ಮಂಚವ ಧುಮುಕಿ ಓಡದಿ ಹೆಂಬೇಡಿಯಾಗದಿ ಉಲಗೇಡಿಯಾಗದಿ ಧೈರ್ಯ ಧ್ರುಮದ ಬೇರ್ಗೆ ಬೆನ್ನೀರ ನೊಯ್ಯದಿರ್ ಒಯ್ಯದಿರ್ ಕರ್ಪೂರ ಕುಲದ ಬಲದ ಗೌರವದ ಗೋನಾಳಿಯಂ ಏಳು ತುಬ್ಬೇಗದಿವು ಬೆನ್ಗೆ ಕೈಗಳ ಮರ್ಚಿ ಶತಪಥದ ಮಲೆನೊದವೋಲ್ ಶ್ವಾಭಕ್ಷಮಂ. ಅಷ್ಟೊತ್ತಿಗೆ ಹೇಗೆ ಮಾಡಿದರೂ ಕೂಡ ಮಾರೀಚರು ಸಹಾಯ ಮಾಡಲಿಕ್ಕೆ ಒಪ್ತಾ ಇಲ್ಲ. ರಾವಣನಿಗೆ ಕೋಪ ಬರ್ತದೆ. ರಾವಣ ಕೋಪದಿಂದ ಹೇಳ್ತಾನೆ, ಎಲೈ ಮಹರ್ಷಿ ಮಾರೀಚರೇ, ನಿಮ್ಮ ಅಧೈರ್ಯವನ್ನು ಸುಡಿ, ಧೈರ್ಯವನ್ನು ತಕ್ಕೊಳ್ಳಿ, ಏನಾಗೋದಿಲ್ಲ. ನೀವು ಹೇಳಿದ ಎಲ್ಲ ವಿಚಾರಗಳು, ನೀವು ಮಾಡಿದ ಎಲ್ಲ ಪ್ರಯತ್ನಗಳು ನೀವು ಒಬ್ಬಂಟಿಯಾಗಿ ಮಾಡಿದ್ದು. ಮಾರೀಚರೇ, ಮಾವ ಮಾರೀಚ ಋಷಿಗಳೇ, ಈಗ ನಾನು ನಿಮ್ಮ ಜೊತೆಗಿದ್ದೇನೆ, ನಿಮ್ಮ ಅಳಿಯ ನಿಮ್ಮ ಜೊತೆಗೆ ಇರ್ತಾನೆ.
ಆದ್ರಿಂದ ನಾವಿಬ್ಬರು ಸೇರಿದ್ರೆ ಖಂಡಿತವಾಗಿಯೂ ಕೂಡ ರಾಮ ಲಕ್ಷ್ಮಣರನ್ನು ಸೋಲಿಸಬಹುದು. ಆದ್ರಿಂದ ನೀವು ಅಧೈರ್ಯವನ್ನು ಬಿಡಿ, ನಮ್ಮ ಕುಲಕ್ಕೆ ಕೆಟ್ಟ ಹೆಸರನ್ನು ತರಬೇಡಿ, ಧೈರ್ಯದಿಂದ ಹೋರಾಡಿ ಅಂತ ಹೇಳಿ ಪರಿಪರಿಯಾಗಿ ಜೋರಿನಲ್ಲಿ ವಿನಯದಲ್ಲಿ ವಿನಂತಿಸಿಕೊಳ್ಳುತ್ತಾನೆ. ಆಗ ಮಾರೀಚ ಮಹರ್ಷಿಗಳು ಹೇಳ್ತಾರೆ, ಸ್ವಲ್ಪ ಭಯದಿಂದ ಹೇಳ್ತಾರೆ, ರಾವಣ, ಎಂದೂ ಕೂಡ ಕೆಂಡವನ್ನು ಮುಟ್ಟದವನಿಗೆ ಕೆಂಡ ಮಾಣಿಕ್ಯದ ರೀತಿ ಕಾಣುತ್ತದೆ. ಆದರೆ ಮುಟ್ಟಿದವನಿಗೆ ಮಾತ್ರ ಗೊತ್ತಿರುವುದು ಆ ಕೆಂಡದ ಬಿಸಿ ಏನು ಅಂತ ಹೇಳಿ. ಬಲ್ಲವನೇ ಬಲ್ಲ ಬೆಲ್ಲದ ರುಚಿಯ ಅಂತ ಹೇಳಿ. ತಿಂದವನಿಗೆ ಮಾತ್ರ ಗೊತ್ತಿರುವಂಥದ್ದು ಬೆಲ್ಲದ ರುಚಿ, ನೋಡಿದವನಿಗೆ ಗೊತ್ತಿರುವುದಿಲ್ಲ. ನಿನಗೆ ಗೊತ್ತಿಲ್ಲ ರಾಮನ ಏಟಿನ ನೋವೇನು ಅಂತ ಹೇಳಿ. ಎಲ್ಲಾ ರೀತಿಯ ಪ್ರಯತ್ನವನ್ನು ಮಾಡಿ ನಾನು ಸೋತಿದ್ದೇನೆ, ಮಾಯಾ ಪ್ರಯತ್ನ ಮಾಡಿದ್ದೇನೆ, ಬಲ ಉಪಯೋಗಿಸಿ ನಾನು ಪ್ರಯತ್ನ ಮಾಡಿದ್ದೇನೆ. ಯಾವ ರೀತಿ ಪ್ರಯತ್ನ ಮಾಡಿದರೂ ಕೂಡ ರಾಮ ಲಕ್ಷ್ಮಣರು ನನಗೆ ಸೋತಿಲ್ಲ, ನನ್ನನ್ನು ಅನೇಕ ಬಾರಿ ಸೋಲಿಸಿದ್ದಾರೆ. ಆ ದೃಷ್ಟಿಯಿಂದ ನಾನು ಈ ಕಡೆಗೆ ಬಂದು ಋಷಿಯಾಗಿರುವಂಥದ್ದು. ಆದ್ರಿಂದ ನನ್ನನ್ನು ಒತ್ತಾಯ ಮಾಡಬೇಡ, ಖಂಡಿತವಾಗಿಯೂ ರಾಮ ಲಕ್ಷ್ಮಣನ ತಂಟೆಗೆ ಹೋಗಬೇಡ ಅಂತ ಹೇಳಿದಾಗ ರಾವಣ ಹೇಳುತ್ತಾನೆ, ಮಾವ, ನನ್ನ ಆಜ್ಞೆ ಇದೆ. ನಾನೊಬ್ಬ ರಾಜನಾಗಿ ಹೇಳ್ತಾ ಇದ್ದೇನೆ, ನಿಮ್ಮ ಅಳಿಯನಾಗಿ ಹೇಳ್ತಾ ಇಲ್ಲ, ನಿಮ್ಮ ರಾಜನಾಗಿ ಹೇಳ್ತಾ ಇದ್ದೇನೆ. ಪ್ರಜೆಯ ಧರ್ಮ ಏನು ಅಂತ ಹೇಳಿದ್ರೆ ರಾಜನ ಆಜ್ಞೆಯನ್ನು ಪಾಲನೆ ಮಾಡುವಂಥದ್ದು. ಆದ್ರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಇದೀಗ ನಾನೊಂದು ಉಪಾಯ ಮಾಡಿದ್ದೇನೆ, ಆ ಉಪಾಯವನ್ನು ಮಾಡಿದ್ರೆ ಖಂಡಿತವಾಗಿ ರಾಮ ನಮಗೆ ಮಂಡಿ ಉರ್ಲೇಬೇಕು. ಏನಿದು ಆ ಉಪಾಯ? ರಾವಣ ಮಾರೀಚರಿಗೆ ಹೇಳುತ್ತಾನೆ. ಏನದು ಉಪಾಯ? ಹರುವನೊಂದಂ ನೆನೆದು ಬಂದ ನೀಯಡೆಗೆ ನಾವೀರ್ವರುಂ ದುಃಖಿಗಳೇ, ತಾಯ ಕೊಲೆಯಿಂದ ನೀ ನೊಡ ಹುಟ್ಟು ಕೊಲೆಯಿಂದೆ ನಾಂ ತಂಗಿಗೊದಗಿದ ಪಮಾನವೆಮ್ಮಯ ಕುಲಕ್ಕೆ ನಂಗೇಡು ಬಡಗಲೆ ಸದಿಹ ಮಲೆಪು ತೆಂಕಣದ ಗೌರವಕ್ಕೆ ಕೆಮ್ಮನಿರೆ ನಾವೆಮ್ಮ ದಕ್ಷಿಣಂ ಸೂರ್ಯಪ್ಪು ದೇವಲಂ ದಸ್ಯು ಶೀಲೋತ್ತರಕ್ಕೆ ದಂಡ ನೀತಿಯ ನೊಂದನೆಯ ನೆಮ್ಮಿನೀಂ ಸೋತೆ ಮಾರೀಚ ಬೇರೆ ತಂತ್ರಗಳಿಪ್ಪವೆನಿತೆನಿತೋ ವೈರಿಯಂ ನಿರ್ವೀರ್ಯಗೊಳಿಸೆ ಸೀತೆಯ ನೊಯ್ಯೆ ಮಾನಹಾನಿಗೆ ಹೃದಯ ದೀನನುಮ್ಮೇಣಂತೆ ಶಕ್ತಿಹೀನನುಮಾಗಿ ನಿಸ್ತೇಜನಾದಪಂ ದಾಶರಥಿ ಶಕ್ತಿಹೀನನುಮಾಗಿ ನಿಸ್ತೇಜನಾದಪಂ ದಾಶರಥಿ ಅಷ್ಟೊತ್ತಿಗೆ ರಾವಣ ಹೇಳ್ತಾನೆ, ಮಾವ ಮಾರೀಚರೇ, ನನಗೆ ಸಹಾಯ ನೀವು ಮಾಡಲೇಬೇಕು. ರಾಜನಾಗಿ ಹೇಳ್ತಾ ಇದ್ದೇನೆ, ಒಂದು ಉಪಾಯ ಇದೆ ನನ್ನ ಹತ್ರ. ಏನು ಉಪಾಯ ಅಂತ ಹೇಳಿದ್ರೆ, ನೋಡಿ ಮಾರೀಚ ಋಷಿಗಳೇ, ನಾವಿಬ್ಬರು ಸಮಾನ ದುಃಖಿಗಳು. ಯಾಕೆ ನಾವಿಬ್ಬರು ಸಮಾನ ದುಃಖಿಗಳು? ನೀವು ರಾಮನಿಂದ ನಿಮ್ಮ ತಾಯಿಯನ್ನು ಕಳ್ಕೊಂಡ್ರಿ, ತಾಟಕಿಯನ್ನು ಸಂಹಾರ ಮಾಡಿದ್ದು ರಾಮ. ನಾನು ನನ್ನ ತಮ್ಮಂದಿರನ್ನು ಕಳ್ಕೊಂಡಿದ್ದೇನೆ, ಕರದೂಷಣನ್ನು ಕಳ್ಕೊಂಡಿದ್ದೇನೆ ರಾಮ ಲಕ್ಷ್ಮಣರಿಂದ. ನನ್ನ ತಂಗಿಗೆ ಅವಮಾನ ಆಗಿದೆ. ಅಂದರೆ ನಿಮ್ಮ ತಾಯಿಯ ಸಾವಿಗೆ ಕಾರಣ ರಾಮ, ನನ್ನ ತಮ್ಮಂದಿರ ಸಾವಿಗೆ ಕಾರಣ ರಾಮ, ನನ್ನ ತಂಗಿಗೆ ಅವಮಾನ ಮಾಡಿದ್ದು ರಾಮ ಲಕ್ಷ್ಮಣರು. ಆದ್ರಿಂದ ನಿಮ್ಮ ತಾಯಿ ತಾಟಕಿಯ ಸಾವಿಗೆ ನ್ಯಾಯ ಸಿಗಬೇಕು, ನನ್ನ ತಮ್ಮಂದಿರ ಸಾವಿಗೆ ನ್ಯಾಯ ಸಿಗಬೇಕು. ಅದರ ಜೊತೆಗೆ ನನ್ನ ತಂಗಿ ಶೂರ್ಪನಖಿಗೆ ಆದ ಅವಮಾನಕ್ಕೆ ಪರಿಹಾರ ಸಿಗಬೇಕು ಅಂತ ಹೇಳಿದರೆ ನಾವೀಗ ಒಂದು ಉಪಾಯ ಮಾಡಲೇಬೇಕು. ಏನು ಉಪಾಯ? ನಾನು ನೇರವಾಗಿ ನಿಮ್ಮ ಸಹಾಯದಿಂದ ರಾಮನ ಪತ್ನಿಯಾಗಿರ್ತಕ್ಕಂಥ ಸೀತೆಯನ್ನು ಅಪಹರಣ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದೇನೆ. ಒಂದು ದೊಡ್ಡ ಆಲದ ಮರ ಆದರೂ ಕೂಡ ನೀರಿಲ್ಲದಿದ್ರೆ ಅದು ಒಣಗಿ ಒಲೆಗೆ ಸೇರುತ್ತದೆ. ಆದ್ರಿಂದ ರಾಮನ ಜೀವದಂತಿರುವ
ಅವನ ಪತ್ನಿಯಾಗಿರ್ತಕ್ಕಂಥ ಸೀತೆಯನ್ನು ಅಪಹರಣ ಮಾಡಿದರೆ ಅವ ನಿರ್ವೀರ್ಯನಾಗ್ತಾನೆ, ಅವ ಮಾನಸಿಕವಾಗಿ ಕುಂದಿ ಹೋಗ್ತಾನೆ. ಆ ಸಂದರ್ಭದಲ್ಲಿ ಖಂಡಿತವಾಗಿಯೂ ನಮಗೆ ಅವ ಒಲಿತಾನೆ, ನಮ್ಮಿಂದ ಅವ ಸೋಲನ್ನೊಪ್ಪಿಕೊಳ್ಳುತ್ತಾನೆ. ಆದ್ರಿಂದ ಸೀತೆಯನ್ನು ಅಪಹರಣ ಮಾಡುವಂತಹ ಯೋಚನೆಯನ್ನು ರಾವಣ ತನ್ನ ಮಾವನಾಗಿರ್ತಕ್ಕಂಥ ಮಾರೀಚ ಋಷಿಗಳ ಹತ್ರ ತಿಳಿದಿರ್ತಾನೆ. ಆಗ ಮಾರೀಚ ಮಹರ್ಷಿಗಳು ಹೇಳ್ತಾರೆ, ಅಯ್ಯೋಯ್ಯೋಯ್ಯೋ, ಸಾಧ್ಯವೇ ಇಲ್ಲ, ಪತಿವೃತೆಯ ಅಪಹರಣವ. ಏ ರಾವಣ, ನಿನಗೇನಾಗಿದೆ? ಮತಿಭ್ರಮಣೆ ಆಗಿದೆಯಾ? ಹುಚ್ಚು ಹಿಟ್ಟಿದೆಯಾ ನಿನಗೆ? ಒಂದು ಪತಿವೃತೆಯನ್ನು ಅಪಹರಣ ಮಾಡುವಂಥದ್ದು ಅತ್ಯಂತ ಕೆಟ್ಟ ಕೆಲಸ. ಅದು ಒಬ್ಬ ರಾಜನಾಗಿ ನೀನು ಪತಿವೃತೆಯನ್ನು ಅಪಹರಣ ಮಾಡ್ತೇನೆ ಅಂತ ಯೋಚನೆ ಮಾಡೋದು ತಪ್ಪು. ಅಪಹರಣ ಮಾಡೋದು ನಂತರದ್ದು, ಯೋಚನೆ ಮಾಡುವಂಥದ್ದು ತಪ್ಪು. ಆದ್ರಿಂದ ನೀನು ಪತಿವೃತೆಯ ಅಪಹರಣ ಮಾಡುವ ಯೋಚನೆಯನ್ನು ಬಿಡು. ಒಂದು ವೇಳೆ ನೀನು ಸೀತೆಯ ಪತ್ನಿಯಾಗಿರ್ತಕ್ಕಂಥ, ರಾಮನ ಪತ್ನಿಯಾಗಿರ್ತಕ್ಕಂಥ ಸೀತೆಯನ್ನು ಅಪಹರಣ ಮಾಡಿದೆಯಾದರೆ ನೀನು ಸಾಯಲಿಕ್ಕೆ ರಾಮನ ಬಾಣವೇ ಬೇಡ, ಪತಿವೃತ ಅಪಹರಣದ ಶಾಪವೇ ಸಾಕು ನಿನಗೆ ಸಾಯಲಿಕ್ಕೆ. ಆದ್ರಿಂದ ರಾಮ ಬಾಣಕ್ಕೆ ತುತ್ತಾಗುವುದಕ್ಕಿಂತ ನೀನು ಪತಿವೃತೆಯನ್ನು ಅಪಹರಣ ಮಾಡಿದ್ರೆ ನಿನಗೆ ಕಷ್ಟ ಜಾಸ್ತಿ. ಆದ್ರಿಂದ ಆ ಅಪಹರಣದ ಯೋಚನೆಯನ್ನು ಬಿಟ್ಟು ಬಿಡು. ಪತಿವೃತೆಯ ಅಪಹರಣ ಮಾಡಿದ್ರೆ ಖಂಡಿತವಾಗಿ ನಮಗೆ ಶಾಪ ತರ್ತದೆ, ಅದರಿಂದಲೇ ನಿನಗೆ ಸಾವಾಗ್ತದೆ ಅಂತೇಳಿ ಮಾರೀಚ ಮಹರ್ಷಿಗಳು ಹೇಳ್ತಾರೆ. ಆಗ ಪತಿವೃತೆ ಅಂತ ಹೆಣ್ಣು ಹೀಗಿದ್ದಾಳ ಈ ಸಂದರ್ಭದಲ್ಲಿ ಅಂತ ಹೇಳಿ ಕುಂಕು ಮಾತಾಡ್ತಾನೆ ರಾವಣ. ವೇದವತಿ ಬೆಸರ ಋಷಿ ಪತ್ನಿ ಪುಣ್ಯ ಸತಿ ತಾನಿದ್ದಳೈ ಕಾತೆ ವೃತ್ಯದೋಳವಳ ಮೂಜಗದ ಕಣ್ಗೆ ಗುರಿಯಿರಲ ದುರ್ಲಭತೆ ತಿರಿದು ಮುದಿಗೊಳ್ಳನ್ನ ಋಷ ಬಯಸಿ ತಾಕೆಯಮ್ಮ ಕಣ್ಣೆನಿತು ಮೇಲಿದ್ದರನಿ ತೆನರ್ಗ್ಯದೆಯ ಕಾಯ್ತು ಪಿರಿದಪ್ಪು ತೆನಗದು ಸಹಜ ಗುಣಂ. ಅಯ್ಯೋ ಆ ದೌರ್ಭಾಗ್ಯ ಚಿತೆಯೇರ್ದಳ ಹನನಕ್ಕೆ ಮನಂ ಮಾಡಿ ನಾನೆಂದು ಬಲತ್ಕರಿಸೆನೆಂಬುದು ತಿಳಿಯದೆಯೇ ಮುಂದುಕೊಂಡಳು. ಬಾಳ್ವರಸಿ ನನಗೆ ವಶವಾಗದಿರ್ತೊಡೆ, ಬಾಳ್ವರಸಿ ನನಗೆ ವಶವಾಗದಿರ್ತೊಡೆ ನಮಸ್ಕಾರ ಪದಕ್ಕೆ ಕೇಳ್ ನಿವೇದಿಸುತ್ತಿದ್ದೆ. ನೈವೇದ್ಯಮಂ ಸುಲಭ ಶುಚಿ ಸಾವನ್ನಪ್ಪಿದಳಾವಳ್ ತಿರಸ್ಕಾರ್ಯ ಮತ್ತೋರ್ಮೆ ಹದಿಬದೇರಸಿ ತಾನೆಂಬಳಿನ್ನೋರ್ವಳಂ ತಂದೆ ನವಳ ರಸನಂ ಸೋಲಿಸಿ ಸೆರೆಗೆ ನೂಕಿ ರಾವಣ ಹೇಳ್ತಾನೆ ಮಾರೀಚ ಮಹರ್ಷಿಗಳಿಗೆ, ಏನು ಪತಿವ್ರತೆ, ಈ ಜಗತ್ತಲ್ಲಿ ಈ ಕಾಲದಲ್ಲಿ ಪತಿವ್ರತೆ ಎಂಬ ಶಬ್ದ ಇದೆಯಾ? ಹಾಗಂತ ಪತಿವ್ರತೆ ಎಂಬಂತ ಒಂದು ಸ್ತ್ರೀ ಇದ್ರೆ ಅವಳು ಎಲ್ಲಿದ್ದಾಳೆ? ನಾನು ನೋಡ್ಲಿಲ್ಲ. ಅದು ಕಪೋಲ ಕಲ್ಪಿತ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನನಗೆ ಸಹಾಯ ಮಾಡಬೇಕು ಎಂಬ ಒಂದೇ ದೃಷ್ಟಿಯಿಂದ ಪತಿವ್ರತೆಯ ಅಪಹರಣದ ಶಾಪದ ಕೊಂಕು ಮಾತನಾಡ್ತಾ ಇದ್ದೀರಾ. ಮಾವ, ಈ ಜಗತ್ತಲ್ಲಿ ಈ ಕಾಲದಲ್ಲಿ ಪತಿವ್ರತೆ ಎಂಬವಳು ಯಾರೂ ಇಲ್ಲ, ಅಂತ ಹೆಣ್ಣನ್ನು ನಾನು ನೋಡಿಲ್ಲ. ರಾವಣ ಮಾರೀಚ ಮಹರ್ಷಿಗಳ ಹತ್ರ ಪತಿವ್ರತೆಯ ಮಾತನ್ನು ಧಿಕ್ಕರಿಸ್ತಾನೆ, ತಿರಸ್ಕರಿಸ್ತಾ ಮುಂದುವರಿತಾ ಹೇಳ್ತಾನೆ, ಮಹರ್ಷಿಗಳೇ, ನಾನು ಕಾಡಿನಲ್ಲಿ ಒಬ್ಬ ಋಷಿಗಳ ಪತ್ನಿ ವೇದವತಿ ಅಂತ ಹೇಳಿ ಅವಳನ್ನು ನೋಡಿ ನನಗೆ ಅವಳ ಸೌಂದರ್ಯ ಬಹಳ ಹಿಡಿಸಿತು. ಅವಳನ್ನು ನನ್ನವರನ್ನಾಗಿ ಮಾಡಿಕೊಳ್ಬೇಕು ಅಂತೇಳಿ ನಾನು ನೇರವಾಗಿ ವೇದವತಿ ಹತ್ರ ಹೋಗಿ, ಋಷಿಗಳ ಧರ್ಮಪತ್ನಿ ಆಗಿರ್ತಕ್ಕಂಥ ವೇದವತಿ ಹತ್ರ ಹೋಗಿ ಭಿನ್ನವಿಸಿದೆ. ಆದರೆ ವೇದವತಿ ಕೇಳಲಿಲ್ಲ. ಋಷಿಯನ್ನು ಬಿಟ್ಟು ನನ್ನೊಟ್ಟಿಗೆ ಬರಲಿಕ್ಕೆ ಅವಳು ಒಪ್ಪಲಿಲ್ಲ. ನಾನು ಒತ್ತಾಯ ಮಾಡಿದಾಗ ನನ್ನ ನಿಜವಾದ ಗುಣ ಅವಳಿಗೆ ಅರ್ಥ ಆಗಲಿಲ್ಲ ಅಂತ ಕಾಣುತ್ತದೆ.
ಮಹರ್ಷಿಗಳೇ, ಮಾವ, ವೇದವತಿ ಅಗ್ನಿ ಪ್ರವೇಶ ಮಾಡಿಬಿಟ್ಲು. ಅಗ್ನಿ ಪ್ರವೇಶ ಮಾಡಿ ಪ್ರಾಣವನ್ನು ತ್ಯಾಗ ಮಾಡಿಬಿಟ್ಲು. ಆದರೆ ನಿಜವಾಗಿಯೂ ನನ್ನ ಗುಣ ವಿಶೇಷಗಳು ಅವಳಿಗೆ ಗೊತ್ತಿದ್ದಿದ್ರೆ ಖಂಡಿತವಾಗಿಯೂ ವೇದವತಿ ನನ್ನೊಟ್ಟಿಗೆ ಬರ್ತಾ ಇದ್ಲು. ಮುಂದುವರಿಸಿ, ಇನ್ನೊಬ್ಬಳು ಧ್ಯಾನಮಾಲಿನಿ ಅಂತ ಹೇಳಿ, ಅವಳು ಕೂಡ ಋಷಿಗಳ ಪತ್ನಿಯೇ. ಅವಳು ನಾನು ಒಲಿಸಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ, ಒಲಿಲಿಲ್ಲ. ಎತ್ತಿಕೊಂಡು ತಂದೆ ಲಂಕೆಗೆ. ಸ್ವಲ್ಪ ದಿವಸದಲ್ಲಿ ನನ್ನ ಎಲ್ಲ ವ್ಯಕ್ತಿತ್ವ ಅವಳಿಗೆ ಪರಿಚಯ ಆಯಿತು. ಕೊನೆಗೆ ಒಪ್ಪಿದ್ಲು. ಈಗ ನನ್ನೊಟ್ಟಿಗಿದ್ದಾಳೆ ಧ್ಯಾನ ಮಾಲಿನಿ. ಆದ್ರಿಂದ ಮಾರೀಚ ಮಹರ್ಷಿಗಳೇ, ಮಾವ, ಪತಿವ್ರತೆ ಎಂಬುದೇ ಇಲ್ಲ. ಆದ್ರಿಂದ ನೀವು ಆ ಪತಿವ್ರತೆಯ ವಿಚಾರವನ್ನು ಇಟ್ಟುಕೊಂಡು ಸೀತೆಯನ್ನು ಅಪಹರಿಸಿದ್ರೆ ಪಾಪ ಬರ್ತದೆ, ನಾನು ಆ ಶಾಪದಿಂದ ಸಾಯ್ತೇನೆ ಎಂಬ ನೆಪವನ್ನು ಬಿಡಿ. ಈಗ ನೀವು ನನಗೆ ಸಹಾಯ ಮಾಡಲೇಬೇಕು. ಕೊನೆಯದಾಗಿ ಹೇಳ್ತಾ ಇದ್ದೇನೆ ಮಾವ, ಮಾರೀಚ ಮಹರ್ಷಿಗಳೇ, ಒಬ್ಬ ರಾಜನಾಗಿ ಹೇಳ್ತಾ ಇದ್ದೇನೆ, ತಮಗೆ ಆಜ್ಞೆ ಮಾಡ್ತಾ ಇದ್ದೇನೆ. ಕೊಂಕು ಮಾತುಗಳು ಬೇಡ, ನೆಪ ಬೇಡ. ನನಗೆ ಸಹಾಯ ಮಾಡಬೇಕು. ಈ ರೀತಿಯಾಗಿ ನೀವು ಸಹಾಯ ಮಾಡಬೇಕು. ರಾವಣ ಮಾರೀಚರಿಗೆ ಆಜ್ಞೆ ಮಾಡ್ತಾನೆ. ಸಂಬಂಧದಲ್ಲಿ ಮಾವ, ಆದರೂ ರಾಜ ಆಜ್ಞೆ ಮಾಡ್ತಾನೆ. ಏನು ಅಂತ ಆಜ್ಞೆ ಮಾಡ್ತಾನೆ ಮಾರೀಚರಿಗೆ? ನೀ ನನಗೆ ನೆರವಾದ ಮೇಲ್ಪು ಮಲ್ಲದೆ ಮೀರ್ದು ನಡೆಯದಿರಿಯ ಪ್ರಜೆಯ ಕರ್ತವ್ಯಮಂ ಬೇಗ ತಾಳ್ ಕನಕ ಮೃಗ ರೂಪಮಂ ಸುಳಿ ಜನಕ ಜಯ ಮುಂದೆ ಬಗೆ ಸೆಳೆದೆಳಸಿ ಬಿಡುವಂತಿನಿಯನಂ ಪಿಡಿಯ ಬೆನ್ನಟ್ಟಿ ಬರೆದಾಶರಥೀಗಿ ದೂರ ದೂರಕ್ಕೆ ಸೆಳೆದೊಯ್ಯುತ್ತಾತನು ದಾಶರಥಿ ದೂರ ದೂರಕ್ಕೆ ಸೆಳೆದೊಯ್ಯುತ್ತಾತನು ಕೂಗು ಸೌಮಿತ್ರಿಗಂ ದೀನರವದಿಂ ಬಿಚ್ಚು ತೊಡಲ್ಕೆ ಲಕ್ಷ್ಮಣ ರಾಮ ನಿರ್ಪಡೆಗೆ ನಾಂ ಕಳೆದೊಯ್ವೆನ ಜನಕ ಜಾತೆಯ ವ್ಯರ್ಥ ಮಂದರಿಯದಿರು ನಿನ್ನ ಈ ಕರ್ತವ್ಯಮಂ ನಿನಗೆ ಹರನ ಧರೆಯನೆ ಕೊಟ್ಟು ವಿರಚಿಸುವೆ ಪಟ್ಟಾಭಿಷೇಕಮಂ ನಿನಗೆ ಖರನ ಧರೆಯನೆ ಕೊಟ್ಟು ವಿರಚಿಸುವೆ ಪಟ್ಟಾಭಿಷೇಕಮಂ. ಅಷ್ಟೊತ್ತಿಗೆ ರಾವಣ ಹೇಳ್ತಾನೆ, ಆಜ್ಞೆ ಮಾಡ್ತಾ ಇದ್ದೇನೆ, ನೀವು ನನಗೆ ಸಹಾಯ ಮಾಡಲೇಬೇಕು. ನೀವು ನನ್ನೊಟ್ಟಿಗೀಗ ರಾಮನ ಆಶ್ರಮಕ್ಕೆ ಬರಬೇಕು, ಕುಟೀರಕ್ಕೆ ಬರಬೇಕು. ರಾಮ ಲಕ್ಷ್ಮಣರು ಸೀತೆಯರಿರುವಂತಹ ಪರ್ಣ ಕುಟೀರಕ್ಕೆ ನೀವು ಬರಬೇಕು. ನೀವಾಗಿ ಬರುವಂಥದ್ದಲ್ಲ, ನಿಮ್ಮ ಮಾಯಾಶಕ್ತಿಯಿಂದ ನೀವು ಕನಕ ಮೃಗ ರೂಪವನ್ನು ತಾಳಬೇಕು. ಬಂಗಾರದ ಜಿಂಕೆಯ ರೂಪದಲ್ಲಿ ಬರಬೇಕು. ಬಂದು ನನಗೆ ಸಹಾಯವನ್ನು ಮಾಡಬೇಕು. ಮಾರೀಚರು ಕೇಳ್ತಾರೆ, ಯಾವ ರೀತಿಯ ಸಹಾಯ? ನೀವು ಕನಕ ಮೃಗ ರೂಪವನ್ನು ತಾಳಿ ಸೀತೆಯ ಎದುರುಗಡೆ ಆಗಮಿಸಿ ಸೀತೆಯನ್ನು ನಿಮ್ಮ ಮೇಲೆ ಆಸೆ ಹುಟ್ಟುವ ಹಾಗೆ ಮಾಡಬೇಕು. ಸೀತೆ ನಿಮ್ಮನ್ನು ಬಯಸುವ ರೀತಿಯಲ್ಲಿ ನೀವು ಮಾಡಬೇಕು. ಆದ್ರಿಂದ ನೀವು ಆ ರೀತಿ ಮಾಡಿದಾಗ ಸೀತೆ ತನ್ನ ಪತಿಯಾಗಿರ್ತಕ್ಕಂಥ ರಾಮನನ್ನು ಕರೆದು ಅಥವಾ ಮೈದುನಾಗಿರ್ತಕ್ಕಂಥ ಲಕ್ಷ್ಮಣನನ್ನು ಕರೆದು ನನಗೆ ಈ ಜಿಂಕೆ ಬೇಕು ಅಂತ ಹೇಳ್ತಾಳೆ. ಆ ಜಿಂಕೆಯನ್ನು ಬಯಸ್ತಾಳೆ. ನೀವಾಗ ದೂರ ದೂರಕ್ಕೆ ಹೋಗಿ ರಾಮನ ಬಾಣದಿಂದ ತಪ್ಪಿಸಿಕೊಳ್ಳಬೇಕು. ರಾಮನ ಬಾಣದಿಂದ ತಪ್ಪಿಸಿಕೊಂಡ ಸಂದರ್ಭದಲ್ಲಿ ಜೋರಾಗಿ ನೀವು ಕೂಗಬೇಕು. ಏನು ಅಂತ ಕೂಗಬೇಕು? ಓ ಲಕ್ಷ್ಮಣ, ಓ ಲಕ್ಷ್ಮಣ ಅಂತೇಳಿ ಕೂಗಬೇಕು. ನಿಮ್ಮನ್ನು ರಾಮ ಅಟ್ಟಿಸಿಕೊಂಡು ಬರುವ ಸಂದರ್ಭದಲ್ಲಿ ಓ ಲಕ್ಷ್ಮಣ, ಓ ಲಕ್ಷ್ಮಣ ಅಂತೇಳಿ ನೀವು ಕೂಗಿದಾಗ ಅಣ್ಣನ ಸಹಾಯಕ್ಕೆ ತಮ್ಮನಾಗಿರ್ತಕ್ಕಂಥ ಲಕ್ಷ್ಮಣ ಸಹಾಯಕ್ಕೆ ಧಾವಿಸ್ತಾನೆ. ಪರ್ಣಕುಟೀರದಲ್ಲಿ ಅತ್ತಿಗೆ ಸೀತೆಯನ್ನು ಒಬ್ಬಳನ್ನೇ ಬಿಟ್ಟು ಲಕ್ಷ್ಮಣ ಅಣ್ಣನ ಸಹಾಯಕ್ಕೆ ಹೋದಾಗ ನನ್ನ ಕೆಲಸ ಸುಲಭ ಆಗ್ತದೆ. ನಾನು ಸೀತೆಯನ್ನು ಅಪಹರಿಸಿಕೊಂಡು ಬರ್ತೇನೆ ಅಂತ ಹೇಳಿ ಉಪಾಯವನ್ನು ತಿಳಿಸ್ತಾನೆ ಮಾವನಾಗಿರ್ತಕ್ಕಂಥ ಮಾರೀಚರಿಗೆ. ಉಪಾಯವನ್ನು ತಿಳಿಸಿ ಕೊನೆಗೆ ಒಂದು ವಿಶೇಷವಾದಂತಹ ಒಂದು ಬಹುಮಾನವನ್ನು ಹೇಳ್ತಾನೆ. ಏನು ಅಂತ ಹೇಳಿದ್ರೆ, ಕರ ಈಗ ಸತ್ತಿದ್ದಾನೆ, ನನ್ನ ತಮ್ಮ ಕರ ಸತ್ತಿದ್ದಾನೆ, ಅವನ ರಾಜ್ಯ ಖಾಲಿಯಾಗಿದೆ. ನೀವು ನನಗೆ ಈ ರೀತಿಯಾಗಿ ಸಹಾಯ ಮಾಡಿದರೆ ನಿಮಗೆ ಕರನ ರಾಜ್ಯಕ್ಕೆ ನಿಮ್ಮನ್ನು ಪಟ್ಟಾಭಿಷೇಕ ಮಾಡ್ತೇನೆ ಅಂತ ಹೇಳಿ
ಮಾರೀಚರು ಹೇಳ್ತಾರೆ, ನಮಸ್ಕಾರ ಮಾರೆ, ನಿನ್ನ ಪಟ್ಟಾಭಿಷೇಕಕ್ಕೆ ಬದುಕುವುದೇ ಇಲ್ಲ ಅಂತ ಸಂಶಯದಲ್ಲಿದ್ದೇನೆ, ನಾನು ಬದುಕ್ತೇನೆ ಇಲ್ವಾ ಅಂತ ಸಂಶಯದಲ್ಲಿದ್ದೇನೆ. ನಿನ್ನ ಪಟ್ಟಾಭಿಷೇಕಕ್ಕೆ ದೊಡ್ಡ ನಮಸ್ಕಾರ. ಆದ್ರಿಂದ ನೀನು ರಾಜನಾಗಿ ಆಜ್ಞೆ ಮಾಡ್ತಾ ಇದ್ದೀಯಾ, ಬರ್ತೇನೆ. ಕನಕ ಮೃಗ ರೂಪ ಅಲ್ವಾ, ಸರಿ ತಾಳ್ತೇನೆ, ತಾಳದಿದ್ರೆ ನೀನು ಬಿಡುವುದಿಲ್ಲ ಅಂತ ಹೇಳಿ ಮಾರೀಚರು ರಾವಣನ ಮುಂದುವರಿಸಿ ಹೇಳ್ತಾರೆ, ಈ ರೀತಿಯಾಗಿ ಹೇಳ್ತಾರೆ. ತಾಯ್ ಗುಳಿಗನಿಂದಳಿಗೆ ಮಾತೆಗಾದಂತಾಯ್ತು ಸೇವೆ, ನರಸಂಗೆ ಬೆಸಕಾಯ್ದಿಳಿದ ಜಸಂ, ನಿನ್ನಿಂದೆನಗೆ ಮುಕ್ತಿ ನನ್ನ ಸಾವಕ್ಕೆ, ನಿನ್ನಾತ್ಮದುದ್ಧಾರಕ್ಕೆ ಮೊತ್ತ ಮೊದಲನ ಜನ್ಮಬೇಡೆ. ಲಂಕೇಶ್ವರಂ ತಕ್ಕೈಸು ತುಕ್ಕಿದನ್ ತನ್ನ ಕರ್ಮಕ್ಷಯಕ್ಕೆ, ಕಾರಣವನೊಪ್ಪುವೋಲಪ್ಪಿದನ್ ಮಾವನಂ, ಪರಮ ಮಾಯಾ ನಿಪುಣನಂ ಕಾಮರೂಪಿಯಂ ಮಾರೀಚನಂ, ಪುಷ್ಪಕ ಕೊಯ್ದಾತನಂ ಮೃತ್ಯುರಥ ಕೊಯ್ಯುವಂತೆ ಗೋಲ್ ಪ್ರಾಣ ಮೇರುವಂತೆ, ಪಾರಿದತ್ತ ವಿಮಾನಂ ಶ್ರೀರಾಮನಾಶ್ರಮಕ್ಕೆ, ಶ್ರೀರಾಮನಾಶ್ರಮಕ್ಕೆ. ಮಾರೀಚರು ಒಪ್ತಾ ಇಲ್ಲ ಸಹಾಯ ಮಾಡಲಿಕ್ಕೆ. ರಾವಣ ಬಲವಂತವಾಗಿ ಒಪ್ಪಿಸ್ತಾನೆ. ರಾವಣ ಕೊನೆಗೊಂದು ಮಾತು ಹೇಳ್ತಾನೆ ಮಾರೀಚರ ಹತ್ರ, ಮಾವನ ಹತ್ರ, ರಾಜಾಜ್ಞೆ ಇದು, ರಾಮನ ಬಾಣದಿಂದ ಅದು ತಪ್ಪಿಸಿಕೊಳ್ಬಹುದು ನೀವು, ರಾವಣನ ಆಜ್ಞೆಯಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಹಾಯ ಮಾಡುವುದಾದ್ರೆ ಮಾಡಿ, ಇಲ್ಲದಿದ್ರೆ ಸಾವಿಗೆ ಕೊರಳೊಡ್ಡಿ. ರಾವಣ ಆದೇಶ ಮಾಡ್ತಾನೆ ಒಬ್ಬ ರಾಜನಾಗಿ ತನ್ನ ಮಾವನಿಗೆ, ಮಾರೀಚರಿಗೆ. ಆಗ ಮಾರೀಚರು ಹೇಳ್ತಾರೆ, ನಿನ್ನ ಕೈಯಲ್ಲಿ ಸಿಕ್ಕಿ ಸಾಯುವುದಕ್ಕಿಂತ ರಾಮನ ಬಾಣಕ್ಕೆ ತುತ್ತಾಗಿ ಸಾಯುವುದೇ ಮೇಲು ಮಾರ. ಆದ್ರಿಂದ ನಾನು ನಿನಗೆ ಸಹಾಯ ಮಾಡ್ತೇನೆ. ನಿನಗೆ ಸಹಾಯ ಮಾಡಿದರೆ ನನಗೆ ಕೆಲವೊಂದು ಸೌಲಭ್ಯಗಳಿವೆ, ವಿಶೇಷತೆಗಳಿವೆ. ಏನು ಅಂತ ಹೇಳಿದ್ರೆ, ಹೇಗೂ ಸಾಯುವವನೇ ನಾನು, ನನಗೆ ನಿಶ್ಚಿತ ಆಗಿದೆ. ನಿನಗೆ ಸಹಾಯ ಮಾಡದಿದ್ರೆ ನೀನೇ ಸಾಯಿಸ್ತೀಯ. ನಿನಗೆ ಸಹಾಯ ಮಾಡಲಿಕ್ಕೆ ಬಂದರೆ ರಾಮನ ಬಾಣದಿಂದ ಸಾಯ್ತೇನೆ, ಹೇಗೂ ಸಾಯುವವನು. ಒಂದು ಮಾತು ಹೇಳಿ ಸಾಯ್ತೇನೆ. ಏನು ಅಂತ ಹೇಳಿದ್ರೆ, ರಾವಣ, ಈಗ ನಾನು ರಾಮನ ಬಾಣಕ್ಕೆ ತುತ್ತಾಗಿ ಸತ್ರೆ ನನಗೆ ರಾಜನ ಹಂಗನ್ನು ತೊರೆದಾಗ ಆಗ್ತದೆ, ನಿನಗೆ ಸಹಾಯ ಮಾಡಿದಾಗ ಆಗ್ತದೆ, ನಿನ್ನ ಹಂಗನ್ನು ತೊರೆದಾಗ ಆಗ್ತದೆ. ಎರಡನೇದ್ದು, ನನ್ನ ತಾಯಿಯ ಆತ್ಮಕ್ಕೆ ಶಾಂತಿ ಸಿಗ್ತದೆ, ಆತ್ಮತೃಪ್ತಿ ಸಿಗ್ತದೆ ನನ್ನ ತಾಯಿಗೆ. ಯಾಕಂತ ಹೇಳಿದ್ರೆ, ನನ್ನ ತಾಯಿ ಸತ್ತದ್ದು ರಾಮನ ಬಾಣದಿಂದ, ಅವನ ವಿರುದ್ಧವಾಗಿ ನಾನು ಹೋರಾಟ ಮಾಡಿ ಸತ್ತೆ ಅಂತ ಹೇಳಿ ತಾಯಿಗೆ ಸ್ವಲ್ಪ ಖುಷಿ ಆಗ್ಬೋದು, ಅವಳ ಆತ್ಮನಿಗೆ ಸ್ವಲ್ಪ ಖುಷಿ ಆಗ್ಬೋದು. ಆದ್ರಿಂದ ನಾನು ನಿನಗೆ ಸಹಾಯ ಮಾಡ್ತೇನೆ. ಏನು ಮಾಡಬೇಕು? ಕನಕ ಮೃಗ ರೂಪ ತಾನೇ, ಸರಿ ಅದನ್ನು ಸ್ವೀಕರಿಸ್ತೇನೆ ಅಂತ ಹೇಳಿ ರಾವಣನೊಟ್ಟಿಗೆ ಪುಷ್ಪಕ ವಿಮಾನದಲ್ಲಿ ಕೂತು ನೇರವಾಗಿ ಗಗನಯಾಮಿಯಾಗಿ ರಾಮನ ಪರ್ಣಶಾಲೆಯ ಮೇಲೆ ಹೋಗಿ ನಿಲ್ತದೆ ರಾವಣನ ಪುಷ್ಪಕ ವಿಮಾನ. ಅಷ್ಟೊತ್ತಿಗೆ ರಾಮ, ಲಕ್ಷ್ಮಣ, ಸೀತೆ ಪರ್ಣಕುಟೀರದಲ್ಲಿ ಏನು ಮಾಡ್ತಿದ್ದಾರೆ? ಸೀತಾಮಾತೆ ಏನು ಮಾಡ್ತಿದ್ದಾಳೆ? ರಾಮ, ಲಕ್ಷ್ಮಣ ಮತ್ತು ಸೀತೆಯರ ಆ ಸಂದರ್ಭದ ಚಟುವಟಿಕೆಗಳು ಏನಾಗಿತ್ತು ಕೇಳು. ನಿಶ್ಚಯಿಸಿದರು ರಾಮ ಲಕ್ಷ್ಮಣ ಸೀತೆಯ ಮರಳಲ್ಕಯೋಧ್ಯಮಂ ತೆಂಗಾಳಿ ಕಮ್ಮನೆಯಕ್ಕೆ ದಗೆಯ ಕೊಂದೋಳಿಯಂ ದೆಸೆ ದೆಸೆಗೆ ಚೆಲ್ಲಿ ಮಳೆಯ ಗರಿ ಚರಿವರಿಯಂ ಬೀಸೆ ಪಿಕಳಾರ ಕಾಜಾಣ ಕಾಮಳಿ ಗಿಳಿಬಿಂಡುಗಳ ಕೊರಳ ಕೈವಾರ ಮುನಿಯೇ ಪಗಲಾಣ್ಮನೊಡನೆ ನೊಡನೇಳ್ದು ಗೋದಾವರಿಯ ಮಿಂದರರ್ಘ್ಯಮೆತ್ತಿದರಿನಗೆ ವಂಶಾಧಿದೇವತೆ ಪ್ರತಿಮನಿಗೆ ನೇಣಂತೆ ಬೀಳ್ಕೊಂಡರ ಪರಿಚಯದ ವನಸ್ಥಲಿಗಳು ಪುಲಿನ ಸ್ಥಲಿಗಳು ಜಲಸ್ಥಲಿಗಳು ಮತ್ತೆ ಪರ್ಣಶಾಲೆಗೆ ಒಂದ ಇತ್ತಡಿಗಳು
ಮತ್ತೆ ಪರ್ಣಶಾಲೆಗೆ ಒಂದ ಇತ್ತಡಿಗಳನ್ನು ಈ ಕಡೆ ರಾಮ, ಲಕ್ಷ್ಮಣ, ಸೀತೆ ಬಹಳ ಖುಷಿಯಿಂದಿದ್ದಾರೆ. ಅವರು ಅಯೋಧ್ಯೆಗೆ ಮರಳಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ತಮ್ಮ ಎಲ್ಲ ಗಂಟು ಮೂಟೆಗಳನ್ನು ಕಟ್ತಾ ಇದ್ದಾರೆ. ಬೇಕಾಗಿರ್ತಕ್ಕಂಥ ಕಾಡಿನಲ್ಲಿರ್ತಕ್ಕಂಥ ಎಲ್ಲ ಏನೆಲ್ಲ ಅವರು ಸಂಗ್ರಹಿಸಿಟ್ಟಿದ್ರು ಅವಶ್ಯಕವಾಗಿರ್ತಕ್ಕಂಥ ವಸ್ತುಗಳು ಅದನ್ನು ಮೂಟೆ ಕಟ್ತಾ ಇದ್ದಾರೆ. ಇನ್ನೇನು ಹೊರಡಬೇಕು ಅಯೋಧ್ಯೆಗೆ, ತಮ್ಮ ವನವಾಸದ ಅವಧಿ ಮುಗಿಯಿತು ಎಂಬ ದೃಷ್ಟಿಯಲ್ಲಿ ಬಹಳ ಖುಷಿಯಿಂದ ಗೋದಾವರಿ ನದಿ ತೀರಕ್ಕೆ ಹೋಗಿ ಸೂರ್ಯನಿಗೆ ಅರ್ಘ್ಯವನ್ನೆತ್ತಿ ಋಷಿಗಳಿಗೆ ವಂದನೆ ಮಾಡಿ ಸೀತೆ ತನ್ನ ಮುಡಿಯನ್ನು ಕಟ್ಟಿಕೊಳ್ಳುತ್ತಾ ಸಿದ್ಧಳಾಗ್ತಾ ಇದ್ದಾಳೆ. ಅಷ್ಟೊತ್ತಿಗೆ ಹೊರಗಡೆ ನೋಡ್ತಾಳೆ, ಒಂದು ನಾರು ಮಡಿ ಇದೆ. ಒಂದು ಗಿಡದ ಮೇಲೆ ಒಂದು ನಾರು ಮಡಿಯನ್ನು ಹಾಕಿದ್ದಾರೆ. ಕೇಳ್ತಾಳೆ ಸೀತೆ, ಯಾರ್ದಿದು ನಾರು ಮಡಿ, ಬಿಟ್ಟು ಹೋಗ್ತೀರ ಇದನ್ನು ಅಯೋಧ್ಯೆಗೆ ಹೋಗುವಾಗ? ಆಗ ಲಕ್ಷ್ಮಣ ಹೇಳ್ತಾನೆ, ಅತ್ತಿಗೆ ಅದು ನನ್ನದು ನಾರು ಮಡಿ, ಅದು ಆ ಬಟ್ಟೆ ಇದೆಯಲ್ವಾ ನಾರಿನ ಬಟ್ಟೆ ಅದು ನನ್ನದು. ಮೊನ್ನೆ ಶೂರ್ಪನಖಿಯ ಮೋಹ ಪಾಶದಿಂದ ಬಿಡಿಸಿಕೊಳ್ಳಿಕ್ಕೆ ನನಗೆ ಅದೇ ಸಹಾಯ ಮಾಡಿತ್ತು. ಋಷಿಗಳು ಕೊಟ್ಟಿರ್ತಕ್ಕಂಥ ನಾರು ಮಡಿಯದು. ಅದರ ಜೊತೆಗೆ ಕರದೂಷಣರ ಬಾಣದಿಂದ ರಕ್ಷಣೆ ಕೊಟ್ಟದ್ದು ಕೂಡ ಅದೇ ನಾರು ಮಡಿ. ಆದ್ರಿಂದ ಅದನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಹೇಳಿ ಅದನ್ನು ಎತ್ತಿಕೊಳ್ಳುತ್ತಾನೆ. ಇಷ್ಟೆಲ್ಲ ಪ್ರಸಂಗ ಆಗ್ತಾ ಇರುವಾಗ ಒಮ್ಮಿಂದೊಮ್ಮೆಲೆ ಆಕಾಶದಲ್ಲಿ ಮೋಡ ಕವಿದ ವಾತಾವರಣ, ಒಂದು ರೀತಿಯ ಸೂತಕದ ಛಾಯೆ, ಯಾರೋ ಬಂದ ಹಾಗೆ ಕಾಣ್ತಾ ಇದೆ ಆಕಾಶದಲ್ಲಿ. ಯಾರಿರಬಹುದು? ಶೂರ್ಪಣಖಿಯಂ ಪೊರೆದ ಬನದ ಬಾಳ್ಕೆಯ ಶುಚಿಯ ಕಾಣ್ಕೆಯಿಂದದ ನೀವೆನ್ನನ ತಪಸ್ವಿನಿಗೆ ಒಣಗಿದರ್ಪುದೇನ್ ಒತ್ತೆ ಏಂ ಜಾಣನೈ ತಣ್ಪಲೋಳ್ ಪಲಪಿದೊಡೆ ಬೇಗ ಮಾರುವುದಲ್ತೆ ಪೇಳೊಲ್ಲೊಣಗೆ ಆಗಳಿದರ್ತಲ್ಲಿ ಬಿಸಿಲ್ ಇದೇನಯ್ಯ ಇಂದು ಎಂದಿಲ್ಲದಿ ಮೋಡವಿ ಪಚ್ಚೆ ಬಾಂಬೆಚ್ಚದೋಳ್ ಸೀತೆ ಕಣ್ಣಾದೆಡೆಗೆ ಮೊಗಮೆತ್ತಿ ಲಕ್ಷ್ಮಣಂ ನೋಡೆ ಮುಗಿಲಿನ್ನಿಲ್ಲಿಯುಂ ಸುಳಿಯದಾಗಸದ ನೀರಧಿಯೊಳ ಏಕಾಕಿ ನೀರದಂ ನೇರ್ಗೆ ನಿಂದುದು ನೇಸರಂ ಮುಚ್ಚಿ ಒಂದು ರೀತಿಯ ಸೂತಕದ ಛಾಯೆ. ತಕ್ಷಣವೇ ಏನಾಯ್ತು ಗೊತ್ತಿಲ್ಲ, ಪ್ರಕೃತಿಯಲ್ಲಿ ಏನೋ ಬದಲಾವಣೆ. ಅಷ್ಟರವರೆಗೆ ಸೂರ್ಯನ ಬೆಳಕು ಅತ್ಯಂತ ಸ್ಪಷ್ಟವಾಗಿ ಭೂಮಿಗೆ ತಾಕ್ತಾ ಇದ್ದ ಸಂದರ್ಭ. ಇವರ ಮಾತುಕತೆ ನಡೆಯುವ ಸಂದರ್ಭದಲ್ಲಿ ಇವರೇನು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಯೋಧ್ಯೆಗೆ ಮತ್ತೆ ತೆರಳಬೇಕು ಅಂತ ಹೇಳಿ. ತಕ್ಷಣ ಮೋಡ ಆವರಿಸ್ತದೆ, ಕತ್ತಲೆ ಆವರಿಸ್ತದೆ, ಸಾಧಾರಣವಾದ ಕತ್ತಲೆ. ಸೀತೆ ಕೇಳುತ್ತಾಳೆ ಲಕ್ಷ್ಮಣನ ಹತ್ರ, ಏನಿದು ಲಕ್ಷ್ಮಣ? ಒಂದು ರೀತಿಯ ದುಶ್ಶಕುನ, ಕೆಟ್ಟ ಸೂಚನೆ ಕಾಣ್ತಾ ಇದೆಯಲ್ಲ, ಏನಾಗಿರ್ಬೋದು? ತಕ್ಷಣದಲ್ಲೇ ಮೋಡ ಆವರಿಸ್ತಾ ಇದೆ, ಕತ್ತಲು ಆವರಿಸ್ತಾ ಇದೆ, ಏನಿದರ ವಿಶೇಷತೆ, ಏನಾಗಿರ್ಬೋದು ಅಂತ ಹೇಳಿ. ಅಷ್ಟೊತ್ತಿಗೆ ರಾವಣ ಪುಷ್ಪಕ ವಿಮಾನದಲ್ಲಿ ಆಗಸದಲ್ಲಿ ಇದ್ದಾನೆ. ಅವ ಹೇಗೆ ಕಾಣ್ತಾನಂತ ಹೇಳಿದ್ರೆ, ಮೀನನ್ನು ಬೇಟೆಯಾಡಲಿಕ್ಕೆ ನಿಂತಿರುವ ಕುರರಿ ಪಕ್ಷಿಯ ರೀತಿ ಕಾಣ್ತಾನೆ. ಅದೊಂದು ರೀತಿ ವಿಶೇಷವಾದ ಪಕ್ಷಿ, ಏಕಾಗ್ರತೆಯಿಂದ ಒಂಟಿ ಕಣ್ಣಲ್ಲಿ ನೋಡ್ತಾ ಇರ್ತದೆ ಮೀನನ್ನು. ಅದೇ ರೀತಿಯಲ್ಲಿ ಕುರರಿ ಪಕ್ಷಿಯ ರೀತಿಯಲ್ಲಿ ಮೀನನ್ನು ಬೇಟೆಯಾಡಲಿಕ್ಕೆ ನಿಂತಿರ್ತಕ್ಕಂಥ ಕುರರಿ ಪಕ್ಷಿಯ ರೀತಿಯಲ್ಲಿ ರಾವಣ ಆಗಸದಿಂದ ಸೀತಾಮಾತೆಯನ್ನು ನೋಡ್ತಾ ಇದ್ದಾನೆ. ಸೀತಾಮಾತೆಯನ್ನು ನೋಡುವಂಥದ್ದು ಮಾತ್ರ ಅಲ್ಲ, ಇದೀಗ ಕೆಲವೇ ಕ್ಷಣಗಳಲ್ಲಿ ಅವಳನ್ನು ಅಪಹರಿಸಬೇಕು ಅಂತ ಹೇಳಿ ಮೋಹಕ್ಕೆ ಒಳಗಾಗ್ತಾನೆ, ಅವಳನ್ನು ಒಲಿಸಿಕೊಳ್ಳಬೇಕು ಅಂತೇಳಿ ಆಸೆಗೆ ಒಳಗಾಗ್ತಾನೆ. ಈ ಸಂದರ್ಭದಲ್ಲಿ ಮಾರೀಚ ಏನು ಮಾಡ್ತಾ ಇದ್ದಾನೆ? ಮಾರೀಚನ ವ್ಯವಸ್ಥೆ ಹೇಗಿತ್ತು ಕೇಳು. ಮಾಗಿಗೆ ಬರಲು ಬೋದ ಬೂರುಗಮರಂ ಕೋಡು ಕೋಡಿನ ಕವಲ್ಗಣಗಳಿಂ ಮಲೆ ತಲೆಗೆ ಕೋಡು ಮೂಡಿದ ಕರನ ತೋರ್ಪಂತೆ ನಿಡು ಸೊಕ್ಕಿ ಮಲೆತು ನಿವಿರಿದುವದರ ಹೇಮರತ್ನ ಪ್ರಭೆಯ
ಚಾರು ಶೃಂಗದ್ವಯಂ ತರುವರ ಸ್ಪರ್ಧಿಗಳ್ ತಾಮೆಂಬಗೋಲ್ ಕಿವಿಯ ಕುಣಿಸುತ್ತೆ ಕಣ್ಮಲರ ಮಿಂಚಿಸುತ್ತೆ ಕೊಳವ ಕೊಳಗಿನ ಜಾನು ಜಂಘೆಯ ತೆಗೆದಿಡುತ್ತೆ ನಲಿದು ನತ್ತಿಸುತ್ತೆ ಕುಂಕಿಸುತ್ತೆ ಕೊರಳ ಬಿಂಕವನ ಶಿಕ್ಷಣಿಯ ಬೇಟದಿಂ ಬನಮೆಲ್ಲಮಂ ಗೋರಿಗೊಳುತ್ತೆ ಕುರಂಗತನು ಮಾರೀಚನಭಿನಯಿಸಿದನು ತನ್ನ ಪಾತ್ರಮಂ ಮಾರೀಚನಭಿನಯಿಸಿದನು ತನ್ನ ಪಾತ್ರಮಂ ಸೂರೆಗೊಂಡನು ನೋಳ್ಪರೀರ್ವರ ನೇತ್ರಂಗಳಂ ಲಂಕೇಶ್ವರನ ಮತ್ತೆ ಜಾನಕೀಯ. ಅಷ್ಟೊತ್ತಿಗೆ ರಾವಣನ ಆಜ್ಞೆಯ ಮೇರೆಗೆ ಮಾರೀಚ ಕನಕ ಮೃಗ ರೂಪವನ್ನು ಪಡೆದಿದ್ದಾನೆ. ಬಂಗಾರದ ಜಿಂಕೆಯ ರೂಪವನ್ನು ಪಡೆದ ಅತ್ಯಂತ ಸುಂದರವಾಗಿ ಕಂಗೊಳಿಸ್ತಾ ಇದೆ ಬಂಗಾರದ ಜಿಂಕೆ. ಸೀತೆಯ ಮುಂಭಾಗದಲ್ಲಿ ಪ್ರತ್ಯಕ್ಷಗೊಳ್ಳುತ್ತದೆ ಬಂಗಾರದ ಜಿಂಕೆ. ತನ್ನ ಕಾಲುಗಳನ್ನು ಕೆದರ್ತಾ ಇದೆ, ಮಣ್ಣನ್ನು ಕೆದರ್ತಾ ಇದೆ. ಕೊಂಬುಗಳು ಮಿಂಚಿನ ರೀತಿ ಹೊಳಪನ್ನು ಹೊಂದಿದೆ. ಅತ್ಯಂತ ಸುಂದರವಾಗಿ ತನ್ನ ಮೈಯ ಬಣ್ಣದಿಂದ ಕಂಗೊಳಿಸ್ತಾ ಇದೆ. ಸೀತೆ ಗಮನಿಸ್ತಾಳೆ. ತನ್ನ ಕೊರಳನ್ನು ಕೊಂಕಿಸ್ತಾ ಇದೆ, ಕಿವಿಗಳನ್ನು ಅಲುಗಾಡಿಸ್ತಾ ಇದೆ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಜಿಂಕೆ, ಬಂಗಾರದ ಬಣ್ಣದ ಜಿಂಕೆ. ಸೀತೆ ಜಿಂಕೆಯನ್ನು ನೋಡ್ತಾಳೆ, ಜಿಂಕೆ ಇಬ್ಬರನ್ನು ನೋಡ್ತಾ ಇದೆ. ಒಂದು ಆಕಾಶದಲ್ಲಿರ್ತಕ್ಕಂಥ ರಾವಣನನ್ನು, ಇನ್ನೊಂದು ಭೂಮಿಯಲ್ಲಿರ್ತಕ್ಕಂಥ ಸೀತಾಮಾತೆಯನ್ನು. ಸ್ವಲ್ಪ ದೂರ ಓಡ್ತದೆ, ನಿಲ್ತದೆ, ಸ್ವಲ್ಪ ಮೇವನ್ನು ಮೇಯ್ತದೆ, ಮತ್ತೆ ಚಂಗನೆ ಹಾರಿ ಸ್ವಲ್ಪ ದೂರಕ್ಕೆ ಹೋಗ್ತದೆ, ಮತ್ತೆ ಮೇವನ್ನು ಮೇಯ್ತಾ ಇದೆ. ಅಂತೂ ಸೀತೆಯ ಮನಸ್ಸನ್ನು ಅದು ಸೂರೆಗೊಂಡಿದೆ. ಸೀತೆಯೇ ಬಯಸುವ ರೀತಿಯಲ್ಲಿ ವರ್ತಿಸ್ತಾ ಇದೆ. ಮಾರೀಚನ ಕನಕಮೃಗ ರೂಪ ಈ ರೀತಿಯಾಗಿ ತನ್ನ ಮುಂಗಾಲುಗಳನ್ನು ಮರಕ್ಕೆ ಇಟ್ಟು, ಹಿಂಗಾಲುಗಳನ್ನು ಮಣ್ಣಿನಲ್ಲಿಟ್ಟು ಚಿಗುರು ಎಲೆಗಳನ್ನು ತಿಂತಾ ಇದೆ. ಮತ್ತೆ ಮತ್ತೆ ಆಕರ್ಷಿಸ್ತಾ ಇದೆ ಆ ಕನಕ ರೂಪದ ಜಿಂಕೆ. ಈ ಆಕರ್ಷಣೆಗೆ ಒಳಗಾಗಿರ್ತಕ್ಕಂಥ ಸೀತಾಮಾತೆ ತನ್ನ ಮೈದುನನನ್ನು ಕರೀತಾಳೆ, ಲಕ್ಷ್ಮಣನನ್ನು ಕರೀತಾಳೆ. ಕರೆದು ಏನ್ ಹೇಳ್ತಾಳೆ ತನ್ನ ಮೈದುನನ ಹತ್ರ? ಕೈತವ ವರಿಯದ ದೇವಿ ಸಾಧು ಮೃಗಮಂ ಪಿಡಿಯಲೆಳಸಿ ಮುಂಬರಿಯಲ ಪ್ರಾಣಿ ವಂಚಿಸಿ ತಾಡಿ ಅಲ್ಲಲ್ಲಿ ತಳ್ವಿದೊಡೆ ನುಸುಳಿ ಓಡುವುದೆಂದು ಬೆದರಿ ಕರೆದಳ್ ಕೂಗಿ ಕೂಗಿ ಕಂಬಿಸಲಡವಿ ವನಿತೆ ಓ ಲಕ್ಷ್ಮಣ ಓ ಬಾರ ತಾರ ಬಿಲ್ಬಾಣಮಂ ನೋಡ ಆಯೇಣಮಂ ಹಿಡಿಯ ಬಾಬಾ ಬೇಗ ಓ ಲಕ್ಷ್ಮಣ. ನೆಯ್ಗೆ ಕುದಿ ನೀರ ರಚಿದಂತಾಗೆ ರಾಮನು ಲಕ್ಷ್ಮಣನ ಮೆದ್ದೋಡಿ ಬಿದ್ದು ಬಂದರು ದುಡುಕಿ. ಶರಧನುಗಳಂ ತುಡುಕಿ ಸುರಧೀರ ವಪುಗಳಂ ಸುರಚಾಪ ಸಮಧನುರ್ಧರ ರಿಪುಗಳಂ ಕಂಡು ಚಂಡದೋರ್ದಂಡ ಬಲಿ ರಾಕ್ಷಸೇಂದ್ರಗೆ ಮೈ ಪುಲಕಿಸಿತು. ರಾಕ್ಷಸೇಂದ್ರಂಗೆ ಮೈ ಪುಲಕಿಸಿತು. ಇಷ್ಟೊತ್ತಿಗೆ ಸೀತಾಮಾತೆ ಅತ್ತಿಗೆ ಆ ಜಿಂಕೆಯ ಮೇಲೆ ಆಕರ್ಷಣೆ ಒಳಗಾಗ್ತಾಳೆ. ಜಿಂಕೆಯನ್ನು ಪಡ್ಕೊಳ್ಬೇಕು, ಹೇಗಾದ್ರೂ ಮಾಡಿ ಹಿಡಿಬೇಕು ಅಂತೇಳಿ ಆಸೆ. ಆದ್ರೆ ಅವಳಿಗೊಂದು ಭಯ, ಏನಾದ್ರೂ ನಾನು ಹೋಗಿ ಹಿಡಿಲಿಕ್ಕೆ ಹೋದ್ರೆ ಅದು ತಪ್ಪಿಸಿಕೊಂಡ್ರೆ ಅದರ ಸರಿಸಮವಾಗಿ ಓಡುವ ಶಕ್ತಿ ನನ್ನಲ್ಲಿಲ್ಲ. ಆದ್ರೆ ಆ ಬಂಗಾರದ ಬಣ್ಣದ ಜಿಂಕೆಯನ್ನು ಹಿಡಿಬೇಕು ಅಂತೇಳಿ ನನ್ನ ಮೈದುನಿಂದ ಮಾತ್ರ ಸಾಧ್ಯ, ಲಕ್ಷ್ಮಣನಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಜೋರು ಕರೀತಾಳೆ. ಓ ಲಕ್ಷ್ಮಣ, ಓ ಲಕ್ಷ್ಮಣ, ಎಲ್ಲಿದ್ದೀಯಾ? ಅಷ್ಟೊತ್ತಿಗೆ ಅತ್ತಿಗೆಯ ಕರೆಯ ಓಲೆಯನ್ನು ಕೇಳಿದಂತಹ ಲಕ್ಷ್ಮಣ ಓಡಿ ಹೊರಗೆ ಬರ್ತಾನೆ ಕುಟೀರದಿಂದ. ಏನಾಯ್ತು ಅತ್ತಿಗೆ? ಅಷ್ಟೊತ್ತಿಗೆ ಲಕ್ಷ್ಮಣ ಹೊರಗೆ ಬರ್ತಾನೆ. ರಾಮನು ಒಂದಷ್ಟು ಹೆಜ್ಜೆಗಳನ್ನು ಹೊರಗೆ ಇಡುತ್ತಾನೆ. ಆಗ ಆಕಾಶಗಾಮಿಯಾಗಿರ್ತಕ್ಕಂತಹ ರಾವಣ ನೋಡ್ತಾನೆ.
ಲಕ್ಷ್ಮಣ ಮತ್ತು ರಾಮನನ್ನು ಪ್ರಥಮ ಬಾರಿಗೆ ನೋಡುವಂಥದ್ದು. ಅವರನ್ನು ನೋಡಿದ ತಕ್ಷಣ ಬೆಚ್ಚು ಕಿಚ್ಚು ಒಟ್ಟಿಗೆ ಹೊರಗೆ ಬಂತು. ಅವರನ್ನು ನೋಡುವಾಗ ಅತ್ಯಂತ ಕೋಪೋದ್ರಿಕ್ತನಾದ ರಾವಣ. ಹೇಗೆ ಅಂತ ಹೇಳಿದ್ರೆ ಕವಿ ಹೇಳ್ತಾನೆ, ಜೇಡರ ಬಳೆಯೊಳಗೆ ಸಿಕ್ಕಿರ್ತಕ್ಕಂಥ ಒಂದು ಜೀವಂತವಾದ ಹುಳ ಹೇಗೆ ಒದ್ದಾಡ್ತದೋ ಆ ರೀತಿ ಒದ್ದಾಡ್ತಾ ಇದ್ದಾನೆ ಕೋಪದಲ್ಲಿ ರಾಮ ಲಕ್ಷ್ಮಣರನ್ನು ನೋಡಿ. ಅಷ್ಟೊತ್ತಿಗೆ ಲಕ್ಷ್ಮಣನನ್ನು ಹೇಳ್ತಾಳೆ ಸೀತಾಮಾತೆ, ಲಕ್ಷ್ಮಣ, ಆ ಜಿಂಕೆ ನನಗೆ ಬೇಕು, ಆ ಜಿಂಕೆಯನ್ನು ಹಿಡಿ. ಅಷ್ಟೊತ್ತಿಗೆ ಲಕ್ಷ್ಮಣ ಹೇಳ್ತಾನೆ, ಅತ್ತಿಗೆ ಸರಿಯಲ್ಲ, ಅದು ಜಿಂಕೆ, ನಾನು ನೋಡ್ತಾ ಇದ್ದೇನೆ, ಗಮನಿಸ್ತಾ ಇದ್ದೇನೆ, ಅದು ನಿಜವಾದ ಜಿಂಕೆ, ಸ್ವಾಭಾವಿಕ ಜಿಂಕೆ ರೀತಿ ಕಾಣ್ತಾ ಇಲ್ಲ, ಅದು ರಾಕ್ಷಸ ರೂಪಿಯಾದ ಜಿಂಕೆ ರೀತಿ ಕಾಣ್ತಾ ಉಂಟು. ಅದರ ಕಿವಿ, ಅದರ ಕೊಂಬು, ಅದರ ಮೈ ಬಣ್ಣ ಅದು ನೋಡಿ ಉಳಿದ ಜಿಂಕೆಗಳ ಗುಂಪಿಗೆ ಸೇರ್ತಾ ಇಲ್ಲ, ಅದು ಪ್ರತ್ಯೇಕವಾಗಿದೆ. ಅದರ ನಡವಳಿಕೆ ನಿಜವಾದ ಜಿಂಕೆ ರೀತಿ ಕಾಣ್ತಾ ಇಲ್ಲ. ಅತಿಗೆ ಇದು ರಾಕ್ಷಸರ ಕೆಲವೊಂದು ರೂಪಗಳು, ಆದ್ರಿಂದ ಸ್ವಲ್ಪ ಜಾಗರೂಕತೆಯಿಂದಿರಬೇಕು, ಈ ಜಿಂಕೆಯ ಸುದ್ದಿಗೆ ಹೋಗುವುದು ಬೇಡ. ಅವಳು ಮತ್ತೆ ಒತ್ತಾಯ ಮಾಡ್ತಾಳೆ ಸೀತಾಮಾತೆ, ಇಲ್ಲ ಇಲ್ಲ ನನಗೆ ಆ ಜಿಂಕೆ ಬೇಕೇ. ಅಷ್ಟೊತ್ತಿಗೆ ಮತ್ತೆ ಹೇಳ್ತಾನೆ ಲಕ್ಷ್ಮಣ, ಇಲ್ಲ ಅತ್ತಿಗೆ, ಇದು ಸರಿಯಾದ ಜಿಂಕೆ ಅಲ್ಲ, ಸ್ವಾಭಾವಿಕವಾದ ಜಿಂಕೆ ಅಲ್ಲ, ಅದರ ವಿಷಯ ನಮಗೆ ಬೇಡ ಅಂತ ಹೇಳಿ. ಅಷ್ಟೊತ್ತಿಗೆ ಲಕ್ಷ್ಮಣನನ್ನು ಬಿಡ್ತಾಳೆ. ಲಕ್ಷ್ಮಣ ನನಗೆ ಸಹಾಯ ಮಾಡುವುದಿಲ್ಲ ಅಂತೇಳಿ ಸೀತಾಮಾತೆಗೆ ಗೊತ್ತಾಗ್ತದೆ. ನೇರವಾಗಿ ರಾಮನ ಹತ್ರ ಬರ್ತಾಳೆ. ರಾಮನ ಹತ್ರ ಬಂದು ಈ ರೀತಿಯಾಗಿ ಭಿನ್ನವಿಸಿಕೊಳ್ಳುತ್ತಾಳೆ. ಹೇಗೆ? ಮೈದುನ ನಿಂತೋ ನುಡಿಯಲದು ಅವನ ಚತ್ತು ಸೀತೆ ಕಾಂತನ ಕಡೆಗೆ ತಿರುಗಿದಳು, ಮರುಗಿದಳು, ಕಾಡಿದಳು, ಬೇಡಿದಳು, ಮಾರ್ನುಡಿಯ ಇಚ್ಛಿಸಿದ ಲಂಪಿನಿ ನೋಡಿದಳು. ರಾಮಚಂದ್ರನ ಮನಂ ತನ್ನ ಮನವಪ್ಪುವಲ್ ತಿರುಗಿ ನೋಡಿದ ನನುಜನಂ ನುಡಿದ ನಿಲ್ತೆಂದು. ಹೊರಮಡುವೆ ವಾವಿಂದೆ ಸೌಮಿತ್ರಿ ದೇವಿಯಿ ಕೊನೆ ವಯಕೆಯಂ ತೀರ್ಚಿದಪ್ಪನಾಶ್ರಮದಿನಾಂ ಶೀಘ್ರದಿ ಮುಗ್ಧಯಿ ಮುಗ್ಧಕಾಂಕ್ಷೆಗೆ ಭಯದ ವಿಘ್ನಮೇ ತರ್ಕೆಮಗೆ. ನಗರದೊಳದಂ ತೋರ್ದು ಸೊಗಾಯಿಸುವೆನೆಂಬಿದುರಾಗಿ ಇರಲಾದೆ ನಮ್ಮಿಂದೆ ತಡೆಯದೆ ಕದಕ್ಕೆ, ನಮ್ಮಿಂದೆ ತಡೆಯದೆ ಅದಕ್ಕೆ ನೀನೆಂದಂತೆ ರಕ್ಕಸನೆ ಮೃಗರೂಪಿಯಾಗಿದ್ದೊಡಾತನಂ ಕೊಲ್ಲುವುದುಂ ಕರ್ತವ್ಯಮಲ್ತೆ. ಹಿಡಿದ ಪೆನಲ್ಲದಿರೆ ಕೊಂದೆ ತಂದ ಪೆನ್ ನೀಂ ನಡೆಯಿಮಾಶ್ರಮಕ್ಕೆ. ಅಷ್ಟೊತ್ತಿಗೆ ಸೀತಾಮಾತೆ ನೇರವಾಗಿ ಲಕ್ಷ್ಮಣನನ್ನು ಬಿಟ್ಟು ರಾಮನ ಹತ್ರ ಬರ್ತಾಳೆ. ರಾಮನ ಹತ್ರ ಬಂದು ವಿನಂತಿಸಿಕೊಳ್ತಾಳೆ ಈ ರೀತಿಯಾಗಿ, ನನಗೆ ಲಕ್ಷ್ಮಣ ಸಹಾಯ ಮಾಡ್ತಾ ಇಲ್ಲ, ದಯವಿಟ್ಟು ನೀವಾದ್ರೂ ಸಹಾಯ ಮಾಡಬೇಕು, ಆ ಬಂಗಾರದ ಬಣ್ಣದ ಜಿಂಕೆ ನನಗೆ ಬೇಕು. ಅಷ್ಟೊತ್ತಿಗೆ ರಾಮ ಹೇಳ್ತಾನೆ, ಸರಿ, ಇಷ್ಟು ಬೇಡ್ತಾ ಇದೆಯಾ, ಇಷ್ಟು ವಿನಂತಿಸ್ತಾ ಇದೆಯಾ, ಗಂಡನಾಗಿ ನಾನು ಅಷ್ಟು ಮಾಡೋದಿದ್ರೆ ಏನು ಪ್ರಯೋಜನ, ಆದ್ರೆ ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೊರಟಾಗ ಲಕ್ಷ್ಮಣ ಹೇಳ್ತಾನೆ, ಅಣ್ಣ ಬೇಡ, ಅಣ್ಣ ಬೇಡ, ಅದು ಮಾಯಾ ಜಿಂಕೆ, ಮೃಗರೂಪಿ ರಾಕ್ಷಸ, ಅದು ಸ್ವಾಭಾವಿಕವಾದ ಜಿಂಕೆ ರೀತಿ ಕಾಣ್ತಾ ಇಲ್ಲ, ಅದರ ಸುದ್ದಿಗೆ ಹೋಗುವುದು ಬೇಡ, ನಾವು ಅಯೋಧ್ಯೆಗೆ ತೆರಳುವ ಸಿದ್ಧತೆಯನ್ನು ಮಾಡಿಕೊಳ್ಳುವ. ಆಗ ರಾಮ ಹೇಳ್ತಾನೆ, ಇಲ್ಲ ಇಲ್ಲ ಲಕ್ಷ್ಮಣ, ಹೆಂಡತಿ ಇಷ್ಟು ಬೇಡಿಕೊಳ್ತಾ ಇದ್ದಾಳೆ, ನಿನ್ನ ಅತ್ತಿಗೆ ಇಷ್ಟು ಬೇಡಿಕೊಳ್ತಾ ಇದ್ದಾಳೆ, ಅವಳಿಗೆ ಈ ಜಿಂಕೆಯನ್ನು ಅಯೋಧ್ಯ ನಗರಕ್ಕೆ ಕೊಂಡೋಗಿ ಎಲ್ಲರಿಗೂ ತೋರಿಸುವ ಬಯಕೆ, ತೋರಿಸ್ಲಿ ಬಿಡು, ಈ ಒಂದು ಆಸೆಯನ್ನು ಈಡೇರಿಸಿ ಬಿಡುವ, ಕೊನೆಯ ಆಸೆಯನ್ನು. ಇದೀಗ ನಾವು ಹೊರಡ್ತಾ ಇದ್ದೇವಲ್ವಾ, ಒಂದು ವೇಳೆ ನೀನು ಹೇಳಿದ ಹಾಗೆ ಅದು ಮೃಗರೂಪಿ ರಾಕ್ಷಸರಾಗಿದ್ರೆ ಅದನ್ನು ಕೊಲ್ಲಬೇಕು ನಾವು, ನಮ್ಮ ಧರ್ಮ ಅದು, ಕ್ಷಾತ್ರ ಧರ್ಮ. ಆದ್ರಿಂದ ಜಿಂಕೆಯಾದ್ರೆ ಹಿಡಿದು ತರ್ತೇನೆ, ಮೃಗರೂಪಿ ರಾಕ್ಷಸ ಆದ್ರೆ ಅದನ್ನು ಕೊಂದು ಬರ್ತೇನೆ ಅಂತ ಹೇಳಿ ಲಕ್ಷ್ಮಣನಿಗೆ ತಿಳಿಸ್ತಾನೆ. ಹೊರಡುವಾಗ, ಆ ಜಿಂಕೆಯನ್ನು ಹಿಡಿಲಿಕ್ಕೆ ಹೊರಡುವಾಗ ಲಕ್ಷ್ಮಣನಿಗೆ ಒಂದು ಮಾತು ಹೇಳುತ್ತಾನೆ, ಅತ್ತಿಗೆಯನ್ನು ಸ್ವಲ್ಪ ಸುರಕ್ಷಿತವಾಗಿ ನೋಡಿಕೋ, ನಾವಿನ್ನೇನು ಕೆಲವೇ ಗಂಟೆಗಳಲ್ಲಿ ಹೊರಡುವವರಿದ್ದೇವೆ ಅಂತ ಹೇಳಿ ಲಕ್ಷ್ಮಣನಿಗೆ ಅತ್ತಿಗೆಯ ಸೀತಾಮಾತೆಯ ಜವಾಬ್ದಾರಿಯನ್ನು ಕೊಟ್ಟು ಆ ಜಿಂಕೆಯನ್ನು
ಬೆನ್ನಡ್ತಾ ರಾಮ ಹೋಗ್ತಾನೆ. ಆಗ ಏನಾಯ್ತು? ತುದಿವೆರಳ ತವಕದು ಬೇಗದ್ಯು ನಡೆದು ಸುತ್ತಿ ಹತ್ತಿರ ದಾರಿ ಕಣ್ಣಿಟ್ಟು ಕೈ ನೀಡಿ ಪಿಡಿವ ಚಾತುರ್ಯ ದಿಂಡಿರೆಗೆ ಚೆಂಗನೆಯ ಚಿಮ್ಮಿ ದಡದಡನೆ ಪೋದೆ ನಡುಗುವಂದದೊಳುಳಿಯನುತು ನೆಗೆದೋಡೆ ಬೆಚ್ಚಿ ಸುಯಿದಟ್ಟುವನ್ ಬೇಟೆಗುಂ ಬಿಡದೆ ಬೆಂಬತ್ತಿ ಇಳಿದುದೇ ಕಗ್ಗನಾಮಿಗಂ ರಾಮನು ಮಿಳಿದದನದಂ ಉಬ್ಬನೇರ್ದುದೆ ಜಿಂಕೆ ಕೂಡೆ ಏರಿದನದಂ ದರಿಯಾಳದಗಲಂ ನೆಗೆದುದೇ ಪುರಂಗಂ ತುರಂಗದೋಪಾದಿಂ ನೆಗೆದುದೇ ಪುರಂಗಂ ತುರಂಗದೋಪಾದಿಯಂ ನೆಗದನಂತುಟೆ ತಾನುಮ ವಿಹಂಗಮ ಕುಲಂ ಮಲೆಯ ಗೋಡೆಯ ಎನಲ್ ಕಡಿದಾಗಿ ಮೇಲೆಳ್ದ ಕುಲ್ಮ ಶೋಭಿತ ಸಾನು ದೇಶಂ ನೋಡು ಅದೇಯೋ ಏರುತಿಹುದೆಂತೂ ಮುದುರುತ್ತಿದೆ ನೀಳುತ್ತಿದೆ ಮೈ ಸರಿ, ಹೆಂಡತಿಯ ಆಸೆಯನ್ನು ಈಡೇರಿಸುವುದು ಗಂಡನ ಕರ್ತವ್ಯ ಎಂಬ ದೃಷ್ಟಿಯಿಂದ ರಾಮ ಆ ಬಂಗಾರದ ಬಣ್ಣದ ಜಿಂಕೆಯನ್ನು ಹಿಡಿಬೇಕು, ಜೀವಂತವಾಗಿ ಹಿಡಿಬೇಕು ಅಂತ ಹೇಳಿ ಅದರ ಹಿಂಬದಿ ಬೆನ್ನಟ್ಟಿಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಜಿಂಕೆಯು ಮೃಗರೂಪಿ ರಾಕ್ಷಸ ಮಾರೀಚ, ಅತ್ಯಂತ ವೇಗವಾಗಿ ಓಡ್ತಾ ಇದೆ. ಓಡುವ ರಭಸಕ್ಕೆ ಹುಲ್ಲುಗಳು, ಮಣ್ಣುಗಳು, ಕಲ್ಲುಗಳು ಹಾರ್ತಾ ಇವೆ. ಅಂತಹ ವೇಗಕ್ಕೆ ಸರಿಸಮವಾಗಿ ರಾಮನು ಓಡ್ತಾ ಇದ್ದಾನೆ. ಕೆಲವೊಮ್ಮೆ ಜಿಂಕೆ ಬೀಳುತ್ತದೆ, ಏಳುತ್ತದೆ, ಬೀಳುತ್ತದೆ, ಏಳುತ್ತದೆ. ರಾಮ ಇನ್ನೇನು ಅದರ ಹಿಂಗಾರ ಹಿಡ್ಕೊಳ್ಬೇಕು ಎನ್ನುವಷ್ಟರಲ್ಲಿ ಅದು ತಪ್ಪಿಸಿಕೊಂಡು ಮುಂದಕ್ಕೆ ಓಡ್ತಾ ಇದೆ. ಅತ್ಯಂತ ವೇಗವಾಗಿ ಓಡ್ತಾ ಇದೆ. ಓಡ್ತಾ ಇರುವಾಗ ಕೆಲವೊಂದು ಸಂದರ್ಭಗಳಲ್ಲಿ ಇಳಿಜಾರಿನ ಪ್ರದೇಶ, ಹತ್ತುವುದು ಇಳಿಯುವುದು, ಹತ್ತುವುದು ಇಳಿಯುವುದು, ಇದೇ ರೀತಿ ಆಗ್ತಾ ಇದೆ. ರಾವಣನ ಉದ್ದೇಶವೂ ಇದೇ ಆಗಿತ್ತು. ರಾಮನ ಪರ್ಣಕುಟೀರದಿಂದ ರಾಮನನ್ನು ತುಂಬಾ ದೂರಕ್ಕೆ ಕರ್ಕೊಂಡು ಹೋಗುವ ಉದ್ದೇಶದಿಂದಲೇ ಮಾರೀಚ ಈ ಮೃಗರೂಪವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಸರಿ, ಮತ್ತೆ ಓಡ್ತಾನೆ. ಹೇಗಾದ್ರೂ ಮಾಡಿ ಜಿಂಕೆಯನ್ನು ಹಿಡಿಲೇಬೇಕು, ಹೆಂಡತಿ ಆಸೆಯನ್ನು ಈಡೇರಿಸಬೇಕು ಅಂತೇಳಿ ಮುಂದಕ್ಕೆ ಓಡುವಾಗ ಇನ್ನು ಸಿಗುವುದೇ ಇಲ್ಲ ಜಿಂಕೆ. ಬಂಗಾರದ ಬಣ್ಣದ ಜಿಂಕೆ ಸಿಗುವುದೇ ಇಲ್ಲ ಎನ್ನುವ ಅಷ್ಟರಲ್ಲಿ ಏನು ಮಾಡ್ತಾನೆ ರಾಮ? ತನ್ನ ಬೆನ್ನಲ್ಲಿರ್ತಕ್ಕಂತಹ ಬಾಹುವಿನಲ್ಲಿರ್ತಕ್ಕಂತಹ ಬಾಣವನ್ನು ತೆಗಿತಾನೆ. ಬಾಣ ಪ್ರಯೋಗ ಮಾಡಬೇಕು, ಜಿಂಕೆಯನ್ನು ಸಾಯಿಸಿಯಾದ್ರೂ ಹೆಂಡತಿಗೆ ಒಪ್ಪಿಸಬೇಕು ಅಂತೇಳಿ ಯೋಚನೆ ಮಾಡ್ತಾನೆ. ಅಷ್ಟೊತ್ತಿಗೆ ಗೋದಾವರಿ ನದಿ ಬಂತು. ಗೋದಾವರಿ ನದಿ ಬರುವ ಸಂದರ್ಭದಲ್ಲಿ ಜಿಂಕೆ ಧುಮುಕ್ಕನೆ ನದಿಗೆ ಹಾರುತ್ತದೆ. ಹಾರುವ ಸಂದರ್ಭದಲ್ಲಿ ರಾಮ ಯೋಚನೆ ಮಾಡ್ತಾನೆ, ಈಗ ಬಾಣ ಬಿಟ್ಟು ಜಿಂಕೆಯನ್ನು ಸಾಯಿಸುವುದು ಬೇಡ, ನಾನು ನದಿಗೆ ಜಿಗಿತೇನೆ, ನಾನು ಈಜುತ್ತೇನೆ, ಅಲ್ಲಿ ದಡ ಸೇರುವಾಗ ನಾನು ಹಿಡಿತೇನೆ ಅಂತ ಹೇಳಿ ರಾಮ ತೊಟ್ಟಿರ್ತಕ್ಕಂಥ ಬಾಣವನ್ನು ಮತ್ತೆ ತನ್ನ ಬತ್ತಳಿಕೆಗೆ ಹಾಕಿಕೊಂಡು ಜಿಂಕೆ ಧುಮುಕ್ಕನೆ ಹಾರಿದಾಗ ರಾಮ ಕೂಡ ಅದರ ಹಿಂದೆ ಗೋದಾವರಿ ನದಿಗೆ ಧುಮುಕ್ಕನೆ ಹಾರಿದ. ನದಿಗೆ ಬಹಳ ಖುಷಿ ಆಯ್ತಂತೆ. ರಾಮ ಹಾರಿದ್ದು ಅವನಿಗಲ್ಲ, ನದಿಗೆ ಖುಷಿ ಆಯ್ತಂತೆ. ಕವಿ ಬಹಳ ಸುಂದರವಾಗಿ ಹೇಳ್ತಾನೆ, ಗೋದಾವರಿ ನದಿಗೆ ಮೈ ನವಿರೇಳುತ್ತಂತೆ. ಆ ಸಂದರ್ಭದಲ್ಲಿ ರಾಮನೇ ನದಿಗೆ ಜಿಗಿದ. ಜಿಂಕೆ ಹಿಂಬದಿಯಿಂದ ತಾನು ಈಜುತ್ತಾ ಹೋದ. ಜಿಂಕೆ ದಡ ಸೇರಿತು, ದಡದಲ್ಲಿ ಮೇಲಕ್ಕೆ ಬಂತು. ಇನ್ನೇನು ಹಿಡಿಬೇಕು ಅಂತ ಹೇಳುವಾಗ ಆ ಜಿಂಕೆ ಏನಾಯಿತು? ಶಾಶ್ವತವ ನರಿಯಲ್ಕೆ ನಶ್ವರದ ಹೃದಯಮಂ ಭೇದಿಸುವ ಕವಿಯ ದರ್ಶನದಂತೆ ಖರಶರಂ ಚಿತ್ರಿಸಲ್ಕ ಕಿತವ ಪಶುಕಳೆ ಬರದಿಲ್ದೆ ಜಗಳ್ದುದು ನಿಶಾಚರ ಕೃತಿ ಮಿಥ್ಯೆ ಬಿರಿಯಲ್ಕೆ ಸತ್ಯಂ ಪ್ರತ್ಯಕ್ಷ ಮಪ್ಪಂತೆವಳ್ ಕಣ್ಬಚ್ಚಿ ನೋಡುತ್ತಿರಲಾಯ್ತು. ಕಿವಿಯಂ ಬೆರ್ಚುವಂತೆ ಓ ಲಕ್ಷ್ಮಣ, ಓ ಲಕ್ಷ್ಮಣ, ಓ ಲಕ್ಷ್ಮಣ, ಓ ಎಂಬ ಮಹದ್ವಾನಮಸುರನ ಸಿರಿಂದುರ್ಕೆ ರೋದಿಸಿತು. ಗಗನಗಿರಿವನ ಗುಹಾಮುಖಂಗಳಿಂ ಪ್ರತಿರಣಿತಮಾಗಿ ದಿಗಿಲೆಂದುದೆದೆ ರಾಮಂಗೆ,
ದಿಗುಲೆಂದುದೆದೆ ರಾಮಂಗೆ. ಅಷ್ಟೊತ್ತಿಗೆ ಗೋದಾವರಿ ನದಿಯನ್ನು ದಾಟಿ ದಡಕ್ಕೆ ಸೇರುತ್ತದೆ ಜಿಂಕೆ. ದಡಕ್ಕೆ ಸೇರಿದ ಜಿಂಕೆಗೆ ಆಯಾಸ ಆಗಬೇಕಿತ್ತು, ಆದರೆ ಈ ಜಿಂಕೆಗೆ ಆಯಾಸ ಆಗಲಿಲ್ಲ. ಹಿಂದಿನ ವೇಗಕ್ಕಿಂತ, ನದಿಗೆ ಹಾರಲಿಕ್ಕಿಂತ ಹಿಂದಿನ ವೇಗ ಇತ್ತಲ್ವೇ, ಅದಕ್ಕಿಂತ ದುಪ್ಪಟ್ಟು ವೇಗದಲ್ಲಿ ಓಡ್ಲಿಕ್ಕೆ ಶುರು ಮಾಡ್ತದೆ ಜಿಂಕೆ. ಆಗ ರಾಮನಿಗೆ ಸ್ಪಷ್ಟ ಆಗ್ತದೆ, ಇದು ನಿಜವಾದ ಸ್ವಾಭಾವಿಕವಾದ ಜಿಂಕೆ ಅಲ್ಲ, ಮೃಗರೂಪಿ ರಾಕ್ಷಸನೇ ಇರಬೇಕು ಅಂತೇಳಿ. ಬತ್ತಳಿಕೆ ಇದ್ದ ಬಾಣವನ್ನು ಮತ್ತೊಮ್ಮೆ ತೆಗಿತಾನೆ, ತನ್ನ ಬಾಣವನ್ನು ಪ್ರಯೋಗ ಮಾಡಿಯೇ ಬಿಡ್ತಾನೆ. ಬಾಣ ಪ್ರಯೋಗ ಮಾಡಿದಾಗ ಆ ಜಿಂಕೆಗೆ ಹೋಗಿ ಬಾಣ ತಾಕುತ್ತದೆ. ತಾಕಿದ ತಕ್ಷಣ ಆ ಜಿಂಕೆ ಅಲ್ಲೇ ಕೆಳಕ್ಕೆ ಬೀಳುತ್ತದೆ. ಬಿದ್ದಾಗ ಅದರ ನಿಜವಾದ ರೂಪ ಬೆಳಕಿಗೆ ಬರುತ್ತದೆ. ಮೃಗರೂಪಿಯಾಗಿರ್ತಕ್ಕಂಥ ಮಾರೀಚ, ತನ್ನ ಮಾರೀಚನ ನಿಜವಾದ ದರ್ಶನ, ನಿಜವಾದ ನೋಟ ಕಣ್ಣಿಗೆ ಕಾಣ್ತದೆ ರಾಮನಿಗೆ. ಸರಿ, ಅವ ಬಿದ್ದ, ಮಿಥ್ಯೆ ಹೋಗಿ ಸತ್ಯ ಬಂತಲ್ಲಿ. ಅವ ಬಿದ್ದಾಗ ರಾಮನ ಬಾಣ ಬಿದ್ದ ತಕ್ಷಣ ಅವ ಬೊಬ್ಬೆ ಹೊಡೆದದ್ದು ತನ್ನ ಉಪಾಯದ ಪ್ರಕಾರ, ಓ ಲಕ್ಷ್ಮಣ, ಓ ಲಕ್ಷ್ಮಣ, ಓ ಲಕ್ಷ್ಮಣ ಅಂತೇಳಿ ಒಂದಷ್ಟು ಬಾರಿ ಬೊಬ್ಬೆ ಹೊಡಿತಾನೆ, ಕಿರಿಚಾಡ್ತಾನೆ. ಅಂದರೆ ರಾಮ ಎಲ್ಲಿಯೋ ಇಕ್ಕಟ್ಟಿಗೆ ಸಿಲುಕಿದ್ದಾನೆ ಅಂತ ಹೇಳಿ ಲಕ್ಷ್ಮಣನಿಗೆ ಗೊತ್ತಾಗಬೇಕು, ಲಕ್ಷ್ಮಣ ಸಹಾಯಕ್ಕೆ ಬರಬೇಕು ಎಂಬ ದೃಷ್ಟಿಯಲ್ಲಿ ಮಾರೀಚ ಓ ಲಕ್ಷ್ಮಣ, ಓ ಲಕ್ಷ್ಮಣ ಅಂತೇಳಿ ಪುಂಕಾನುಪುಂಕವಾಗಿ ಬೊಬ್ಬೆ ಹೊಡಿಲಿಕ್ಕೆ ಶುರು ಮಾಡ್ತಾನೆ, ಕೂಗ್ಲಿಕ್ಕೆ ಶುರು ಮಾಡ್ತಾನೆ. ರಾಮನಿಗೆ ಆಶ್ಚರ್ಯ, ಏನಿದು ಸಾಯುವ ಸಂದರ್ಭದಲ್ಲಿ ನನ್ನ ತಮ್ಮನ ಹೆಸರು ಹೇಳ್ತಿದ್ದಾನಲ್ಲ ಇವನು, ಓ ಲಕ್ಷ್ಮಣ ಅಂತ ಹೇಳಿ. ಸರಿ, ಅಷ್ಟೊತ್ತಿಗೆ ಅಲ್ಲಿ ಮಾರೀಚನ ಸಾವು ಆಗ್ತಾ ಇದೆ. ಈ ಕಡೆಯಿಂದ ಸೀತೆಗೆ ತವಕ, ಸೀತೆಗೆ ದುಗುಡ. ಏನಿದು, ರಾಮ ಜಿಂಕೆಯನ್ನು ತರ್ತೇನೆ ಅಂತೇಳಿ ಹೋದವ ಎಷ್ಟು ಹೊತ್ತಾದ್ರೂ ಬರ್ಲಿಲ್ಲಲ್ಲ, ತುಂಬಾ ಕಾಯ್ತಾಳೆ, ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಲ್ಲ ಅಂತ ಹೇಳಿ ಬಹಳ ಬೇಸರದಿಂದ ಆಚೆ ಈಚೆ ಹೋಗ್ತಿದ್ದಾಳೆ. ಅದನ್ನು ಗಮನಿಸ್ತಾನೆ. ಗಮನಿಸಿದಂತ ಲಕ್ಷ್ಮಣ ಹೊರಗೆ ಬಂದು ಹೇಳ್ತಾನೆ, ಅತ್ತಿಗೆ, ನಿಮ್ಮ ಮನಸ್ಸಿನ ಬೇಸರ ನನಗೆ ಅರ್ಥ ಆಯ್ತು. ಅಣ್ಣ ಬರಲಿಲ್ಲ ಅಂತ ನೀವು ತವಕದಿಂದ ಆಚೆ ಈಚೆ ಹೋಗ್ತಾ ಇದ್ದೀರಾ, ಬಹಳ ಬೇಸರದಿಂದ ಆಚೆ ಈಚೆ, ನಿರೀಕ್ಷೆಯಿಂದ ಆಚೆ ಈಚೆ ಹೋಗ್ತಾ ಇದ್ದೀರಾ. ಅಣ್ಣ ಬರ್ತಾನೆ. ಜಿಂಕೆ ಸ್ವಲ್ಪ ದೂರ ಹೋಗಿರ್ಬೇಕು, ಒಂದ ಜೀವಂತವಾಗಿ ತರ್ತಾನೆ, ಇಲ್ಲದಿದ್ರೆ ಸಾಯಿಸಿ ಅದರ ಚರ್ಮವನ್ನಾದ್ರೂ ತರ್ತಾನೆ ಅಂತ ಹೇಳಿ ಮಾತು ಕೊಡ್ತಾನೆ ಅತ್ತಿಗೆಗೆ. ಅಷ್ಟೊತ್ತಿಗೆ ಮತ್ತೊಮ್ಮೆ ಓ ಲಕ್ಷ್ಮಣ, ಓ ಲಕ್ಷ್ಮಣ ಎಂಬ ಶಬ್ದ ಕೇಳ್ತದೆ. ಅಷ್ಟೊತ್ತಿಗೆ ಲಕ್ಷ್ಮಣನ ಕಿವಿಗೂ ಆ ಶಬ್ದ ಬಿತ್ತು, ಓ ಲಕ್ಷ್ಮಣ ಎನ್ನುವಂತ ಶಬ್ದ. ಆಗ ಲಕ್ಷ್ಮಣ ನಗಾಡಿ ಹೇಳ್ತಾನೆ, ಓಹೋ, ಇದು ರಾಕ್ಷಸರ ಕೃತ್ಯವೇ ಹೌದು, ಆದರೆ ಸೀತಾಮಾತೆ ಆ ರೀತಿ ಯೋಚನೆ ಮಾಡಲಿಲ್ಲ. ಅವಳು ತಿಳ್ಕೊಂಡು, ಇಲ್ಲ ಇಲ್ಲ, ನನ್ನ ಗಂಡನಾಗಿರ್ತಕ್ಕಂಥ ಪತಿದೇವರಾಗಿರ್ತಕ್ಕಂಥ ರಾಮನೇ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಅಂತ ಹೇಳಿ ಲಕ್ಷ್ಮಣನನ್ನು ಪೀಡಿಸಲಿಕ್ಕೆ ಶುರು ಮಾಡ್ತಾಳೆ. ಇಲ್ಲ ಇಲ್ಲ ಮೈದುನ, ನೀನು ಈಗಲೇ ಹೋಗಬೇಕು, ರಾಮನ ಸಹಾಯಕ್ಕೆ ಹೋಗಬೇಕು ಅಂತ ಹೇಳಿ. ಆಗ ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಅತ್ತಿಗೆ, ಇದು ರಾಕ್ಷಸರ ಕಪಟ ನಾಟಕಗಳು, ಕಪಟ ಉಪಾಯಗಳು, ಇದಕ್ಕೆ ನೀವು ಮರಳಾಗಬೇಡಿ ಅಂತ ಹೇಳಿದ್ರು ಕೂಡ ಸೀತೆ ಒಪ್ಪಲಿಲ್ಲ. ಎಷ್ಟಾದ್ರೂ ಕೂಡ ತನ್ನ ಪ್ರೀತಿಯ ಗಂಡ ಅಲ್ವೇ, ಎಲ್ಲಿಯೋ ಸಂಕಷ್ಟಕ್ಕೆ ಒಳಗಾಗಿರ್ಬೋದು, ಲಕ್ಷ್ಮಣನನ್ನೇ ಕರೀತಾ ಇದ್ದಾಳೆ ಹೆಸರಿ, ಅಂದ್ರೆ ಖಂಡಿತವಾಗಿ ರಾಮ ಸಂಕಷ್ಟಕ್ಕೆ ಸಿಲುಕಿದ್ದಾನೆ ಎಂಬ ಭಾವನೆಗೆ ಬರುತ್ತಾಳೆ ಸೀತೆ. ಆದ್ರೆ ಲಕ್ಷ್ಮಣ ಪದೇ ಪದೇ ಹೇಳ್ತಾನೆ, ಇಲ್ಲ ಅತ್ತಿಗೆ, ನೀವು ಅದಕ್ಕೆ ಬಲಿಯಾಗಬೇಡಿ. ಅಷ್ಟೊತ್ತಿಗೆ ಸೀತೆಗೆ ಕೋಪ ಬಂದು ಹಿಗ್ಗ ಮುಗ್ಗ ಬೈತಾಳೆ ಮೈದುರನಿಗೆ, ನೀನು ನನ್ನ ಗಂಡನನ್ನು ಸಾಯಿಸ್ತೀಯ, ನೀನೊಬ್ಬ ಮನುಷ್ಯನ, ನೀನು ಪಾಪಿ, ನೀನು ಮೈದುನ ಅಲ್ಲ, ನೀನು ನನ್ನ ಮೈದುನ ಆಗಬಾರ್ದಿತ್ತು, ನನ್ನ ಆ ಗಂಡನಿಗೆ ನೀನು ತಮ್ಮನಾಗಬಾರ್ದಿತ್ತು, ನೀನು ನನ್ನ ಗಂಡನನ್ನು ಸಾಯಿಸ್ತಾ ಇದೀಯಾ ಅಂತ ಹೇಳಿ ಪರಿಪರಿಯಾಗಿ ನಿಂದಿಸ್ತಾಳೆ, ಬೈತಾಳೆ. ಆ ಸಂದರ್ಭದಲ್ಲಿ ಲಕ್ಷ್ಮಣ ಹೇಳ್ತಾನೆ, ಏನ್ ಹೇಳ್ತಾನೆ, ಕೇಳ್ದಂ ಲಕ್ಷ್ಮಣನೇ ಬೆಬ್ಬಿಳಿಸಿದ ನೆನನಲ್ಕೆ, ಸೀತೆಗಿನ್ ಗತಿಯುಂಟೆ ಮತಿಯುಂಟೆ ಹಾಯನುತ ಹೌಹಾರಿ ಹಮ್ಮೈಸಿದಳು. ಹೆಪ್ಪುಗಟ್ಟಿದುದು ಮೈ ನೆತ್ತರಣಲು ನಿಂದಳು, ಮರಂಬಟ್ಟಬೋಲ್ ಮರಳಿ ಸಂಜ್ಞಾಲಭ್ಯೆಯಾಗಿಯುಂ ಕಣ್ಕೆರಳಿ ವಿಕಟಮುಖಿಯ ವಿಷ್ಟಯಾಗಿ ಭೂತಿನಿಯಂತೆ ಸೌಮಿತ್ರಿಯಂ ನೋಡಿ ಭಾತೃಘಾತಕ ಪಾಪಿ ಸಾಯಿ ನಡೆ ತೊಲಗು ಕಂಬಲದಿಂ ಸುಮಿತ್ರಾತ್ಮಜಾತ ಪಾತಕವೋ ನೀನ್ ಗೋಮುಖ ವ್ಯಾಘ್ರನೋಳ್ ಬಂದೆಯಮ್ಮೊಡಗೂಡಿ ಪೂರ್ವ ಜನ್ಮದ ಪಾಪದ ಕರ್ಮ ಪಾಕಮಂ
ಪಾಪದ ಕರ್ಮ ಪಾಕಮಂ ಬರ್ಪಗೊಲ್ ಎನ್ನುತ್ತಿದೆ ಸೀತೆ. ಪೂರ್ವ ಜನ್ಮದ ಪಾಪದ ಕರ್ಮ ಪಾಕಮಂ ಬರ್ಪಗೊಲ್ ಎನ್ನುತ್ತಿದೆ ಸೀತೆ. ಅಷ್ಟೊತ್ತಿಗೆ ಎಷ್ಟು ಹೇಳಿದ್ರು ಕೂಡ ಸೀತಾಮಾತೆ ಕೇಳ್ತಾ ಇಲ್ಲ. ಮೈದುನಾಗಿರ್ತಕ್ಕಂಥ ಲಕ್ಷ್ಮಣನಿಗೆ ಬೈತಾಳೆ. ಪದೇ ಪದೇಯಾಗಿ ಓ ಲಕ್ಷ್ಮಣ ಓ ಲಕ್ಷ್ಮಣ ಎಂಬ ಕರೆಯನ್ನು ಕೇಳಿದಂತ ಸೀತಾಮಾತೆ ಅವಳಿಗೆ ರಕ್ತ ಹೆಪ್ಪುಗಟ್ಟಿದ ರೀತಿ ಆಗ್ತದೆ. ಬಹಳ ಭಯದ ವಾತಾವರಣಕ್ಕೆ ತಳ್ಳಲ್ಪಡ್ತಾಳೆ ಸೀತೆ. ಭಯಗೊಂಡಿರ್ತಕ್ಕಂಥ ಸೀತೆ ಕೊನೆಗೆ ಹೇಳ್ತಾಳೆ, ನೀನು ಮನುಷ್ಯನೇ ಅಲ್ಲ, ನೀನು ಭಾತೃಘಾತಕ, ನೀನು ಅಣ್ಣನಿಗೆ ಮೋಸ ಮಾಡ್ತಿದ್ಯಾ ನೀನು. ಸುಮಿತ್ರೆಯ ಹೊಟ್ಟೆಯಲ್ಲಿ ಪಾಪವೇ ಮನುಷ್ಯ ರೂಪದಲ್ಲಿ ಹುಟ್ಟಿದ ರೀತಿಯಲ್ಲಿ ನೀನು ಬಂದಿದ್ದೀಯ. ಯಾವ ರೀತಿಯಾಗಿ ಮನುಷ್ಯರಿಗೆ ಪಾಪಗಳು ಪ್ರತಿ ಜನ್ಮದಿಂದ ಜನ್ಮಕ್ಕೆ ನಮ್ಮೊಟ್ಟಿಗೆ ಬರ್ತದೋ ಅದೇ ರೀತಿ ನೀನು ಒಬ್ಬ ನನ್ನ ಹಿಂದೆ ಪಾಪ ಬಂದಾಗೆ ಬರ್ತಾ ಇದ್ದೀಯ, ನಮ್ಮ ಹಿಂದೆ ನೀನು ಪಾಪ ಬಂದಾಗೆ ಬರ್ತಾ ಇದ್ದೀಯ. ಆದ್ರಿಂದ ನೀನು ಅಣ್ಣನಿಗೆ ಮೋಸ ಮಾಡ್ತಾ ಇದ್ದೀಯ. ಲಕ್ಷ್ಮಣ ನಿಲ್ಬೇಡ, ನನಗೆ ಸಹಾಯ ಮಾಡುವುದಾದ್ರೆ ಈಗ ಹೋಗಿ ನೀನು ಅಣ್ಣನನ್ನು ರಕ್ಷಣೆ ಮಾಡು ಅಂತ ಹೇಳಿ ಮತ್ತೆ ಮತ್ತೆ ಹೇಳ್ತಾಳೆ. ಆಗ ಲಕ್ಷ್ಮಣ ಒಂದು ಮಾತು ಹೇಳ್ತಾನೆ. ಎಲವೋ ಲಕ್ಷ್ಮಣ ಎಳೆಯ ಮುಳ್ಚುಚ್ಚಲ್ಕೆ ನೋವಲ್ತುದುವೆ ಮೆಚ್ಚು, ಬೆಳೆದರ ಮುಳ್ ಅದರ ಕಚ್ಚು ಮುತ್ತಹುದೆ ಪೇಳಿ. ಎಳೆಯ ಕರು ಬೆಳೆದ ಮೇಲದರ ತಾಯನೆ ಬೆದಗೆ ಬಯಸಿದಪ್ಪುದೆಯೋ, ಮನಗಲ್ಲ ನಿನ್ನಂ ನಾನೆ ಕೊಲಿಸಿದನೆ ತನ್ನ ಇದೆ ದಾಳಿಯಂ ತನ್ನ ಕೈಯ ಕಿತ್ತೆಸೆದುದಯ್ಯಯ್ಯೋ. ಬಾ ಪಿಡಿದು ಕೊಳ್ಳುವಳಂ ಮದಿವಿ ಕಲೆಯಂ ಕಂಡು ತತ್ತರಿಸಿದುದು ಬುದ್ಧಿ ಲಕ್ಷ್ಮಣಗೆ. ಹಾ ಬೇಗೊಯ್ದತ್ತಿಗೆಯ ಬಾಯ್ಗತ್ತಿ ಊರ್ಮಿಳ ಪ್ರಿಯನ ನಿಶ್ಚಲತೆಯಂ ಪೆಂತನದ ಕಲ್ತನ ಕೆಲ್ತೆ ಮೇಣೆಯುಂಟೆ. ಹೇ ದೇವಿ ಹೇ ಮಾತೆ ಮನ್ನಿಸೆನ್ನಂ, ಹೇ ಮಾತೆ ಮನ್ನಿಸೆನ್ನಂ. ಸರಿ, ಈ ರೀತಿಯಾಗಿ ಲಕ್ಷ್ಮಣನನ್ನು ಪೀಡಿಸ್ತಾಳೆ ರಾಮನಿಗೆ ಸಹಾಯ ಮಾಡಬೇಕು ಅಂತ ಹೇಳಿ. ಲಕ್ಷ್ಮಣ ಎಷ್ಟು ಹೇಳಿದ್ರು ಕೂಡ ರಾಮನ ಬಗ್ಗೆ ಅವರಿಗೊಂದು ರೀತಿಯ ಭಯ. ಕೊನೆಗೆ ಸೀತೆ ಹೇಳ್ತಾಳೆ, ಓ ರಾಮ, ನಿನ್ನನ್ನು ನಾನೇ ಕೊಲ್ಲಿಸಿದೆ. ಲಕ್ಷ್ಮಣ, ನೀನೀಗ ರಾಮನ ಸಹಾಯಕ್ಕೆ ಹೋಗದಿದ್ರೆ ನಾನೇ ನನ್ನ ಮಾಂಗಲ್ಯ ಸರವನ್ನು ಕಿತ್ತು ಎಸಿತೇನೆ. ಈ ರೀತಿಯಾದ ಬೆದರಿಕೆಗಳನ್ನು ಹಾಕ್ತಾಳೆ ಅತ್ತಿಗೆ, ಮೈದುನಾಗಿರ್ತಕ್ಕಂಥ ಲಕ್ಷ್ಮಣನಿಗೆ. ಆಗ ಲಕ್ಷ್ಮಣ ಹೋಗಲಿಕ್ಕೆ ಒಪ್ತಾನೆ. ಸರಿ, ಸೀತಾಮಾತೆಯ ಮಾತಿಗೆ ಕಟ್ಟು ಬಿದ್ದು ಲಕ್ಷ್ಮಣ ಜಿಂಕೆಯ ಹಿಂದೆ ಹೋಗಿರ್ತಕ್ಕಂಥ ರಾಮನನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಹೋಗ್ತಾನೆ. ಹೋದ ಸಂದರ್ಭದಲ್ಲಿ ಈ ಕಡೆಯಿಂದ ಆಕಾಶದಲ್ಲಿರ್ತಕ್ಕಂತಹ ಕಾವಿದಾರಿಯಾಗಿರ್ತಕ್ಕಂತಹ ಸನ್ಯಾಸಿಯ ವೇಷದಲ್ಲಿದ್ದಂತಹ ರಾವಣ ಕೆಳಗಿಳಿದು ಬರ್ತಾನೆ. ಸೀತೆಯ ಪರ್ಣಕುಟೀರದ ಮುಂದುಗಡೆ ಬಂದು ಇಳಿತಾನೆ. ಸೀತೆ ಲಕ್ಷ್ಮಣನಿಗೆ ಹೇಳಿ ಇನ್ನೇನು ಪರ್ಣಕುಟೀರದ ಒಳಗೆ ಹೋಗಬೇಕು ಅಂತ ಹೇಳುವಾಗ ಹೆಜ್ಜೆಯ ಸಪ್ಪಳ, ಹಿಂದೆ ತಿರುಗಿ ನೋಡ್ತಾಳೆ. ನೋಡುವಾಗ ಒಂದು ಕಾವಿದಾರಿ ಮುನಿಗಳು, ಋಷಿಗಳು. ತಕ್ಷಣಕ್ಕೆ ನಮಸ್ಕಾರ ಮಾಡ್ತಾಳೆ. ಅವಳಿಗೆ ಸ್ವಲ್ಪ ಖುಷಿ ಆಗ್ತದೆ. ಆಹಾ, ಯಾರೋ ಒಬ್ರು ಕಾವಿದಾರಿ ಋಷಿಗಳು ಬಂದಿದ್ದಾರೆ, ನನಗೆ ಸಹಾಯ ಮಾಡ್ತಾರೆ ಅಂತ ಹೇಳಿ. ಆದ್ರೆ ಮಾತನಾಡ್ತಾ ಅವಳಿಗೆ ಅರ್ಥ ಆಯಿತು, ಈ ಕಾವಿದಾರಿ ಋಷಿಗಳು ಸಾಮಾನ್ಯ ಋಷಿಗಳ ರೀತಿ ಇಲ್ವಲ್ಲ, ಸ್ವಲ್ಪ ಕಪಟ ಋಷಿಗಳ ರೀತಿ ಕಾಣ್ತಾರಲ್ವಾ. ಅವರ ಹಾವ ಭಾವ ಮಾತು ವಿನಯತೆ ಯಾವುದು ಕಾಣ್ತಾ ಇಲ್ಲಲ್ಲ, ನಿಜವಾದ ಋಷಿಗಳ ರೀತಿ ಅಂತ ಹೇಳಿ ಅವಳಿಗೆ ಸಂಶಯ ಬರ್ತದೆ. ಇದು ಖಂಡಿತವಾಗಿಯೂ ಕೂಡ ನಿಜವಾದ ಋಷಿ ಮುನಿಗಳಲ್ಲ, ಇದು ಯಾರೋ ಕಪಟ ಮುನಿಗಳೇ ಇರಬೇಕು, ಋಷಿಗಳೇ ಇರಬೇಕು ಅಂತೇಳಿ ಸೀತೆಗೆ ಸ್ಪಷ್ಟ ಆಗ್ತದೆ. ಸೀತೆ ಒಂದು ಉಪಾಯ ಮಾಡ್ತಾಳೆ. ಏನು ಅಂತ ಹೇಳಿದ್ರೆ, ಲಕ್ಷ್ಮಣ ಹೇಗೂ ಹೋಗಿದ್ದಾನೆ, ಈಗ ರಾಮ ಜಿಂಕೆಯನ್ನು ತರಲಿಕ್ಕೆ ಹೋಗಿದ್ದಾನೆ, ಲಕ್ಷ್ಮಣ ಅವನಿಗೆ ಸಹಾಯ ಮಾಡಬೇಕು ಅಂತ ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ಅವರು ಬರುವ ತನಕ ಏನಾದ್ರೂ ಮಾತಾಡ್ತಾ ಈ ಋಷಿಯನ್ನು ನಾನು ಇಲ್ಲೇ ನಿಲ್ಲಿಸಬೇಕು ಅಂತ ಹೇಳಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ನಾನು ಸೀತೆ, ನಾನು ಜನಕ ಮಹಾರಾಜನ ಮಗಳು, ದಶರಥನ ಸೊಸೆ ಅಂತ ಹೇಳಿ ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ. ಮಾತಾಡ್ತಾ ಇರುವಾಗ ಲಂಕೇಶ್ವರನಿಗೆ ಅಷ್ಟು ಹೊತ್ತು ಕಾಯುವ ಪುರುಸೋತಿರ್ಲಿಲ್ಲ. ಅವನಿಗೆ ಅತ್ಯಂತ ತುರ್ತಾಗಿದ್ದ.
ಆಗ ಅವನು ಸೀತೆಯನ್ನು ಏನು ಹೇಳುತ್ತಾನೆ, ಸೀತೆಗೆ ಯಾವ ರೀತಿಯ ಒಂದು ಭಂಗವನ್ನು ತರ್ತಾನೆ ಕೇಳು. ಓ ಎಂದು ಕೇಳಿದನು ದೂರದ ಮರದ ಮಂಚದೊಳ್ ಹಗಲು ನಿದ್ದೆಯೊಳಿದ್ದು ಮೆತ್ತ ಜಟಾಯು ಆ ಪ್ರಕೃತಿ ರೋಧನ ತೂರ್ಯಮಂ ಕುಳಿತ ಪೆರ್ಮರಂ ಅಡುಗೆ ಪಕ್ಷಧ್ವನಿಗೆ ಗಿರಿಗೌಭರಂ ಗುಡುಗೆ ಚೀರ್ದನಿಗೆ ಮಾರ್ದನಿಸೆ ಪುಷ್ಪಕಾಭ್ಯಂತರಂ ಹಾರಿದನು ಭೀಮ ಚಂಚೂಟಪುಟಂ ಭಯಂಕರಂ ಖರರಥವ ನರೆಯ ನಟ್ಟಿದ ಭೀಷಣ ಭೀಳ ಹರನಖ ಕಲಿಜಟಾಯು ಬಿರುಗಾಳಿಯುರು ಬೇಗದಿಂಬೆಂಬತ್ತಿ ಮುಂಚುವ ವಿಮಾನಮಂ ಮುಸಲ ಸಮಪದದ ಘಾತದಿಂದ ಪಳಿಸಿದನ್ ರಪ್ಪ ರಪ್ಪನೆ ಒಮ್ಮೆಗಿರ್ಮೆ ಒದೆ ಬೀಳರೊಲಿದುದು ಪುಷ್ಪಕ ಮೆನಲ್ಕೆ ಧೈಲಂದು ದೂರ್ಮದರುಲಿದ ಲಘುಗಂಟಿಕ ಶ್ರೇಣಿ ಸರಿ, ಮಾತಾಡ್ಲಿಕ್ಕೆ ಶುರು ಮಾಡ್ತಾಳೆ ಸೀತೆ. ಹೇಗಾದ್ರೂ ಮಾಡಿ ಸ್ವಲ್ಪ ಹೊತ್ತು ಕಳಿಬೇಕು, ಮಾತಾಡ್ತಾ ಮಾತಾಡ್ತಾ ಅಷ್ಟೊತ್ತಿಗೆ ರಾಮ ಲಕ್ಷ್ಮಣರು ಬರ್ತಾರೆ ಅಂತ ಹೇಳಿ. ಆದರೆ ಸೀತೆಯ ಉಪಾಯ ರಾವಣನಿಗೆ ಗೊತ್ತಾಯಿತು. ರಾವಣ ನೇರವಾಗಿ ವಿಚಾರಕ್ಕೆ ಬರ್ತಾನೆ. ಹೇ ಸೀತೆ, ನಾನು ಸನ್ಯಾಸಿ ಅಲ್ಲ, ನಾನು ಲಂಕಾಧಿಪತಿ ರಾವಣ. ಕೇಳು ಸೀತೆ, ನಿನ್ನನ್ನು ಅವತ್ತೇ ನಾನು ಒಲಿಸಿಕೊಳ್ಳಬೇಕು ಅಂತ ಇದ್ದೆ. ಆದರೆ ನಿನ್ನ ತಂದೆಯಾಗಿರ್ತಕ್ಕಂಥ ಜನಕ ಮಹಾರಾಜ ನನಗೆ ಮೋಸ ಮಾಡಿಬಿಟ್ರು. ನಾನು ಹರದಂಡವನ್ನು ಎತ್ತಿ ಮುರಿಬೇಕು ಅಂತ ಹೇಳಿದಾಗ ನನಗೆ ಆಗಲಿಲ್ಲ. ನಾನು ಜನಕ ಮಹಾರಾಜನಿಗೆ ಒಂದು ಮಾತು ಕೊಟ್ಟಿದ್ದೆ, ಇನ್ನು ಕೆಲವೇ ದಿವಸಗಳಲ್ಲಿ ಮತ್ತೆ ಬಂದು ಹರಧನುವನ್ನು ಎತ್ತಿ ಮುರಿತೇನೆ ಅಂತ ಹೇಳಿ. ನಾನು ಹೋಗಿ ತಪಸ್ಸಿಗೆ ಹೋಗುವ ಸಂದರ್ಭದಲ್ಲಿ ನಿನ್ನ ತಂದೆ ಜನಕ ಮಹಾರಾಜ ನಿನ್ನನ್ನು ರಾಮನಿಗೆ ಕೊಟ್ಟು ಮದುವೆ ಮಾಡಿಬಿಟ್ಟ. ಆದರೂ ನಾನು ನಿನ್ನ ಯೋಚನೆಯನ್ನು ಬಿಡ್ಲಿಲ್ಲ. ನೋಡಿ, ಇವತ್ತು ಮತ್ತೆ ಬಂದಿದ್ದೇನೆ. ನೀನು ಮತ್ತೆ ಲಂಕೆಯ ಸಿಂಹಾಸನವನ್ನು ಹೇರಬೇಕು, ನನ್ನ ಪತ್ನಿ ಆಗಬೇಕು ಅಂತ ಹೇಳಿ ಕೈ ಹಿಡಿದು ಎಳೆದು ತನ್ನ ಪುಷ್ಪಕ ವಿಮಾನದಲ್ಲಿ ಕೂರಿಸ್ತಾನೆ. ಪುಷ್ಪಕ ವಿಮಾನ ಒಂದಷ್ಟು ಎತ್ತರಕ್ಕೆ ಹೋಗ್ತದೆ. ಒಂದಷ್ಟು ಎತ್ತರಕ್ಕೆ ಹೋಗುವಾಗ ಅವಳು ಜೋರಾಗಿ ಬೊಬ್ಬೆ ಹೊಡಿತಾಳೆ. ಸೀತಾಮಾತೆ, ಓ ಲಕ್ಷ್ಮಣ, ಓ ಲಕ್ಷ್ಮಣ, ಓ ಲಕ್ಷ್ಮಣ. ಸೀತಾಮಾತೆಯ ಕೂಗು ಲಕ್ಷ್ಮಣನಿಗೆ ಕೇಳಲಿಲ್ಲ. ಆದ್ರೆ ಸೀತೆಯ ರಕ್ಷಣೆಗೆ ಕೂತಿದಂತ ಜಟಾಯುಗೆ ಕೇಳುತ್ತದೆ. ಜಟಾಯು ಮರದ ಶಯ್ಯೆಯಲ್ಲಿ ಮಲಗಿದ್ದ. ಜಟಾಯುವಿಗೆ ಸೀತಾಮಾತೆಯ ಶಬ್ದ ಕೇಳಿದ್ದೆ ತಡ ಜಟಾಯು ಸೀತಾಮಾತೆಯ ರಕ್ಷಣೆಗೆ ಬರ್ತಾನೆ. ಸೀತಾಮಾತೆಯ ರಕ್ಷಣೆಗೆ ಬಂದು ರಾವಣನ ಪುಷ್ಪಕ ವಿಮಾನದ ಮೇಲೆ ದಾಳಿ ಮಾಡುವ ಸಂದರ್ಭದಲ್ಲಿ ಜಟಾಯುವಿನ ರೆಕ್ಕೆಯ ಬಡಿತದ ರಭಸಕ್ಕೆ ಪುಷ್ಪಕ ವಿಮಾನ ಗಿರಗಿರಣೆ ತಿರುಗ್ತದೆ. ಅನೇಕ ಪ್ರಯತ್ನಗಳನ್ನು ಜಟಾಯು ಮಾಡ್ತದೆ. ಆದರೆ ರಾವಣನ ಬಲಶಕ್ತಿ ಎದುರುಗಡೆ, ರಾವಣನ ಖಡ್ಗದ ಎದುರುಗಡೆ ಜಟಾಯುವಿಗೆ ನಿಲ್ಲಿಕ್ಕೆ ಆಗೋದಿಲ್ಲ. ರಾವಣ ತನ್ನ ಖಡ್ಗವನ್ನು ಪ್ರಯೋಗ ಮಾಡಿ ಜಟಾಯುವಿನ ರೆಕ್ಕೆಗಳನ್ನು ಕತ್ತರಿಸಿ ಬಿಡ್ತಾನೆ. ಜಟಾಯು ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವ ನೆಪದಲ್ಲಿ ಅದು ಕೆಳಗೆ ಬೀಳ್ತದೆ. ಅದರ ಕತ್ತು ಮುರಿಯಲ್ಪಡ್ತದೆ ಜಟಾಯುದ್ದು. ಈ ರೀತಿಯಾಗಿ ಸೀತೆಯನ್ನು ಅಪಹರಿಸಿಕೊಂಡು ರಾವಣ ಲಂಕೆಗೆ ಕೊಂಡೋಗ್ತಾನೆ. ಈ ಕಡೆಯಿಂದ ಲಕ್ಷ್ಮಣ ಅಣ್ಣ ಅಣ್ಣ ಅಂತೇಳಿ ಜೋರಾಗಿ ಕೂಗುತ್ತಾ ರಾಮನನ್ನು ನೋಡಬೇಕು ಅಂತೇಳಿ ಹೋಗ್ತಾ ಇದ್ದಾನೆ. ಆ ಕಡೆಯಿಂದ ಮಾರೀಚನನ್ನು ಸಂಹಾರ ಮಾಡಿರ್ತಕ್ಕಂಥ ರಾಮ ಹಿಂತಿರುಗಿ ಬರ್ತಾ ಇದ್ದಾನೆ. ಹಿಂತಿರುಗಿ ಬರ್ತಾ ಇರುವಾಗ ರಾಮ ಮತ್ತು ಲಕ್ಷ್ಮಣರು ಭೇಟಿಯಾಗ್ತಾರೆ. ರಾಮ ಮತ್ತು ಲಕ್ಷ್ಮಣರು ಭೇಟಿಯಾದ ರಾಮ ಕೇಳ್ತಾನೆ, ನೀ ಯಾಕೆ ಬಂದಿದ್ಯಾ ಅಂತ ಹೇಳಿ. ಆಗ ಲಕ್ಷ್ಮಣ ಮನೆಯಲ್ಲಿ ಕುಟೀರದಲ್ಲಿ ನಡೆದಂತ ಸಂಗತಿಯನ್ನು ಹೇಳ್ತಾನೆ. ಹೀಗೆ ನೀನು ಓ ಲಕ್ಷ್ಮಣ ಅಂತೇಳಿ ಕರ್ದಿಯಾ, ಆ ಸಂದರ್ಭದಲ್ಲಿ ಓಡಿ ಬಂದೆ. ಆಗ ರಾಮನಿಗೆ ಅರ್ಥ ಆಗ್ತದೆ, ಓ ಲಕ್ಷ್ಮಣ ಅಂತೇಳಿ ಕರ್ದದ್ದು ನಾನಲ್ಲ ಲಕ್ಷ್ಮಣ, ಅದು ಕರ್ದದ್ದು ಮಾರೀಚ. ರಾಕ್ಷಸರ ಕಪಟ ನಾಟಕ ಅರ್ಥ ಆಗಿ ತಕ್ಷಣವೇ ರಾಮ ಹೇಳ್ತಾನೆ, ಇಲ್ಲ ಇಲ್ಲಿ ಏನೋ ಮೋಸ ನಡೆದಿದೆ, ಸೀತಾಮಾತೆಗೆ ಏನೋ ಸಮಸ್ಯೆ ಆಗಿದೆ, ನಡಿಬೇಗ ಅಂತ ಹೇಳಿ ಇಬ್ರು ಕೂಡ ಪರ್ಣ ಕುಟೀರಕ್ಕೆ ಓಡ್ತಾರೆ. ಪರ್ಣ ಕುಟೀರಕ್ಕೆ ಓಡಿದಾಗ ಅಲ್ಲಿ ಏನಾಯ್ತು? ನೀರಡಿಕೆ ಪಸಿವು ಬಳಲಿಕೆ ಚಿಂತೆയും ಮೊದಲೇ ತತ್ತರಿಸುವುದೆರ್ದಂಗೆ ತಲ್ಲಣಿಸಲೆರ್ದ ಹಾರಿ ಹೆಪ್ಪುಗಟ್ಟಿತು ನೆತ್ತರ ಕ್ಷಾತ್ರವಿರಂಗೆ ಜಗಳ್ದುದೈ ರಘುರಾಮ ಧೈರ್ಯಮಂ ಹಮ್ಮೈಸಿ ಕರೆಯುತ್ತೋಡಿದನೊಳಗೆ ಹಾಸೀತೆ ಹಾಸೀತೆ ಹಾಸೀತೆ
ಸುಯ್ದು ಮಾರುತ್ತರಂ ರಣಕಣದ ಶೂನ್ಯದಿಂದ ಮಾರ್ದನೆಯಾಗಿ ಬಂದುದಲ್ಲದೆ ದೇವಿ ಓ ಕೊಂಡಳಿಲ್ಲ. ಮೂಲೆ ಮೂಲೆಯ ನರಸಿ ನೋಡಿದನು ಬೆಳ್ಪರೋಲಂತೆ ಸಂಧಿ ಸಂಧಿಯೊಳಿನಿಕಿ ಚಾಪಮಣಗಳ ನೆತ್ತಿ ನಿಂದೆ ನಾನೊಂದು ಕಾಣದರಿಯದೆ ಪರ್ಚು ಮೂರ್ಛೆಗೆ ಸಂದನಂತೆ ಎದರಿದನು ಲಕ್ಷ್ಮಣಂ ತನ್ನಣ್ಣನ ರುದ್ರ ದುಸ್ಥಿತಿಗೆ. ಅಷ್ಟೊತ್ತಿಗೆ ರಾಮ ಮತ್ತು ಲಕ್ಷ್ಮಣ ಓಡೋಡಿ ಬರ್ತಾರೆ ಪರ್ಣಕುಟೀರಕ್ಕೆ. ಸೀತಾಮಾತೆಗೆ ಏನಾಗಿರ್ಬೋದು ಅಂತ ಹೇಳಿ ಅಲ್ಲಿಗೆ ಬರುವಾಗ ಅಲ್ಲಿ ಪರ್ಣಕುಟೀರದ ಎದುರುಗಡೆ ಇರ್ತಕ್ಕಂಥ ಒಂದು ಬಳ್ಳಿ ಕಿತ್ತು ಹೋಗಿದೆ. ಕಿತ್ತು ಅದು ನೆಲಕ್ಕೆ ಬಿದ್ದಿದೆ. ಅದನ್ನು ಸೀತಾಮಾತೆ ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದವಳು. ಆದರೆ ಆ ಬಳ್ಳಿ ಕೆಳಕ್ಕೆ ಬಿದ್ದಿದೆ. ರಾಮ ಲಕ್ಷ್ಮಣರಿಗೆ ತುಂಬಾ ಸಂಶಯ ಬರ್ತದೆ, ಸೀತಾಮಾತೆಗೆ ಏನೋ ಆಗಿದೆ. ರಾಮ ಹುಚ್ಚನಂತೆ ಕುಟೀರದ ಒಳಗೆ ಓಡ್ತಾನೆ ಸೀತಾಮಾತೆಯ ಹುಡುಕೋದಕ್ಕೋಸ್ಕರ. ಒಳಗೆ ಹೋಗಿ ಸೀತೆ ಓ ಸೀತೆ ಓ ಸೀತೆ ಬೊಬ್ಬೆ ಹೊಡಿತಾನೆ, ಕೂಗಿ ಕರೀತಾನೆ. ಸೀತೆ ಎಲ್ಲಿಯೂ ಇಲ್ಲ. ಕೊನೆಗೆ ನೋಡ್ತಾನೆ, ಆ ಹುಚ್ಚನಂತೆ ಚಾಪೆಯನ್ನು ಎತ್ತುತ್ತಾನೆ, ಮಣೆಯನ್ನು ಎತ್ತುತ್ತಾನೆ, ಎಲ್ಲಿಯಾದ್ರೂ ಸೀತೆ ಇದ್ದಾಳೋ ಅಂತ ಹೇಳಿ. ತಮ್ಮ ಹೇಳ್ತಾನೆ ಲಕ್ಷ್ಮಣ, ಓ ಅಣ್ಣ ಏನ್ ಮಾಡ್ತಾ ಇದ್ದೆ ನೀನು, ತಾಳ್ಮೆಯಿಂದ ಇರು, ಸೀತಾಮಾತೆ ಸಿಗ್ತಾಳೆ. ಇಲ್ಲಿ ಎಲ್ಲಿಯೂ ಗೋದಾವರಿ ಅಂತ ಹೇಳಿದ ತಕ್ಷಣ ರಾಮ ಗೋದಾವರಿಗೆ ಹೋಗಿರ್ಬೋದು ಅಂತೇಳಿ ನೇರವಾಗಿ ಪರ್ಣಕುಟೀರದಿಂದ ಗೋದಾವರಿಗೆ ಓಡ್ತಾನೆ, ನದಿಗೆ. ಅಲ್ಲಿಗೇನಾದ್ರೂ ಹೋಗಿದ್ದಾಳು, ಓ ಸೀತೆ ಅಂತ ಹೇಳಿ. ಅಲ್ಲಿಯೂ ಇಲ್ಲ. ಒಟ್ಟಾರೆಯಾಗಿ ಇಡೀ ಕಾಡು ಹುಡುಕುತ್ತಾರೆ. ಕೊನೆಗೆ ಹೇಳ್ತಾನೆ ರಾಮ, ಓ ಲಕ್ಷ್ಮಣ, ನನ್ನ ಹೆಂಡತಿಯಾಗಿರ್ತಕ್ಕಂಥ ಸೀತಾಮಾತೆಯನ್ನು ಎಲ್ಲಿಟ್ಟಿದ್ದೀಯಾ, ಎಲ್ಲಿ ಬಚ್ಚಿಟ್ಟಿದ್ದೀಯಾ, ನನ್ನ ಸೀತಾಮಾತೆಯನ್ನು ಕಳ್ಕೊಂಡಲ್ಲ ನಾನು ಅಂತ ಹೇಳಿ ಅತ್ಯಂತ ಬೇಸರದಿಂದ ಇಡೀ ಕಾಡಿನಲ್ಲಿ ಬೊಬ್ಬೆ ಹೊಡಿತಾ ತಿರುಗುತ್ತಾನೆ ಹುಚ್ಚನಂತೆ ರಾಮ. ಅಷ್ಟೊತ್ತಿಗೆ ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಸೀತಾಮಾತೆ ಎಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಜಟಾಯು ಇದ್ನಲ್ವಾ, ಜಟಾಯು ರಕ್ಷಣೆಗಿದ್ನಲ್ವಾ. ಕೊನೆಗೆ ಲಕ್ಷ್ಮಣ ಜಟಾಯು ಎಲ್ಲಿದ್ದಾನೆ, ಜಟಾಯು ಅಂತೇಳಿ ಕರೆದಾಗ ಜಟಾಯುದು ಸುದ್ದಿ ಇಲ್ಲ, ಜಟಾಯುವಿನ ಶಬ್ದ ಇಲ್ಲ. ಅಷ್ಟೊತ್ತಿಗೆ ರಾಮನಿಗೆ ಯೋಚನೆ ಬರ್ತದೆ, ಒಂದು ಕೆಟ್ಟ ಯೋಚನೆ. ಜಟಾಯು ಏನಾದ್ರೂ ಸೀತಾಮಾತೆಯನ್ನು ಕೊಂದಿರಬಹುದಾ? ಎಷ್ಟಾದ್ರೂ ಅದು ಕಾಡಿನ ಪ್ರಾಣಿ ಅಲ್ವಾ, ಅದೊಂದು ಪಕ್ಷಿ ಅಲ್ವಾ, ಅದೇ ಕೊಂದಿರಬಾರ್ದು ಯಾಕೆ ಅಂತ ಹೇಳಿ ರಾವಣನ ಬುದ್ಧಿ ಜಟಾಯುವಲ್ಲಿ ಬಂದು ಜಟಾಯು ಯಾಕೆ ಸೀತೆಯನ್ನು ಕೊಂದಿರಬಾರ್ದು ಅಂತೇಳಿ ಒಮ್ಮೆ ಜಟಾಯುವಿನ ಬಗ್ಗೆ ಕೂಡ ಒಂದು ರೀತಿಯ ಕೆಟ್ಟ ಭಾವನೆಯನ್ನು ರಾವಣ ತಳ್ತಾನೆ. ಆದ್ರೆ ಲಕ್ಷ್ಮಣ ಹೇಳ್ತಾನೆ, ಇಲ್ಲ ಜಟಾಯು ಸೀತಾಮಾತೆಯ ರಕ್ಷಣೆಗಿರುವವನು, ಖಂಡಿತವಾಗಿಯೂ ಸೀತಾಮಾತೆಗೆ ತೊಂದರೆ ಮಾಡಿರ್ಲಿಕ್ಕಿಲ್ಲ ಅಂತೇಳಿ ಕಾಡಿನಲ್ಲಿ ಹುಡುಕ್ತಾ ಇರುವಾಗ ಒಂದು ಬೆಟ್ಟದ ತಪ್ಪಲಿನಲ್ಲಿ ಮಣಿಗಳು ಕಾಣಲಿಕ್ಕೆ ಸಿಗ್ತದೆ, ಸರದ ಮಣಿಗಳು. ಅದನ್ನು ಹುಡುಕ್ತಾ ಸ್ವಲ್ಪ ಮುಂದಕ್ಕೆ ಹೋಗುವಾಗ ಜಟಾಯುವಲ್ಲಿ ಬಿದ್ದಿದ್ದಾನೆ, ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದಾನೆ. ಅಷ್ಟೊತ್ತಿಗೆ ರಾಮನಿಗೆ ಪಾಪ ಪ್ರಜ್ಞೆ ಕಾಡ್ತದೆ, ಜಟಾಯುವಿನ ಬಗ್ಗೆ ನಾನು ಕೆಟ್ಟ ಯೋಚನೆ ಮಾಡಿಬಿಟ್ನಲ್ಲ. ಜಟಾಯು ಸೀತಾಮಾತೆಯ ರಕ್ಷಣೆಗೆ ಅಂತ ಹೋಗಿ ಈಗ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ. ಜಟಾಯುವಿನ ಹತ್ತಿರ ಹೋಗಿ ಆ ಜಟಾಯುವನ್ನು ತಪ್ಪಿಕೊಳ್ಳುತ್ತಾನೆ. ಅವನ ಕೊರಳನ್ನು ತನ್ನ ತೊಡೆಯಲ್ಲಿಟ್ಟುಕೊಂಡು ಅವನನ್ನು ಸಂತೈಸುತ್ತಾನೆ. ಯಾರು ಏನು ಮಾಡಿದ್ರು ನನ್ನ ಸೀತಾಮಾತೆ ಎಲ್ಲಿದ್ದಾಳೆ ಅಂತೇಳಿ ಜಟಾಯು ಹತ್ರ ಕೇಳ್ತಾನೆ. ಜಟಾಯು ಹತ್ರ ಕೇಳಿದಾಗ ಜಟಾಯು ಒಂದು 2 ಶಬ್ದ ಹೇಳ್ತಾನೆ, ನೈಋತ್ಯ ಅಂತ ಹೇಳ್ತಾನೆ, ಇನ್ನೊಂದು ಶಬ್ದ ಕುಬೇರನ ತಮ್ಮ ಅಂತ ಹೇಳ್ತಾನೆ. ಈ 2 ಶಬ್ದ ಹೇಳಿದ ತಕ್ಷಣ ಕೊರಳಿನಿಂದ ರಕ್ತ ಕಾರಿ ಜಟಾಯು ಪ್ರಾಣತ್ಯಾಗ ಮಾಡ್ತಾನೆ. ಅಷ್ಟೊತ್ತಿಗೆ ರಾಮನಿಗೆ ಬಹಳ ಬೇಸರ ಆಗ್ತದೆ. ಮತ್ತೆ ಪರ್ಣಕುಟೀರಕ್ಕೆ ಬರ್ತಾನೆ ರಾಮ ಮತ್ತೆ ಲಕ್ಷ್ಮಣ. ಸ್ಪಷ್ಟ ಗೊತ್ತಾಗ್ತದೆ ಯಾರೋ ಸೀತಾಮಾತೆಯನ್ನು ಅಪಹರಣ ಮಾಡಿದ್ದಾರೆ ಅಂತ ಹೇಳಿ. ಪರ್ಣಕುಟೀರಕ್ಕೆ ಬಂದು ರಾಮ ಏನ್ ಮಾಡ್ತಾನೆ, ಕೊನೆಯ ಬಿಗಿದಪ್ಪಿ ಪಿಡಿದು ಸಂತೈಸಿದನು ಸೋದರಂ ತಾನು ಸುಯ್ಯುತ್ತಳುತ್ತೆ ಮತ್ತೆ ತಿಂಗೊಳ್ವಕ್ಕಿತ್ತನೆ ತನ್ನಣವಕ್ಕಿಯಂ ಕರೆದು ಕೂಗುತ್ತೆ ಜೊನ್ನಂಬರದೊಲವುದು ನಿನ್ನಿದ್ದೇದು ಓ ಲಕ್ಷ್ಮಣ ನಿನ್ನ ನೈಯೋ ಕರವಳದೋ ದೇವಿ ಏಕೆ ಕಲ್ಲರ್ದೆಯಾಗಿ ಕೆಮ್ಮನಿಗೆ ಓಡು ನಡೆ ಎನ್ನುತ್ತ ಕಣೆ ಬಡಿದು ಕೊಂಡುರುಳಿದ ಅಗ್ರಜಗೆ ಗಾಳಿ ಬೀಸುವ
ಊರ್ಮಿಳೇಶನ ಬಗೆಯ ಬಣ್ಣಿಸೆ ಬಾಯಿಯುವುದೇ ಆ ಕವಿಯ ಕಲ್ಪನೆಗೆ ಏ ಏ ರಾಮ ಹೆಂಡತಿಯನ್ನು ಕಳ್ಕೊಂಡು ಸೀತಾಮಾತೆಯನ್ನು ಕಳ್ಕೊಂಡು ಹುಚ್ಚನಂತಾಗಿ ಬಿಡ್ತಾನೆ. ಲಕ್ಷ್ಮಣನ ಹತ್ರ ಹೇಳ್ತಾನೆ, ಮರವನ್ನು ನೋಡಿ ಹೇಳ್ತಾನೆ, ಓ ಲಕ್ಷ್ಮಣ ನೋಡಲ್ಲಿ ಸೀತೆ. ಓಡಿ ಹೋಗಿ ಮರವನ್ನು ತಬ್ಬಿಕೊಳ್ತಾನೆ ಸೀತಾಮಾತೆ ಅಂತ ಹೇಳಿ. ವಿಚಿತ್ರವಾಗಿ ತನ್ನ ಹಾವಭಾವಗಳನ್ನು ತೋರಿಸಲಿಕ್ಕೆ ಶುರು ಮಾಡ್ತಾನೆ ಸೀತೆಯ ಯೋಚನೆಯಲ್ಲಿ ರಾಮ. ಅಷ್ಟೊತ್ತಿಗೆ ಲಕ್ಷ್ಮಣ ಅವನನ್ನು ಸಮಾಧಾನ ಮಾಡಿ ಅವನನ್ನು ಎತ್ತಿಕೊಂಡು ಬಂದು ಪರ್ಣಕುಟೀರದಲ್ಲಿ ಬಿಡುತ್ತಾನೆ. ನಿದ್ರೆ ಬರ್ತದೋ ರಾಮನಿಗೆ, ಪಾಪ ಹೆಂಡತಿಯನ್ನು ಕಳ್ಕೊಂಡಿದ್ದಾನೆ. ನಿದ್ರೆಯಲ್ಲಿ ಕೂಡ ಅವನು ಬೊಬ್ಬೆ ಹೊಡಿತಾ ಇದ್ದಾನೆ. ಓ ಲಕ್ಷ್ಮಣ, ಓ ಲಕ್ಷ್ಮಣ ನೋಡಲ್ಲಿ ಕಾಣ್ತಾ ಇದ್ದಾನೆ ಸೀತೆ. ಓ ಲಕ್ಷ್ಮಣ ನೋಡು, ಸೀತೆಯ ಕೊರಳನ್ನು ಮುರಿತಾ ಇದ್ದಾನೆ ಆ ರಾಕ್ಷಸ. ಓ ಲಕ್ಷ್ಮಣ ನೋಡು, ನಿನ್ನ ಅತ್ತಿಗೆ ನಿನ್ನನ್ನು ಕರಿತಾ ಇದ್ದಾಳೆ. ಈ ರೀತಿಯಾಗಿ ನಿದ್ರೆಯಲ್ಲಿ ಕೂಡ ಬೊಬ್ಬೆ ಹೊಡಿತಾ ಇದ್ದಾನೆ, ಕೂಗುತ್ತಾ ಇದ್ದಾನೆ. ಜೋರಾಗಿ ಅವನು ಲಕ್ಷ್ಮಣನನ್ನು ಸಂಬೋಧಿಸ್ತಾ ಇದ್ದಾನೆ. ಈ ರೀತಿಯಾಗಿ ಪತ್ನಿಯನ್ನು ಕಳ್ಕೊಂಡಿರ್ತಕ್ಕಂಥ ರಾಮ ಅತ್ಯಂತ ಬೇಸರದಿಂದ ಪರ್ಣಕುಟೀರದಲ್ಲಿ ಲಕ್ಷ್ಮಣನನ್ನು ಅನೇಕ ಬಾರಿ ರಾತ್ರಿಯ ಸಂದರ್ಭದಲ್ಲಿ ಕರೀತಾನೆ. ತಮ್ಮ ಲಕ್ಷ್ಮಣ ಬಂದು ರಾಮನನ್ನು ಆಗಾಗ ಬಂದು ಸಮಾಧಾನ ಮಾಡ್ತಾನೆ, ನಿಜ ಸ್ಥಿತಿಯನ್ನು ಹೇಳ್ತಾನೆ, ತಾಳ್ಮೆಯನ್ನು ಕಳ್ಕೊಳ್ಬಾರ್ದು ಅಂತೇಳಿ ಅಣ್ಣನಿಗೆ ಸಲಹೆಯನ್ನು ಕೊಡ್ತಾನೆ. ಈ ರೀತಿಯಾಗಿ ತಮ್ಮ ಲಕ್ಷ್ಮಣ ಅಣ್ಣನನ್ನು ಸಮಾಧಾನ ಮಾಡ್ತಾನೆ. ಮುಂದಕ್ಕೆ ಕತೆ ಮುಂದುವರಿತಾ ಹೋಗ್ತದೆ. ಇವತ್ತಿನ ಪ್ರಸಂಗದಲ್ಲಿ ನಾವು 2 ವಿಚಾರಗಳನ್ನು ತಗೊಂಡಿದ್ದು, ಒಂದು ಲಂಕೇಶನೊಲಿಸಿದ ಮಾರೀಚನಂ, ಎರಡನೇದು ಓ ಲಕ್ಷ್ಮಣ. 2 ಪ್ರಸಂಗಗಳು ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಸ್ವಲ್ಪ ಇದೀಗ ಮಂಗಳಾರತಿ. ಕರುಣೆಯಿಂದೊರೆತುದಿಂತ ಗುರು ಕೃಪಾವಾಣಿ ಮಾನವನ ಕಿವಿಯಾಲೆ ಸಲ್ಕದಿರದಿ ಸೃಷ್ಟಿ ಗಾಥೆಯಂ ನಿತ್ಯ ರಾಮಾಯಣದ ರಾಮಂಗೆ ನಿತ್ಯಮಂ ನಡೆವ ಪಟ್ಟೋತ್ಸವ ಸ್ತೋತ್ರಮಂ ಆಲಿಸದೋಸ್ತಾವರದಿ ಜಂಗಮದಿ ಜಡಜೀವ ಚೇತನ ಚರಾಚರದೊಳ ಅಣುರೇಣು ತೃಣಕಾಷ್ಟ ಕೋಟಿ ಕೋಟಿ ಕಂಠದಿಂದೇಳುವಾನಂದ ಗೋಷ್ಠಿಗಾನಂ ಅಣುರೇಣು ತೃಣಕಾಷ್ಟ ಕೋಟಿ ಕೋಟಿಯ ಕಂಠದಿಂದೇಳುವಾನಂದ ಗೋಷ್ಠಿಗಾನಂ